ಚೆಕ್. ಪುನೀತ ಕನ್ನಡಿಗರಿಗೆ ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮೊದಲನೇದಾಗಿ ಆಗಮಿಸಿರುವಂಥ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಹಾಗೆಯೇ ಆಗಮಿಸಿರುವಂತಹ ನಮ್ಮ ಎಲ್ಲ ವಿಶೇಷ ಅತಿಥಿಗಳಿಗೆ ಸ್ವಾಗತ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ KD ಚಿತ್ರದ ಟೀಮ್ ತಂಡಕ್ಕೆ ಹಾಗೂ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ. KDಗೆ ಕರೆಕ್ಟಾಗಿ ನಮ್ಮ ಡಾರ್ಲಿಂಗ್ ನಡ್ಕೊಂಡು ಬರ್ತಾ ಇದ್ದಾರೆ ರೀಷ್ಮಾ ನಾಣಯ್ಯ ಅವರು. ಹೆಲೋ ರೀಷ್ಮಾ, ವೆಲ್ಕಮ್. ಯಾವುದೋ ಇದು ಪಿಂಕ್ ರೋಸ್ ನಡ್ಕೊಂಡು ಬಂದಂಗಿದೆ ಬೊಕ್ಕೆ. ಬನ್ನಿ ವೆಲ್ಕಮ್, ಕೂತ್ಕೊಳ್ಳಿ. ಓಕೆ, ಸೊ ಈ ವೀಕೆಂಡು ಬಹುಶಃ ನಮ್ಮೆಲ್ಲರಿಗೂ ಒಂದು ಟ್ರೆಂಡಿಂಗ್ ವೀಕೆಂಡ್ ಆಗಿರುತ್ತೆ. ಯಾಕಂದರೆ ಈ ವೀಕೆಂಡ್ನ ಶುರುನೇ ಒಂದು ಟ್ರೆಂಡಿಂಗ್ ವಿಷಯದಿಂದ ಶುರು ಆಗ್ತಾ ಇದೆ. ಬಹುಶಃ ನನ್ನ ಪ್ರಕಾರ ಟ್ರೆಂಡಿಂಗಿಗೆ ಮತ್ತೊಂದು ಹೆಸರೇ ನಮ್ಮ ನಿರ್ದೇಶಕರಾದಂಥ ಪ್ರೇಮ್ ಸರ್ ಅವರು. ಸೊ ಅಕಸ್ಮಾತ್ ಸೂಪರ್ ಡೂಪರ್ ಹಿಟ್ಗೆ ಏನಾದರೂ ಒಂದು ಕೇರ್ ಆಫ್ ಅಡ್ರೆಸ್ ಅಂತ ಏನಾದರೂ ಇದ್ದರೆ ದಟ್ ಹ್ಯಾಸ್ ಟು ಬಿ ಪ್ರೇಮ್ ಸರ್. ಅದು ಚಿತ್ರ ಆಗಿರಲಿ, ಹಾಡಾಗಿರಲಿ, ಸಾಹಿತ್ಯ ಆಗಿರಲಿ, ಟೈಟಲ್ ಆಗಿರಲಿ, ಕಾಸ್ಟಿಂಗ್ ಆಗಿರಲಿ, ಏನೇ ಆಗಿರಲಿ, ಚಿತ್ರದ ಕುರಿತಾಗಿ ಏನೇ ವಿಷಯ ಮಾಡಿದ್ರು ಅದು ಯಾವಾಗಲೂ ಟ್ರೆಂಡ್ ಆಗಿರುತ್ತೆ. ಟ್ರೆಂಡಿಗೆ ಮಾಸ್ಟರ್ ಪೀಸು ನಮ್ಮ ಪ್ರೇಮ್ ಸರ್ ನಿರ್ದೇಶನದ KD ಚಿತ್ರದ 2ನೇ ಹಾಡಿನ ಲಿರಿಕಲ್ ವಿಡಿಯೋ ಲಾಂಚ್ಗಾಗಿ ನಾವೆಲ್ಲರೂ ಇವತ್ತು ಸೇರಿದ್ದೀವಿ. ಸೊ ತಮ್ಮೆಲ್ರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸೊ ನೀವು ಆಲ್ರೆಡಿ ಎಲ್ಲರೂ ನೋಡಿದ್ದೀರಾ, ತಿಳ್ಕೊಂಡಿದ್ದೀರಾ. ಯು ಬಿನ್ ಅ ಪಾರ್ಟ್ ಆಫ್ ನಮ್ಮ KD ಚಿತ್ರದ ಫಸ್ಟ್ ಸಾಂಗು. ಸೊ ಗುರುವೇ ನಿನ್ನ ಆಟ ಬಲ್ಲವರು ಯಾರು. ಸೊ ಈ ಹಾಡು ಮಾಡಿದಂಥ ಮೋಡಿ, ಈ ಹಾಡು ಕ್ರಿಯೇಟ್ ಮಾಡಿದಂಥ ಹಿಸ್ಟ್ರಿ ಇದೆಯಲ್ಲ, ಇದು ನೆಕ್ಸ್ಟ್ ಲೆವೆಲ್. ಹಾಡು ಟ್ರೆಂಡ್ ಆಗಿರ್ಬೋದು, ವೈರಲ್ ಆಗಿರ್ಬೋದು, ಅಥವಾ ಇವತ್ತಿನ ದಿನದಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಅಂತ ಏನು ಹೇಳ್ತಾರೆ, ಆ ರೀಲ್ಸು ಎಲ್ಲ ಸೇರಿಸಿದ್ರೆ ಒಂದು 6 ಲಕ್ಷಕ್ಕಿಂತ ಹೆಚ್ಚಿನ ರೀಲ್ಸನ್ನು ಮಾಡಿದ್ದಾರೆ. ಎಷ್ಟೋ ಜನ ಸ್ವತಃ ಹಳ್ಳಿಯಲ್ಲಿರುವಂಥ ಒಂದು ಹುಡುಗರ ಗುಂಪೆಲ್ಲ ಸೇರಿಕೊಂಡು ಎಕ್ಸ್ಟ್ರಾರ್ಡಿನರಿಯಾಗಿ ಅವರ ಸ್ಟೈಲ್, ಅವರ ಕ್ರಿಯೇಟಿವಿಟಿ ಯೂಸ್ ಮಾಡಿ ಮಾಡಿರುವಂಥ ವಿಡಿಯೋಗಳೆಲ್ಲ ಟ್ರೆಂಡ್ ಆಗಿದೆ. ಸೊ ಇವತ್ತು ನಾವೆಲ್ಲರೂ ನೆನೆಸ್ಕೋಬೇಕಾಗಿರೋ ಒಂದು ಬಹಳ ಮುಖ್ಯವಾದಂಥ ವಿಷಯ ಅಂದರೆ, ಇತ್ತೀಚೆಗೆ ನಾವು ಭಾರತೀಯರು ಬಹಳ ಹೆಮ್ಮೆ ಪಟ್ಟಂಥ ವಿಷಯ 144ನೇ ನಮ್ಮ ಕುಂಭಮೇಳ ಉತ್ಸವ. ಸೊ ಆ ಉತ್ಸವಕ್ಕೆ ಹೋದಂಥ ಪ್ರತಿಯೊಬ್ಬ ಕನ್ನಡಿಗ ಅಷ್ಟೇ ಅಲ್ಲ, ಬೇರೆ ಬೇರೆ ಭಾಷೆಯವರು ಎಲ್ಲರ ಬಾಯಲ್ಲಿ ಅತಿ ಹೆಚ್ಚು ನುಡಿದಂಥ ಹಾಡು ನಮ್ಮ KD ಚಿತ್ರದ ಶಿವ ಶಿವ ಹಾಡು. ಐ ಥಿಂಕ್ ಇದಕ್ಕೊಂದು ದೊಡ್ಡ ಚಪ್ಪಾಳೆ ಆ ತಂಡಕ್ಕೆ ನಾವು ಸಲ್ಲಿಸಲೇಬೇಕು. ತಮಾಷೆ ಅಲ್ಲ, ಅಲ್ಲಿ ಎಂತೆಂಥ ಜನರು ಬರ್ತಾರೆ. ಆ ಜನ ಎಲ್ಲ ಈ ಸಾಂಗನ್ನು ಇಟ್ಕೊಂಡು ವಿಡಿಯೋ ಮಾಡಿದ್ದಾಗಿರ್ಬೋದು, ಅಲ್ಲಿ ಕೂಗಿದ್ದಾಗಿರ್ಬೋದು, ಇದೆಲ್ಲ ನೋಡಿದಾಗ ಕನ್ನಡಿಗರಾಗಿ ನಮ್ಗೆ ಅಷ್ಟು ಹೆಮ್ಮೆ ಆಗುತ್ತೆ. ಇದೆಲ್ಲ ಒಂದು ಕಡೆ ಆದರೆ ಇವತ್ತು ಆಗ್ತಾ ಇರುವಂಥ ನೆಕ್ಸ್ಟ್ ಟ್ರೆಂಡಿಂಗ್ ಏನಪ್ಪ ಅನುಶ್ರೀ ಈಗಲೇ ಟ್ರೆಂಡ್ ಹೇಳ್ತಿದ್ದಾಳೆ ಅಂದರೆ, ನಾನು ಹೇಳಿಲ್ವಾ ಪ್ರೇಮ್ ಸರ್ ಇದ್ದಾರೆ ಅಂದರೆ ಅಲ್ಲಿ ಟ್ರೆಂಡ್ ಇದ್ದೇ ಇರುತ್ತೆ. ಅದರಲ್ಲೂ ಪ್ರೇಮ್ ಸರ್ ಮತ್ತು ಅರ್ಜುನ್ ಜನ್ಯ ಸರ್ ಅವ್ರು ಇದ್ದಾರೆ ಅಂದರೆ ಅಲ್ಲಿ ಟ್ರೆಂಡಿಂಗು ಕಟ್ಟಿಟ್ಟ ಬುತ್ತಿ. ಅವರ ಕಾಂಬಿನೇಷನಲ್ಲಿ ಬಂದಂಥ ವಿಲನ್ ಚಿತ್ರ ಆಗಿರ್ಬೋದು, DK ಚಿತ್ರ ಆಗಿರ್ಬೋದು, ಅಥವಾ ಇವಾಗ ಬರ್ತಿರೋಂಥ ನಮ್ಮ KD ಚಿತ್ರ ಆಗಿರ್ಬೋದು, ಆಮೇಲೆ ಏಕಲವ್ಯ ಚಿತ್ರ ಆಗಿರ್ಬೋದು, ಪ್ರತಿಯೊಂದು ಮ್ಯೂಸಿಕಲ್ ಆಲ್ಬಮ್, ಬರೀ ಒಂದು ಹಾಡಲ್ಲ, ಇಡೀ ಆಲ್ಬಮ್ಮೇ ಸಿಕ್ಕಾಪಟ್ಟೆ ಟ್ರೆಂಡ್ ಆದಂಥ ಒಂದು ಜೋಡಿ ಅದು. ಸೊ ಆ ಜೋಡಿ ಮತ್ತೆ ಇವತ್ತು ಮೋಡಿ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಕನ್ನಡ ಚಲನಚಿತ್ರರಂಗವನ್ನ ಭಾರತೀಯ ಚಿತ್ರರಂಗದಲ್ಲಿ ಒಂದು ವಿಷನ್ ಅಂತ ತೋರಿಸ್ತಾ ಇರುವಂತಹ ಒಂದು ಸಂಸ್ಥೆ ಅಂದರೆ ಅದು ನಮ್ಮ KVN ಸಂಸ್ಥೆಯವರು. ಅವರು ಗ್ರ್ಯಾಂಡಿಯರ್ನೆಸ್ಗೆ ಇರುವಂತಹ ಒಂದು ವಿಷನ್ ಆಗಿರ್ಬೋದು, ಅಥವಾ ಕ್ರಿಯೇಟಿವಿಟಿ, ಸದಭಿರುಚಿಯ ಕಥೆಗಳನ್ನು ಆಯ್ಕೆ ಮಾಡಿ ದ ವೇ KVN ಇಸ್ ಪ್ರೆಸೆಂಟಿಂಗ್ ಫಿಲ್ಮ್ಸ್ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಾಗಿರ್ಬೋದು, ಅಥವಾ ಈಗ ನೆಕ್ಸ್ಟ್ ವರ್ಲ್ಡ್ ವೈಡ್ ಹೋಗ್ತಾ ಇದ್ದಾರೆ. ಸೊ ಆ ರೀತಿ ನಿರ್ಮಾಪಕರು ನಮ್ಮ ಕರ್ನಾಟಕದವರು, ನಮ್ಮ ಬೆಂಗಳೂರಿನವರು ಅಂತ ಹೇಳೋದಕ್ಕೆ ನಮಗೆ ಬಹಳ ಹೆಮ್ಮೆ ಅನಿಸುತ್ತೆ. ಸೊ ಇವತ್ತು KVN ಸಂಸ್ಥೆ ಹಾಗೂ ಆ ಸಂಸ್ಥೆಯ ಮಾಲೀಕರಾದಂತಹ ವೆಂಕಟ್ ನಾರಾಯಣ್ ಸರ್ಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆಗಳ ಮೂಲಕ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಸೊ ನಾನಾಗಲೇ ಹೇಳಿದಾಗೆ ಇವತ್ತು ಬರೀ ಲಿರಿಕಲ್ ವಿಡಿಯೋ ಆಫ್ ದ ಸೆಕೆಂಡ್ ಸಾಂಗ್. ಈ ಹಾಡೇ ಒಂಥರ ವಿಭಿನ್ನ ಆಗಿದೆ, ಸೆಟ್ ಆಗಲ್ಲ ಹೋಗೆ ನಂಗು ನಿಂಗು ಅಂತ ಹೇಳ್ಬಿಟ್ಟು. ನನಗೆ ಅನಿಸ್ತಾ ಇದೆ ಈ ಸಾಂಗ್ ಮೋಸ್ಟ್ಲಿ ಅರ್ಜುನ್ ಜನ್ಯ ಸರ್ ಅವರು ನನ್ನ ಮನಸ್ಸಲ್ಲಿ ಇಟ್ಕೊಂಡೇ ಬರ್ದಿದ್ದಾರೋ ಏನೋ. ಏನು ಸರ್, ಇದನ್ನೇ ಯಾವಾಗಲೂ ಹೇಳ್ತಿರ್ತಾರೆ, ಮೇಡಮ್ ನನಗೂ ನಿಮಗೂ ಸೆಟ್ ಆಗೋದೇ ಇಲ್ಲ ಅಂತ. ಅದನ್ನು ಬಹಳ ಖಚಿತಪಡಿಸ್ತಿರ್ತಾರೆ ಅವ್ರ ಮನೆಯವರು, ಅದು ಬೇರೆ ವಿಷಯ. ಆದರೆ ನಾವು ಇದನ್ನು ಬಿಡಲ್ಲ, ಈ ಪ್ರಯತ್ನವನ್ನು ಬಿಡೋದಿಲ್ಲ. ಇದನ್ನು ಬಹಳ ಪ್ರೀತಿಯಿಂದ ಈ ಒಂದು ಮ್ಯೂಸಿಕ್ಕನ್ನು ಮಾಡಿದ್ದಾರೆ. ಸೊ ಇವತ್ತು
ಈ ಹಾಡಿನ ಲಾಂಚ್ ಆಗಲಿದೆ ಆ್ಯಂಡ್ ನಮ್ಮ ಎಲ್ಲ ಕಾಸ್ಟು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸ್ಟೇಜ್ ಮೇಲೆ ಬರ್ತಾರೆ. ಎಲ್ಲ ರೆಟ್ರೋ ಲುಕ್ಕಲ್ಲಿದೆ. ಒಂದು ಸಿನಿಮಾನೇ ರೆಟ್ರೋ ಏರಾನ ಕ್ರಿಯೇಟ್ ಮಾಡಿದಂಥ ಸಿನಿಮಾ KD. ಸೊ ಈ ಸಿನಿಮಾದಲ್ಲಿ ರೆಟ್ರೋ ಲುಕ್ಕಲ್ಲಿ ಮಿಂಚ್ತಾ ಇರೋದು ಕಾಳಿದಾಸನಾಗಿ ನಮ್ಮ ಆಕ್ಷನ್ ಫ್ರೆಂಡ್ಸ್ ಧ್ರುವ ಸರ್ಜಾ ಸರ್ ಅವ್ರಿಗೆ ಬರಲಿ ಒಂದು ದೊಡ್ಡ ಚಪ್ಪಾಳೆ. ಸರ್, ನಿಮ್ಮ ಡಾನ್ಸ್ ಆಗಿರ್ಬೋದು, ಆ ಲುಕ್ ಆಗಿರ್ಬೋದು, ಡ್ಯಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ನೀವು ಹೊಡೆದಂಥ ಕಣ್ಣಾಗಿರ್ಬೋದು, ಪ್ರತಿಯೊಂದು ಟ್ರೆಂಡ್ ಆಗಿದೆ. ಎಲ್ಲ ಗ್ರೇಟ್ ಇನ್ ದ ಸಾಂಗ್. ಇದ್ರ ಜೊತೆಗೆ ನಾವು ಕೂಡ ಯಾರಿಗೂ ಕಮ್ಮಿ ಇಲ್ಲ ಅಂತ ಆ್ಯಕ್ಟಿಂಗ್ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು, ಎನರ್ಜಿಯಲ್ಲಿ ಮಿಂಚ್ತಾ ಇರೋದು ನಮ್ಮ ಮಚ್ಚಲಕ್ಷ್ಮಿ ರೀಶ್ಮಾ ನಾಣಯ್ಯ ಅವ್ರಿಗೆ ಬರಲಿ ಚಪ್ಪಾಳೆ. ಹಾರ್ಟಿ ವೆಲ್ಕಮ್ ರೀಶ್ಮಾ. ಸೊ ಇದಿಷ್ಟು ನಮ್ಮ ಚಿತ್ರದ ಬಗ್ಗೆ ಇರುವಂಥ ಇನ್ಫಾರ್ಮೇಷನ್. ಐ ಥಿಂಕ್ ಈಗ ನಾವು ಸಾಂಗ್ ನೋಡುವಂಥ ಸಮಯ ಆಗಿದೆ. ಸೆಟ್ ಆಗಲ್ಲ ಹೋಗಿ ನಂಗೂ ನಿಂಗು. ನಿಮ್ಮಲ್ಲಿ ಯಾರಿಗಾದ್ರೂ ಸೆಟ್ ಆಗದೆ ಇರೋರು ಇನ್ನ ಇದಾರ? ಹುಡುಗಿ ಸೆಟ್ ಆಗದೆ ಇರೋರು ಯಾರಾದ್ರೂ ಇದಾರ? ಮನು ಸರು ಫೋಟೋ ತೆಗ್ದು ಎಲ್ಲರನ್ನೂ ಸೆಟ್ ಮಾಡಿಸ್ಕೊಂಡಿದ್ದಾರೆ. ಇವತ್ತು ಸೆಟ್ ಆಗಿಲ್ಲ ಅಂದ್ಬಿಟ್ಟು ಮೋಕ್ಷಂದ್ರ ಬಂದಿಲ್ಲ. ಆ್ಯಕ್ಚುಲಿ ಸೆಟ್ ಆಗದೆ ಇರೋರು ಯಾರ್ಯಾರು ಇದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ಈ ಟ್ರೆಂಡ್ನ ಸೆಟ್ ಮಾಡಿದಂಥ ಸೃಷ್ಟಿಕರ್ತ ಪ್ರೇಮ್ ಸರ್ ಇದ್ದಾರೆ. ಸೊ ನನ್ನ ಒಂದು ಆಸೆ ಏನಂದರೆ, ಪ್ರೇಮ್ ಸರ್ ಹಾಗೂ ಇವತ್ತಿನ ಈ ಚಿತ್ರದ ಈ ದಿನದ ಮ್ಯೂಸಿಕಲ್ ಹೀರೋ ಅರ್ಜುನ್ ಜನ್ಯ ಸರ್ ಆ್ಯಂಡ್ ನಮ್ಮೆಲ್ಲರ ಪ್ರೀತಿಯ ಸುಪ್ರೀತ್ ಸರ್ ಬಂದು ನಮ್ಮ ಇವತ್ತಿನ ಸಾಂಗನ್ನು ಲಾಂಚ್ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಸರ್ ಅಲ್ಲಿಂದನೇ ಲಾಂಚ್ ಮಾಡ್ತೀರಾ? ಸ್ಟೇಜಲ್ಲಿ ಬಂದ್ಬಿಟ್ಟು ಏನಾದ್ರು ಲಾಂಚ್ ಮಾಡ್ತೀರಾ? ಆ್ಯಕ್ಷನ್ ಅಂತ ಹೇಳ್ಬಿಡ್ತಾರೆ ಸರ್. ಸರ್ ನೀವು ಇಲ್ಲಿ ಬಂದ್ಬಿಟ್ರೆ ನಾನಾ ಬೇಡಪ್ಪ, ನಾನು ಅಲ್ಲೇ ಬರ್ತೀನಿ. ಯಾಕೆ ಸುಮ್ಮನೆ ಅವ್ರ ಹೆಂಡ್ತಿ ನನಗೆ ಹೊಡಿತಾರೆ ಬೆಲೆ. ಯಾ ಪ್ರೇಮ್ ಸರ್ ಇಲ್ಲಿ ಬಂದರೆ ಲಾಂಚ್ ಆಗೋಣ. ಪ್ರೇಮ್ ಸರ್, ಧನ್ಯಾಜಿ ಬನ್ನಿ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಬನ್ನಿ. ಆಗಿದ್ದಾಗಲಿ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲೆಲ್ಲ ನಾವು ನಡ್ಕೊಂಬಂದಿದ್ದು, ನಾನು ನಿಮ್ಮನ್ನು ನೋಡಿ ಮೂತಿ ತಿರುಗಿಸಿದ್ದು ಎಲ್ಲ ಬಂದ್ಬಿಟ್ಟಿದೆ. ಹೌದು, ನೀವು ಹೇಳಿದ್ದು. ನಮ್ಮಿಬ್ಬರ ಈ ಒಂದು ಸೇರದೇ ಇರೋ ಪ್ರೀತಿಗೆ ಸಾಕ್ಷಿ ಆಗಿರೋದು ಪ್ರೇಮ್ ಸರ್ ಅವರು. ಹಾಂ ಅನೌನ್ಸ್ ಆಗೋವರೆಗೂ ಹೌದು. KD ನೀವಿಬ್ಬರು ಬರಲೇಬೇಕು. ಧ್ರುವ ಸರ್ಜಾ ಅವರು ಹಾಗೂ ರೀಶ್ಮಾ ಅವರು ಆ್ಯಂಡ್ ಸುಪ್ರೀತ್ ಸರ್ ಪ್ಲೀಸ್ ಬರಬೇಕು. KVN ಬಿಸ್ನೆಸ್ ಹಾಗೂ ಆಪರೇಷನ್ಸ್ ಹೆಡ್ ಆದಂಥ ಸುಪ್ರೀತ್ ಸರ್ ಅವರು. ಪ್ರೇಮ್ ಸರ್ ಇಂಗ್ಲೀಷಲ್ಲಿ ಕರೀತಿದ್ದಾರೆ, ಬನ್ನಿ ಸರ್. ಹಾಂ ಇಲ್ಲ, ನನಗೆ ಓಕೆ, ನನಗೆ ಸೆಟ್ ಆಗ್ತಾರೆ ಜನ್ಯಾಜಿ. ಸರ್ ಹತ್ರ ಕೇಳೋಣ. ಸರ್ ಸೆಟ್ ಆಗತ್ತಾ ಆಗಲ್ವಾ? ಮೇಡಮ್ ಯಾರಿಗೆ ಸೆಟ್ ಆಗುತ್ತೋ ಬಿಡುತ್ತೋ, ನನ್ನ ಹೆಂಡ್ತಿಗೆ ಸೆಟ್ ಆಗ್ಬೇಕು ಮೇಡಮ್. ನನ್ನ ಹೆಂಡ್ತಿಗೂ ನಿಮಗೂ ಸೆಟ್ ಆಗ್ತಾ ಇಲ್ಲ, ಆದರೆ ನನಗೂ ನಿಮಗೂ ಸೆಟ್ ಆಗಲ್ಲ. ಸೆಟ್ ಆಗಲ್ಲ ಸರ್, ಆದರೆ ಈ ಸಾಂಗ್ ಮಾತ್ರ ಪಕ್ಕ ಸೆಟ್ ಆಗುತ್ತೆ. ಆನ್ ದ ಕೌಂಟ್ ಆಫ್ 3, 2, 1 ಲೆಟ್ಸ್ ಬಿಗಿನ್ ಅಂತ ಹೇಳೋಣ. ಓಕೆನಾ? ರೆಡಿ? 3, 2, 1 ಲೆಟ್ಸ್ ಬಿಗಿನ್. ಒಳ್ಳೆ ಟೈಮಿಗೆ ಲೈಟ್ ಆಫ್ ಮಾಡ್ದ.
ಫ್ಯಾಂಟಾಸ್ಟಿಕ್. ಒನ್ಸ್ ಮೋರ್ ಪ್ಲೀಸ್. ಒನ್ಸ್ ಮೋರ್ ನಮಗಾಗಿ ಒನ್ಸ್ ಮೋರ್. ದೊಡ್ಡ ಚಪ್ಪಾಳೆ ಬರಬೇಕು. ಇವತ್ತು ಲಾಂಚ್ ಆಗಿರುವಂತಹ ಸೆಟ್ ಆಗಲ್ಲ ಅನ್ನೋ ಲಿರಿಕಲ್ ವಿಡಿಯೋ. ಸೊ ನಿಮ್ಮ ಮನಸ್ಸಲ್ಲಿ ಸಾಕಷ್ಟು ಪ್ರಶ್ನೆಗಳಿದೆ. ಇದೇನಿದು ಸಾಂಗ್ ಲಿರಿಕಲ್ ವಿಡಿಯೋ, ಓಕೆ, ಬಟ್ ಅವರಿಬ್ಬರು ನಾರ್ಮಲ್ ಆಗಿ ಬಟ್ಟೆ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ವಾಟ್ ಇಸ್ ದಿಸ್ ಅಂತ ಹೇಳಿ ಇವತ್ತು ಆ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಕಾದಿದೆ. ಆ ಪ್ರಶ್ನೆಗಳನ್ನ ಹೇಳೋಕ್ಕಿಂತ ಮುಂಚೆ, ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಿಂತ ಮುಂಚೆ ನಮ್ಮ KD ಚಿತ್ರದ ತಂಡವನ್ನು ಒಂದು ಸೂಪರ್ ಡೂಪರ್ ಲುಕ್ಕಲ್ಲಿ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡಬೇಕು. ಯಾಕಂದರೆ KD ಚಿತ್ರ ಬಂದು ಒಂದು ಆಗಿನ ಒಂದು ರೆಟ್ರೋ ಎರಾನ ಕ್ರಿಯೇಟ್ ಮಾಡಿದಂಥ ಒಂದು ಚಿತ್ರ. ಸೊ ಹಾಡಾಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಅದರ ಮೇಕಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಸಾರಿ ಸಾರಿ ಕೂಗಿ ಕೂಗಿ ರೆಟ್ರೋ ಲುಕ್ಕನ್ನು ನಮಗಾಗಿ ತೋರಿಸ್ತಾ ಇದೆ. ಸೊ ಅಂದ ಮೇಲೆ ಇವತ್ತು ನಮ್ಮ ತಂಡ ತಗೊಂಡು ಹೃದಯದ ಮೇಲೆ ಹಾಕೊಂಡು ಬರ್ತಾ ಇದ್ದಾರೆ. ಸೊ ನಮ್ಮ ತಂಡವನ್ನ ವೆಲ್ಕಮ್ ಮಾಡುವಂತಹ ಸಮಯ ಈಗ ಸ್ಟೇಜ್ ಮೇಲೆ. ಮೊದಲನೇದಾಗಿ ಈ ರೀತಿ ಸೂಪರ್ ಡೂಪರ್ ಹಿಟ್ ಹಾಡುಗಳು, ಸಿನಿಮಾಗಳು ಕೊಡುವಂತಹ ನಮ್ಮೆಲ್ಲರ ಟ್ರೆಂಡ್ ಸೆಟ್ಟರ್ ಅಂದ್ರೆ ಶೋಮ್ಯಾನ್ ಒನ್ ಅಂಡ್ ಓನ್ಲಿ ಪ್ರೇಮ್ ಸರ್ ನಿರ್ದೇಶಕರನ್ನ ವೆಲ್ಕಮ್ ಮಾಡೋಣ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಅವ್ರನ್ನ ಬರಮಾಡಿಕೊಳ್ಳೋಣ ಪ್ಲೀಸ್. ಹಾಂ ಸರ್, ಬನ್ನಿ ಸರ್. ಎಸ್ ಸರ್, OG KD ಸರ್ ನೀವು.
ಓ ಜಿ ಕೆ ಡಿ ಯಾಕಂದರೆ ಕೆ ಡಿ ಸೃಷ್ಟಿಕರ್ತನೇ ಅವರು. ಸರ್ ಕೆ ಡಿ ಹಾರ್ಟು ಸ್ವಲ್ಪ ಬೇರೆ ಆಗಿಬಿಟ್ಟಿದೆ ಸರ್, ಇದೊಂಚೂರು ಒಟ್ಟಿಗೆ ಆಗಿಬಿಟ್ರೆ ಚೆನ್ನಾಗಿ. ಅದು ಕಮಾನ್ ಅದು ಈಗ ಇದಕ್ಕೆ ಶಾಕ್ ಆಗಿದ್ರೆ ಹೆಂಗೆ, ನಮ್ಮ ನೆಕ್ಸ್ಟ್ ಕೆ ಡಿ ಬರ್ತಾ ಇದ್ದಾರೆ, ಮ್ಯೂಸಿಕಲ್ ಕೆ ಡಿ, ಈ ದಿನದ ಮ್ಯೂಸಿಕಲ್ ಹೀರೋ, ನನ್ನ ಹೃದಯದ ರೌಡಿ. ಎಲ್ಲಿ ಅರ್ಜುನ್ ಜನ್ಯ ಸರ್ ಬರಲಿ, ಚಪ್ಪಾಳೆ ನಮ್ಮ ಅರ್ಜುನ್ ಜನ್ಯ ಸರ್ ಅವರಿಗೆ ಪ್ಲೀಸ್. ಸೆಟ್ ಆಗಲ್ಲ, ಆಗದೆ ಇರೋಕ್ಕೆ ನಾನು ಬಿಡೋದಿಲ್ಲ ಅಂತ ಅವರು. ಆ್ಯಂಡ್ ಈ ನಮ್ಮ ಚಿತ್ರದ ಹೀರೋ, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಧ್ರುವ ಸರ್ ಅವರು ಎಷ್ಟು ಒಳ್ಳೆ ಹೀರೋ, ಡೆಡಿಕೇಟೆಡ್ ಅಂದರೆ ಸಾಂಗ್ ಈಗ ಲಾಂಚ್ ಆಗಿದೆ, ಶೇರ್ ಮಾಡ್ತಾ ಇದ್ದಾರೆ ಪಾಪ, ನಿಜ ಶೇರ್ ಮಾಡ್ತಿರ್ತಾರೆ. ಹೌದು. ಆ್ಯಂಡ್ ಇಲ್ಲಿ ರೆಟ್ರೋ ಅಲ್ಲಿ ಸಖತ್ತಾಗಿ ಡ್ಯಾನ್ಸ್ ಮಾಡಿ ಕ್ಯೂಟಾಗಿ ಎಕ್ಸ್ಪ್ರೆಷನ್ಸ್ ಕೊಟ್ಟಿರುವಂತಹ ರೇಷ್ಮಾ ನಾಣಯ್ಯ, ನಮ್ಮ ಮಚ್ಚಲಕ್ಷ್ಮಿ ಬರಬೇಕು ಸ್ಟೇಜ್ ಮೇಲೆ. ಎಸ್. ಆ್ಯಂಡ್ ಅಫ್ಕೋರ್ಸ್ KVN ಬಿಸ್ನೆಸ್ ಆ್ಯಂಡ್ ಆಪರೇಷನ್ಸ್ ಹೆಡ್ ಆದಂಥ ಸುಪ್ರೀತ್ ಸರ್, ನಮ್ಮ ಚಿತ್ರದ ಗ್ರೇಟ್ 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 ಸಪೋರ್ಟ್. ಸುಪ್ರೀತ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕೆ ಡಿ ಮಧ್ಯದಲ್ಲಿ ನೋಡಿ ನೋಡಿ, ಇವರೇ ಬಿಡೋದಿಲ್ಲ. ಹೆಂಗೆ ಸರ್, ಸ್ಪೆಕ್ಸ್ ಹಾಕೊಂಡಿಲ್ಲ ನೀವ್ಯಾರು? ಎಲ್ಲ ರೆಟ್ರೋ ಸ್ಪೆಕ್ಸ್ ಇದೆಯಾ? ಕೊಡಿ ಕೊಡಿ, ರೆಟ್ರೋ ಸ್ಪೆಕ್ಸ್ ಕೊಡಿ, ಪ್ರೇಮ್ ಸರ್ ಕೊಡಿ. ಹೆಂಗೆ ಮತ್ತೆ ಧ್ರುವ ಅವ್ರದ್ದು, ಅವ್ರು ಇನ್ನೂ ಶೇರ್ ಮಾಡ್ತಾನೆ ಇದ್ದಾರೆ. ರಿಷ್ಮಂಗ್ ಸಿಗ್ತಾ? ಸುಪ್ರೀತ್ ಸರ್ ಆಲ್ರೆಡಿ ಕೈಲಿ ಇಟ್ಕೊಂಡಿದ್ದಾರೆ ಗಾಗಲ್ಸ್ನ. ನನ್ನ ಹತ್ರ ಒಂದಿದೆ ರೆಟ್ರೋ ಸ್ಪೆಕ್ಸ್, ಬಟ್ ನಿಮಗೆ ಸೂಟ್ ಆಗಲ್ವೋ ಏನೋ ಧ್ರುವ ಸರ್. ಪಿಂಕ್ ಕಲರ್ ಇದೆ ಈ ಗ್ಲಾಸಲ್ಲಿ. ಧ್ರುವ ಸರ್ದು ಶ್ಯಾಮ್ ಸರ್ ತಗೊಂಡ್ಬಿಟ್ಟವರ ಎಲ್ಲ ಓಕೆ, ಆದರೆ ಇವತ್ತು ಶ್ಯಾಮ್ ಸರ್ ಈ ಲುಕ್ಕಲ್ಲಿ ನಮಗೆ ಕಾಣಿಸ್ತಾ ಇರೋದೇ ಒಂದು ದೊಡ್ಡ ಖುಷಿ. ಎಲ್ಲಿ ಶ್ಯಾಮ್ ಸರ್ ಕಾಣಿಸ್ತಾನೆ ಇಲ್ಲ. ನಮ್ಮ ಆನಂದ್ ಆಡಿಯೋ ಸಂಸ್ಥೆಯ ಶ್ಯಾಮ್ ಸರ್, ಸರ್ ನೀವು ಕನ್ನಡಕ ಹಾಕೊಂಡೆ ಎಂಟ್ರಿ ಕೊಡಿ ಸರ್ ನೀವು ಪ್ಲೀಸ್. ಈ ಲುಕ್ಕಲ್ಲಿ ಶ್ಯಾಮ್ ಸರ್ನ ಯಾರು ಫ್ರೆಂಡ್ಸಲ್ಲೂ ನೋಡಿರಲ್ಲ ನೋಡಿ. ಅಲ್ಲಿ ನೋಡಿ ಹೆಂಗೆ ಕಾಣಿಸ್ತವ್ರೆ ಶ್ಯಾಮ್ ಸರ್, ಸೂಪರ್ ಸೂಪರ್ ಸೂಪರ್. ಎಲ್ಲ ಇವತ್ತು ನಾನು ಇದನ್ನು ಹಾಕ್ಕೊಂಡೆ ಆ್ಯಂಕರಿಂಗ್ ಮಾಡ್ತೀನಿ. ನಾನು ಒಬ್ಬಳೇ ಅನ್ಕೊಂತೀನಿ ಪ್ರೇಮ್ ಸರ್ ರೆಟ್ರೋ ಹಾಕ್ಕೊಂಡಿರೋದು. ಡೆಡಿಕೇಟೆಡ್ ಆ್ಯಂಕರ್. ನಮ್ಮ ಆರ್ಟ್ ಡೈರೆಕ್ಟರ್ ಮೋಹನ್ ಬಿ ಕೆರೆ ಸರ್ ಬಂದಿರಬೇಕಲ್ಲ ಈ ಕೆ ಡಿ ಜಾಕೆಟ್ ಹಾಕ್ಕೊಂಡು. ಮೋಹನ್ ಬಿ ಕೆರೆ ಸರ್, ಪ್ಲೀಸ್ ವೆಲ್ಕಮ್ ಮೋಹನ್ ಬಿ ಕೆರೆ ಸರ್ ಆನ್ ಸ್ಟೇಜ್. ಅಂದರೆ ಒಂದು ರೆಟ್ರೋ ದುನಿಯಾನ ಸೃಷ್ಟಿ ಮಾಡೋದಿದೆಯಲ್ಲ, ಅದು ಈಸಿ ಕೆಲಸ ಅಲ್ವೇ ಅಲ್ಲ. ಆ ಒಂದು ಆ ಒಂದು ವರ್ಲ್ಡನ್ನೇ ಅವರು ಸೃಷ್ಟಿ ಮಾಡಿದ್ದಾರೆ ಮೋಹನ್ ಬಿ ಕೆರೆ ಸರ್ ಅವರು. ಆ್ಯಂಡ್ ಈ ಚಿತ್ರದ DOP ವಿಲಿಯಂ ಡೇವಿಡ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅವರು ನಾಚ್ಕೊಂಡ್ಬಿಟ್ಟಿದ್ದಾರೋ ಏನೋ, ಕ್ಯಾಮ್ರಾ ಶೈ. ಹಾಗೆಯೇ ಆನಂದ್ ಆಡಿಯೋ ಸಂಸ್ಥೆಯ ಆನಂದ್ ಸರ್ ಅವರು ಕೂಡ ಬಂದರು. ಎಸ್ ಎಸ್, ಈ ಕರ್ನಾಟಕದಲ್ಲಿ ಯಾರೂ ಕಾಣಿಸ್ತಾ ಇಲ್ಲ. ಆನಂದ್ ಸರ್ ವೆಲ್ಕಮ್ ವೆಲ್ಕಮ್. ಆ್ಯಂಡ್ ನಮ್ಮ DOP ವಿಲಿಯಂ ಡೇವಿಡ್ ಸರ್ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸೊ ಇದು ನಮ್ಮ ತಂಡ. ಈಗದ ಇಂಟ್ರೊಡಕ್ಷನ್. ಎಸ್. And now
ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು ಎವ್ರಿ ಒನ್, ಮಾಧ್ಯಮದವರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ವಿತ್ ಹಿಸ್ ಬ್ಲೆಸ್ಸಿಂಗ್ಸ್ ಇವತ್ತು ನಾವು ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋಣ. ಓಕೆ, ಒಂದು ದೊಡ್ಡ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ. ಅದರ ಲೀಡ್ ಏನಪ್ಪ ಅಂದರೆ, ನೀವೆಲ್ಲರೂ ಅಂದ್ಕೊಂಡಿರ್ತೀರ ಈ ಲಿರಿಕಲ್ ವಿಡಿಯೋಲಿ ಇದೇ ಜಾಕೆಟ್ ಹಾಕ್ಕೊಂಡು ಧ್ರುವ ಸರ್ ಅವರು, ರೇಷ್ಮಾ ಅವರು ಸಿಂಪಲ್ ಆಗಿ ಡ್ಯಾನ್ಸ್ ಮಾಡಿಬಿಟ್ರಲ್ಲ ಅಂತ ಅಂದ್ಕೊಂಡಿರ್ಬೋದು. ನೀವು ನೋಡಿದಂತೆ ಶಿವ ಶಿವ ಸಾಂಗ್ ಎಷ್ಟು ಟ್ರೆಂಡ್ ಆಗಿತ್ತು ಅಂತಂದರೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಪ್ರತಿಯೊಬ್ಬರು ಕೂಡ ಈ ಹಾಡನ್ನು ಟ್ರೆಂಡ್ ಮಾಡಿದ್ರು, ಹುಕ್ ಸ್ಟೆಪ್ ಮಾಡಿ. ಸೊ ಇವತ್ತು ಇಲ್ಲಿ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಇದೆ, ಅದು ನಮ್ಮ ಡೈರೆಕ್ಟರ್ ಹೇಳ್ತಾರೆ. ಅದಾದ ನಂತರ ಏನು ವಿಷಯ ಅಂತ ನಾವು ಕೇಳೋಣ. ಹುಕ್ ಸ್ಟೆಪ್ ಪ್ರೇಮ್ ಸರ್ ಹಾಕಲ್ಲ, ಹುಕ್ ಸ್ಟೆಪ್ ಬಗ್ಗೆ ಏನೋ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಆಕ್ಚುಲಿ ನಮ್ಮ ಧ್ರುವ ಸರ್ ಹೇಳ್ತಾರೆ ಅದು ವಿಷಯ ಏನು ಅಂತ. ಅವ್ರಿಗೆ ವಿಷಯನೇ ಗೊತ್ತಿಲ್ಲ ಅವ್ರಿಗೆ. ಓಕೆ, ಇವತ್ತಿನ ದೊಡ್ಡ ಅನೌನ್ಸ್ಮೆಂಟ್ ಏನಪ್ಪಾ ಅಂತಂದ್ರೆ, ಹೇಗೆ ಪ್ರೇಮ್ ಸರ್ ಅವರು ಒಬ್ಬ ಹೊಸ ಟೆಕ್ನಿಷಿಯನ್ ಅಂದ್ರೆ ನಮ್ಮ ರಾಹುಲ್ ಮಾಸ್ಟರ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಇದರಲ್ಲಿ ಕೊರಿಯೋಗ್ರಾಫ್ ಮಾಡೋದಕ್ಕೆ, ಇದೇ ರೀತಿ ಈ ಸಾಂಗ್ನ ಹುಕ್ ಮೂಮೆಂಟ್ನ ಮಾಡುವಂಥ ಅವಕಾಶ, ಹುಕ್ ಮೂಮೆಂಟ್ ಕ್ರಿಯೇಟ್ ಮಾಡುವಂಥ ಅವಕಾಶ ನಿಮಗೆ ಕೊಡ್ತಿದ್ದಾರೆ. ಅಂದರೆ ಪ್ರೆಸ್ ಅವ್ರಿಗಲ್ಲ ಪಾಪ, ಅವರೆಲ್ಲ ಇನ್ನು ನಾವು ಮಾಡಬೇಕಾ ಹುಕ್ ಮೂಮೆಂಟ್ ಅಂತ ನೀವು ಅನ್ಕೊಂಡಿರ್ತೀರ. ಈ ಮೂಲಕ, ಮಾಧ್ಯಮದ ಮೂಲಕ ಕಾರ್ಯಕ್ರಮವನ್ನು, ಈ ಒಂದು ವೇದಿಕೆ ಕಾರ್ಯಕ್ರಮ ನೋಡ್ತಾ ಇರುವಂತಹ ಎಲ್ಲ ಆಡಿಯನ್ಸ್ಗೆ ಈ ಒಂದು ಸಂದೇಶ. ಸೊ ಈ ಸಾಂಗ್ ಇವತ್ತು ಲಿರಿಕಲ್ ವಿಡಿಯೋ ನಾವೇನು ಲಾಂಚ್ ಮಾಡಿದೀವಿ, ಸೆಟ್ ಆಗಲ್ಲ ಹೋಗೆ ನಂಗು ನಿಂಗು, ಈ ಹಾಡನ್ನ ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಟ್ಯಾಲೆಂಟನ್ನು ಯೂಸ್ ಮಾಡಿ ನೀವು ಯಾವ ಹುಕ್ ಸ್ಟೆಪ್ ಮಾಡ್ತೀರಾ ಆ ಹುಕ್ ಸ್ಟೆಪ್ನ ರೆಕಾರ್ಡ್ ಮಾಡಿಬಿಟ್ಟು ನೀವು ಪ್ರೇಮ್ ಸರ್, ಧ್ರುವ ಸರ್ಜಾ ಅವರು, KVN ಇವರೆಲ್ಲರಿಗೂ ಟ್ಯಾಗ್ ಮಾಡಿಬಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಹಾಕಿದಲ್ಲಿ ಅಷ್ಟು ವಿಡಿಯೋಗಳನ್ನು ತಂಡದವರು ನೋಡ್ತಾರೆ, ವಿಶೇಷವಾಗಿ ನಮ್ಮ ನಿರ್ದೇಶಕರು ನೋಡ್ತಾರೆ. ಯಾವುದು ಬೆಸ್ಟ್ ಹುಕ್ ಮೂಮೆಂಟ್ ಅಂತ ನಮ್ಮ ತಂಡದವ್ರಿಗೆ ಅನ್ಸುತ್ತೋ ಆ ಹುಕ್ ಮೂಮೆಂಟ್ ಅನ್ನ ಆಯ್ಕೆ ಮಾಡ್ತಾರೆ. ಆ ಹುಕ್ ಮೂಮೆಂಟ್ ಮಾಡಿದವ್ರನ್ನ ಕರೆಸಿ ಆನರ್ ಮಾಡಿ ಆ ಹುಕ್ ಮೂಮೆಂಟ್ನ ಒರಿಜಿನಲ್ ಹಾಡಿನಲ್ಲಿ ಬಳಸಲಾಗುತ್ತೆ. ಸೊ ನೀವು ಕ್ರಿಯೇಟ್ ಮಾಡುವಂತ ಹುಕ್ ಮೂಮೆಂಟೇ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಹಾಗೂ ರೇಷ್ಮಾ ನಾಣಯ್ಯ ಅವರು ಅದನ್ನ ಮಾಡ್ತಾರೆ. ಸೊ ಗೆಟ್ ಸೆಟ್ ಗೋ, ಹಾಡ್ ನೋಡಿ, ಕೇಳಿ, ಎಂಜಾಯ್ ಮಾಡಿಕೊಂಡು ನಿಮ್ಮ ತಲೆ ಉಪಯೋಗಿಸಿ ಆ ಹುಕ್ ಮೂಮೆಂಟ್ ನ ಕ್ರಿಯೇಟ್ ಮಾಡಿ. ಬಟ್ ಪ್ರೇಮ್ ಸರ್, ಇದು ಪಕ್ಕಾ ಪ್ರಾಮಿಸ್ ತಾನೆ? ಮೈ ಕೊಡಿ ಪ್ರೇಮ್ ಸರ್ಗೆ. ಅವ್ರು ಇದನ್ನೇ ಅವರೇ ಸೆಟ್ ಮಾಡಿರೋದು ಅಲ್ವಾ? ನನಗೆ ಒಂದು ಸೆಟ್ ಆದ್ಮೇಲೆ ಎಲ್ಲರಿಗೂ ಸೆಟ್ ಆಯ್ತದೆ. ಸುಪ್ರೀಂ ಸರ್, ಈ ರೀತಿ ಒಂದು ಆಲೋಚನೆ ಯಾಕೆ ಬಂತು ನಿಮಗೆ? ಬಿಕಾಸ್ ಇಟ್ಸ್ ವಂಡರ್ಫುಲ್ ಆಪರ್ಚುನಿಟಿ ಎಷ್ಟೋ ಜನಕ್ಕೆ. ಫಸ್ಟ್ ಇದು ಹುಕ್ ಲೈನು ಸೆಟ್ ಆಗಲ್ಲ ಹೋಗಿ ನನಗೆ. ಸಾಮಾನ್ಯವಾಗಿ ಯಾರಿಗೆ ಆಗಲಿ ಸಾಂಗ್ ಫಾಸ್ಟ್ ರೀಚ್ ಆಗ್ಬಿಡುತ್ತೆ. ಕರೆಕ್ಟ್. ಮಕ್ಳಿಗಾಗ್ಲಿ, ಅಜ್ಜಿದಿರ್ಗಾಗ್ಲಿ, ಲವರ್ಸ್ಗಾಗ್ಲಿ, ಗಂಡ ಹೆಂಡ್ತಿರ್ಗಾಗ್ಲಿ, ಯಾರಿಗಾದ್ರೂ ಏನೇ ಪ್ರಾಬ್ಲಮ್ ಆದ್ರೂ ನಂಗೂ ನಿಂಗೆ ಸೆಟ್ ಆಗಲ್ಲ ಹೋಗಿ ಅಂತೀವಿ. ಯಾವಾಗ ನಂಗೆ ಸೆಟ್ ಆಗಲ್ಲ. ರೈತ ಗದ್ದೆ ಉಳೋನೂ ಅಷ್ಟೇ. ಸೊ ಅವನು ಉಳ್ತಾ ಇರ್ಬೇಕಾದ್ರೆ ಯಾವ್ದಾರು ಎತ್ತುಗಳೇನಾದ್ರು ಒಂದು ಪ್ರಾಬ್ಲಮ್ ಮಾಡಿ ಹಿಂದೆ ಮುಂದೆ ಹೋದ್ರೆ ಅದು ಹೇಳ್ತಾರೆ, ಇದಕ್ಕೆ ಯಾಕೋ ನನಗೂ ಸೆಟ್ ಆಗಲ್ಲ ಇದಕ್ಕೆ ಅಂತ ಹೊಡಿತೀವಿ. ಹಂಗೆ ಅದು ತುಂಬ ಎದುರು ಪದ. ಸೊ ಅದು ತುಂಬ ವಾಡಿಕೆ ಪದ ಆಗಿರೋದ್ರಿಂದ ಆಮೇಲೆ ನಾನು ಮಾಸ್ಟರ್ ಅವರೆಲ್ಲ ನಮ್ಮ ಹುಡುಗರೆಲ್ಲ ಕುತ್ಕೊಂಡು ಕಂಪೋಸ್ ಮಾಡ್ತಿದ್ರು. ಸೊ ಧ್ರುವ ಅವರೆಲ್ಲ ಈಗ ನೋಡಿದ್ರೆ ನೀವು ಇದೆಲ್ಲ ಜಸ್ಟ್ ಲೈಕ್ ಅದು ಕಂಪೋಸಿಂಗ್. ಅದು ಮಾಡ್ಬೇಕಾದ್ರೆ ನನಗೊಂದು ಅನ್ಸ್ತು. ಆಮೇಲೆ ನಾನು ಶ್ಯಾಮಣ್ಣನ ಹತ್ರ ಮಾತಾಡ್ತಾ ಇದ್ದೆ. ಶ್ಯಾಮಣ್ಣ ಐಡಿಯಾ ಕೊಟ್ರದ್ನ, ಹಿಂಗ್ ಮಾಡಿದ್ರೆ ಹಂಗಾಗತ್ತೆ ನೋಡಿ ಪ್ರೇಮ್ ಅಂತ, ಜಗೇಶ್ ಸರ್ ಸ್ಟೈಲಲ್ಲಿ ಹಿಂಗಾದ್ರೆ ಹಂಗಾಗತ್ತೆ ಅಂತ. ಸರಿ ಹಂಗೆ ಮಾಡೋಣ ಅನ್ಬಿಟ್ಟು ಅದನ್ನ ಮಾಡಿದೀವಿ. ಸೊ ಯಾರೇ ಮಾಡಿದ್ರು ಅದು ಹುಕ್ ಸ್ಟೆಪ್ ನಾವು ಅದನ್ನ ತಗೊಂಡ್ರೆ ಅದನ್ನ ನನ್ನ ಸಿನಿಮಾದಲ್ಲಿ ಈ ಹುಕ್ ಸ್ಟೆಪ್ ನ ಅಳವಡಿಸ್ತೀನಿ. ಮತ್ತೆ ಅದಕ್ಕೊಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಇದನ್ನ ನಾವು ಯೂಸ್ ಮಾಡಿದೀವಿ ಅಂತ ಅವ್ರಿಗೆ ನಾವು ಆನರ್ ಮಾಡ್ತೀವಿ ಖಂಡಿತವಾಗ್ಲು. ಅದು ಪ್ರತಿಯೊಬ್ಬರಿಗೂ ಇದಾಗ್ಲಿ, ಹೊಸ ಪ್ರತಿಭೆಗಳು ಹುಟ್ಟುಗಲಿ. ಸೊ ಇದರಿಂದ ಅಂತ, ಯಾಕಂದ್ರೆ ಪ್ರತಿಯೊಬ್ಬರು ಎಲ್ಲ ಹೊಸೊಬ್ಬರ ಕೈಲಿ ಸಾಹಿತ್ಯ ಬರೆಸ್ತೀನಿ, ಎಲ್ಲ ಹೊಸೊಬ್ಬರನ್ನ ಇಂಟ್ರೊಡಕ್ಷನ್ ಮಾಡೋದ್ರಿಂದ ಇದು ಒಂದು ಹೊಸದು ಇದಾಗ್ಲಿ ಅಂತ ಫಸ್ಟ್ ಟೈಮ್ ಮಾಡಿದೀವಿ. ಅದು ಶ್ಯಾಮಣ್ಣಂಗ್ ಸಲ್ಬೇಕದು ಐಡಿಯಾ, ನಂದಲ್ಲ. ನನ್ಗೂ ಅವಕ್ಕೂ ಸೆಟ್ ಆಗಲ್ಲ, ಇವ್ರಿಗೆ ಸೆಟ್ ಆಗುತ್ತೆ. ಆದ್ರೆ ಇದು ವಂಡರ್ಫುಲ್ ಕಾನ್ಸೆಪ್ಟ್. ಯಾಕಂದ್ರೆ ಇಲ್ಲಿವರೆಗೂ ಹೀರೋ ಹೀರೋಯಿನ್ ಏನ್ ಸ್ಟೆಪ್ ಹಾಕ್ತಿದ್ರು ಅದೇ ಸ್ಟೆಪ್ ನ ನೀವೆಲ್ಲ ಹಾಕ್ತಿದ್ರಿ. ಆದ್ರೆ ಈ ಬಾರಿ ಚೇಂಜ್ ಇರುತ್ತೆ. ನೀವ್ ಹಾಕೋ ಸ್ಟೆಪ್ ನೇ ನಮ್ಮ ನಾಯಕ ಹಾಗೂ ನಾಯಕಿ ಹಾಕ್ತಾರೆ. ಇದು ನಿಜವಾಗ್ಲೂ ಸಿನಿಮಾ ಪ್ರೀತಿ ಅಂತಂದ್ರೆ ಖಂಡಿತ. ನೈಸ್ ನೈಸ್. ಓಕೆ, ಇದು ಒಂದು ಕಡೆ. ಆದ್ರೆ ಪ್ರೇಮ್ ಸರ್, ಈ ಸೆಟ್ ಆಗಲ್ಲ ಹೋಗ ನಂಗೆ ನಿಂಗೆ ಅದೆಲ್ಲ ಓಕೆ, ಈ ಸೆಟ್ ಆಗಿರೋ ಕಾಂಬಿನೇಷನ್ ಬಗ್ಗೆ ಮಾತಾಡೋಣ. ಅಕ್ಕಪಕ್ಕ ನಾಯಕ ನಾಯಕಿ ನಿಂತಿದ್ರು. ಈ ಪಿಕ್ಚರಲ್ಲಿ ರಿಯಲ್ ಹೀರೋ ಹೀರೋಯಿನ್ ಲವರ್ಸ್ ಅಂದ್ರೆ ಅದು ನೀವು ಮತ್ತೆ ಅರ್ಜುನ್ ಜನ್ಯ ಸರ್ ಅವರು. ಕರೆಕ್ಟಾ ಜನ್ಯಜಿ? ಹೋಗಿ ನಿಮ್ಮ ಹಾರ್ಟ್ ಪಕ್ಕದಲ್ಲೇ ನಿಂತ್ಕೊಳ್ಳಿ ಪ್ಲೀಸ್. ನನಗೂ ಸೆಟ್ ಆಯ್ತಾನೆ ಇರ್ತದೆ, ನಿಮ್ಮಿಬ್ರಿಗೆ ಸೆಟ್ ಆಗದೆ ಇರ್ಬೋದು ಮಗ.
ನನಗೆ ಅವನಿಗೂ ಸೆಟ್ ಆಗ್ತಾನೆ ಇರ್ತದೆ ಯಾವಾಗ್ಲೂ, ಎಲ್ಲ ವಿಷಯದಲ್ಲೂ ಸೆಟ್ ಆಗುತ್ತೆ ನನಗೆ ಅವನಿಗೂ. ಕರೆಕ್ಟ್ ಕರೆಕ್ಟ್. ಅಲ್ಲ ಮಗನೇ, ಅದು ಮೇಡಮ್ ಯಾವಾಗ್ಲೂ ಹೇಳ್ತಿರ್ತಾರೆ, ನನಗೆ ಗೊತ್ತಿಲ್ಲ ಅದು ಏನ್ ಮಾಡ್ತಿರ್ತಾರೆ ಅರ್ಜುನ್ ಮತ್ತೆ ಪ್ರೇಮ್ ಸರ್ ಯಾವಾಗ್ಲೂ ಒಟ್ಟಿಗೆ ಇರ್ತಾರೆ ಅಂತ ಹೇಳ್ಬಿಟ್ಟು. ಜಗ್ಗಿ ಸರ್ ಏನೋ ಹೇಳ್ತಿದ್ದಾರೆ, ಡೆಡ್ಲೈನಾ? ಓ ಸರ್ ಕರೆಕ್ಟ್. ಡೆಡ್ಲೈನ್ ಅಂತ ಏನಿಲ್ಲ, ನೆಕ್ಸ್ಟ್ ಸಾಂಗ್ ನೆಕ್ಸ್ಟ್ ಮಂತ್ ಅದನ್ನ ನಾನು ಮಾತಾಡ್ತೀನಿ, ಅದನ್ನ ಡೆಡ್ಲೈನ್ ಮಾತಾಡ್ತೀನಿ ನಾನು ಖಂಡಿತವಾಗ್ಲು. ಓಕೆ, ಅದನ್ನ ಹೇಳ್ತೀನಪ್ಪ, ನಾನು ಹೇಳ್ತೀನಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ಹೌ ಟು ಪ್ರೆಸೆಂಟ್, ನಾವ್ ಹೆಂಗ್ ಪ್ರೆಸೆಂಟ್ ಮಾಡ್ತೀವಿ, ವಾಟ್ ನೆಕ್ಸ್ಟ್, ಅದನ್ನ ಹೇಳ್ತೀನಿ. ಜಗಣ ನೀನ್ ಕೇಳಿದ್ಕೆಲ್ಲ ಹೇಳ್ತೀನಿ ಕಣೋಣ, ಅದಕ್ಕೆ ಹೇಳ್ತೀನಿ. ಓಕೆ, ಈಗೆಲ್ಲ ಕುತ್ಕೊಂಡೆ ಮಾತಾಡೋಣ ಪ್ರೇಮ್ ಸರ್. ಎಸ್, ಐ ಥಿಂಕ್ ವಿ ವಾಂಟ್ ಮೋರ್ ಚೇರ್ಸ್. ಚೇರ್ ತಗೊಬರ್ರ, ಇನ್ನೊಂದು ಲೇ ಮಕ್ಳ, ಇನ್ನೊಂದು ಚೇರ್ ತಗೊಬನ್ರ. ಪರವಾಗಿಲ್ಲ. ಎಸ್, ನಮ್ಮ ಇಡೀ ಸೆಟ್ ಆಗಿರುವಂತಹ ಟೀಮ್ ಸ್ಟೇಜ್ ಮೇಲಿದೆ. ಅದೇ ಪ್ರೇಮ್ ಸರ್, ನಿಮ್ಮ ಹಾಗೂ ಅರ್ಜುನ್ ಜನ್ಯ ಸರ್ ಅವರ ಕಾಂಬಿನೇಷನ್ ಏನಿದೆ ಅದು ಸಿಕ್ಕಾಪಟ್ಟೆ ಸೆಟ್ ಆಗಿದೆ. ನಮ್ಮೆಲ್ಲರಿಗೂ ಒಂದು ಕುತೂಹಲ, ನಿಮ್ಮಿಬ್ಬರ ಕಾಂಬಿನೇಷನ್ ಬರುವಂತಹ ಸಿನಿಮಾಗಳು ಬರೀ 1-2 ಹಾಡು ಅನ್ನೋದಲ್ಲದೆ ಒಂದು ಆಲ್ಬಮೇ ಹಿಟ್ ಆಗುವಂತಹ ಒಂದು ಆಲ್ಬಮು. ಆ ಸ್ನೇಹ ಆಗಿರ್ಬೋದು, ನಿಮ್ಮಿಬ್ಬರ ಬಗ್ಗೆ ಇರುವಂತಹ ಪ್ರೀತಿ ಅಭಿಮಾನ ಆಗಿರ್ಬೋದು. ಸೊ ನಿಮ್ಮಿಬ್ಬರ ವರ್ಕಿಂಗ್ ಸ್ಟೈಲ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳುವಂಥ ಕುತೂಹಲ ನಮ್ಮೆಲ್ರಿಗೂ ಇದೆ. ಏನಿಲ್ಲ, ಅವನು ಅಷ್ಟು ಸೀರಿಯಸ್ ಆಗಿ ಕಂಪೋಸ್ ಮಾಡ್ಕೊಡಲ್ಲ ನನಗೆ ಅವನು. ಹಂಗಂತೀರಾ? ನೀವು ಸಾಮಾನ್ಯವಾಗಿ ಕಂಪೋಸಿಂಗ್ ಅಂದ ತಕ್ಷಣ ಈಗ ಹಂಸಲೇಖ ಅವ್ರು ನೋಡಿದ್ದೀರಿ, ಇಸ್ ಲೆಜೆಂಡ್ರಿ. ಅವ್ರೇನು ಮಾಡ್ಬಿಡ್ತಾರೆ, ಬೆಳಿಗ್ಗೆ 6 ಗಂಟೆಗೆ ಕರೀತಾರೆ, ಲೈಕ್ ಬಾರೋ ನಮ್ಗೆ ಕೂರಿಸ್ಬಿಟ್ಟು ಒಂದು ಸಾಲ ಹಾಕೊಂಡು ಪಕ್ಕದಲ್ಲಿ ಮಹಾಭಾರತ ರಾಮಾಯಣ ಒಂದು ಹಾರ್ಮೋನಿಯಂ ಇಟ್ಕೊಂಡು. ಇಳೆಯರಾಜು ಸರ್ ಹಂಗೇನೆ, ನಂದು ಒಂದು ಹಂಗೆ ಆ ಥರದ್ದು ಯಾವುದೂ ಇಲ್ಲ. ಇವನಿಗೆ ಎಲ್ಲಿ ಐಡಿಯಾ ಬರ್ತದೆ ಅಂದರೆ, ರೋಡಲ್ಲಿ ಹೋಗ್ಬೇಕಾದ್ರೆ, ಬಿರಿಯಾನಿ ಮಾಡಬೇಕಾದ್ರೆ, ಆಮೇಲೆ ಸಮಥಿಂಗ್ ನಾವು ಏನಾದರೂ ಕಿತ್ತಾಡ್ಬೇಕಾದ್ರೆ, ಈ ಥರ ಮಾತಾಡ್ಬೇಕಾದ್ರೆ, ಇಲ್ಲ ಅಂತಂದರೆ ಬನ್ನಿ ಸಾರ್ ಎಲ್ಲ ಊಟಕ್ಕೆ ಹೋಗೋಣ ಅಂತ, ಆ ಥರದ ಜಾಗದಲ್ಲೇ ಐಡಿಯಾ ಬರೋದು. ಆ ಥರದಲ್ಲೇ ಹೇಳ್ತಾನೆ ನನಗೆ ಅವನು ಎಲ್ಲನೂ. ಆ ಥರ ಕಂಪೋಸ್ ಮಾಡ್ತಾನೆ. ಅದಾದ್ಮೇಲೆ ಅದನ್ನು ರೆಡಿ ಮಾಡ್ತಾನೆ ಗೊತ್ತಾ, ನಿಮ್ಗೆ ಅವಾಗ ಹೋಗಿ ಕೀಬೋರ್ಡ್ ಮೇಲೆ ಕುತ್ಕೋತಾನೆ, ಇದನ್ನು ಹೆಂಗೆ ಬಣ್ಣ ಕಟ್ಬೋದು ಅಂತ. ಬಟ್ ಇನ್ನು ಮಿಕ್ಕಿದೆಲ್ಲ ಲಲ ಬಾಯಲ್ಲೇ ಹೇಳ್ತಾನೆ ನನಗೆ, ಅಲ್ಲೇ ಬರೀತೀನಿ ನಾನು. ಸೊ ಅದರಿಂದ ನನಗೂ ಅವನಿಗೂ ಸೆಟ್ ಆಯ್ತದೆ. ಜನ್ಯಾಜಿ ವರ್ಕಿಂಗ್ ಸ್ಟೈಲ್ ಏನು ಹೇಳಿದ್ರು ನಮ್ಮ ಪ್ರೇಮ್ ಸರ್ ಅವರು, ಸುಮ್ಮನೆ ಓಡಾಡ್ತಾ ಅಲ್ಲಿ ಇಲ್ಲಿ ಟೈಮ್ ಪಾಸ್ ಮಾಡ್ಬೇಕಾರೆ, ಊಟ ಮಾಡ್ಬೇಕಾರೆ, ಟ್ರಾವೆಲ್ ಮಾಡ್ಬೇಕಾರೆಲ್ಲ ಹಾಡುಗಳು ಹುಟ್ಕೋತಿಳುತ್ತೆ ಅಂತ ಹೇಳಿ. ಏನು ಸರ್ ಅದು ಹಿಂಗೆ ಏನು ಕನೆಕ್ಷನ್ ಸರ್ ಅದು? ಆ ವೇವ್ ಲೆಂತ್ ಏನು ಸರ್ ಅದು? ಮೇಡಮ್, ಅದು ಈ ಸರ್ದು ಸಾಂಗ್ಸ್ ಎಷ್ಟು ಈಸಿಯಾಗಿ ಜನಕ್ಕೆ ರೀಚ್ ಆಗುತ್ತಲ್ಲ, ಅದನ್ನು ಈಸಿಯಾಗೇ ಮಾಡಬೇಕು. ಕಷ್ಟಪಟ್ಟು ಮಾಡಿದಾಗ ಜನಕ್ಕೂ ಕಷ್ಟಪಟ್ಟು. ಸೊ ನಾವು ಮಾತಾಡ್ಕೊಂಡೆ ಅದು ಯಾವತ್ತು ನಾವು ಕಷ್ಟಪಟ್ಟು ಏನಾದರೂ ಒಂದು 10-15 ನಿಮಿಷದ ಮೇಲೆ ಕಂಪೋಸಿಂಗ್ ಮಾಡಿದ್ರೆ ಆ ಸಾಂಗ್ ನಾವು ಓಕೆನೇ ಮಾಡಲ್ಲ, ಅದು ಓಕೆ ಆಗಲ್ಲ, ತುಂಬ ಫೋರ್ಸ್ಫುಲ್ ಆಗಿರುತ್ತೆ. ಯಾವಾಗ ತಮಾಷೆ ಈ ಹಾಡು ಆ್ಯಕ್ಚುಲಿ ನಮ್ಮ ಸ್ಟುಡಿಯೋ ಮೇಲೆ ಅಡುಗೆ ಮಾಡಿಕೊಂಡು ಒಂದು 2-3 ಸಾಂಗ್ ಈ ಫಿಲ್ಮ್ದು ಮೇನ್ ಹುಕ್ ಲೈನ್ಸ್ನ ಟಕ ಅಂತ ಬಂತದು. ಸರ್ ಲಿರಿಕ್ ಹೇಳಿದಾಗ, ಸರ್ ಸೂಪರ್ ಆಗಿದೆ, ಇದು ಹಿಂಗೆ ಹಾಡ್ಬೋದಲ್ಲ ಅಂತ ರೆಕಾರ್ಡ್ ಮಾಡ್ಕೊ ಅಂತಾರೆ. ಆಮೇಲೆ ತುಂಬ ಒಂದು ತಿಂಗಳು ಗ್ಯಾಪ್ ಆದಮೇಲೆ, ಸರ್ ಅವತ್ತೊಂದು ರೆಕಾರ್ಡ್ ಮಾಡಿದ್ವಿ ನೋಡಿ ಅಂತ ತೆಗೆದು ಕೇಳಿ, ಚೆನ್ನಾಗಿದೆ ಕಣ, ಇದಕ್ಕೆ ಪಲ್ಲವಿ ಅದೆಲ್ಲ ಮಾಡೋಣ ಅಂತ ವಿಲ್ ಸಿಟ್ ಆ್ಯಂಡ್ ವರ್ಕ್ ಆನ್ ಇಟ್. ಆಮೇಲೆ ಅರೇಂಜ್ಮೆಂಟು ಇದೆಲ್ಲ ಮಾಡೋಕ್ಕೆ ತುಂಬ ಟೈಮ್. ಈ ಪ್ರಾಜೆಕ್ಟು ಸ್ಪೆಷಲಿ ಇದು ಒಂದು ತಪಸ್ತರ ಮಾಡಿದ್ದೀವಿ ಮೇಡಮ್. ಇದು ಖಂಡಿತವಲ್ಲ ಹಾಗೆ ಹೇಳಬೇಕು. ಯಾಕಂದರೆ ಮೊನ್ನೆ ಬಾಂಬೆಲಿ ಹೋಗಿ DTS ಮಿಕ್ಸ್ ಮುಗಿಸೋವರೆಗೂ ಒಂದೊಂದು ಸೌಂಡೂ ಕರೆಕ್ಟಾಗಿ ಬರಬೇಕು ಅನ್ನೋದಕ್ಕೆ ಇಂಡಿಯಾಸ್ ಬೆಸ್ಟ್ ಟೆಕ್ನಿಷಿಯನ್ಸ್ನ ಜೊತೇಲಿ ಕೆಲಸ ಮಾಡಿ, ಆಮೇಲೆ ಒಂದೊಂದು ರೆಕಾರ್ಡಿಂಗ್ ಸೆಷನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ KVN ಅವರು. ಅದು ಎರಡನೇ ಮಾತಿಲ್ಲ. ಅದಕ್ಕೆ ನಾನು ತಪಸ್ಸು ಅಂತ ಹೇಳಿದೆ. ಯಾರೂ ಹಿಂದೆ ತಿರುಗಿ ನೋಡಲೇ ಇಲ್ಲ. ಈ ಹಾಡುಗಳು ಹಿಂಗೆ ಬರಬೇಕಂದ್ರೆ ಹಾಗೆ ಬರಬೇಕು. ಆಮೇಲೆ ಮೀಕಾ ಸಿಂಗ್ ಅವರು, ದೇ ಆರ್ ಆಲ್ ವೆರಿ ಕಾಸ್ಟ್ಲಿ, ತುಂಬ ಕಾಸ್ಟ್ಲಿ ಸಿಂಗರ್ಸು. ಎಲ್ಲ ಲ್ಯಾಂಗ್ವೇಜಲ್ಲೂ ಅವರನ್ನು ಹಾಡ್ಸೋದಾಗಲಿ ಅದೆಲ್ಲ ಒಂದು ಲ್ಯಾಂಗ್ವೇಜಲ್ಲಿ ಹಾಡ್ಸೋದೇ ಭಾಳ ಕಷ್ಟ. ಬಟ್ KVN ಪ್ರೊಡಕ್ಷನ್ ಇದೆಯಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಆ್ಯಂಡ್ ಪ್ರೇಮ್ ಸರ್ ಪ್ಯಾಷನ್, ಅವರು ಕನ್ನಡದಲ್ಲಿ ಚೆನ್ನಾಗಿ ಮಾಡೋಣ, ಬೇರೆ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಅನ್ನೋ ಮಾತೆಲ್ಲ ಮಗ, ಕನ್ನಡಕ್ಕೆ ಎಷ್ಟಿದೆ ಅದಕ್ಕಿಂತ ಡಬಲ್ ಬೇರೆ ಲ್ಯಾಂಗ್ವೇಜಲ್ಲಿ ನಾವು ಮಾಡಬೇಕು, ಅಲ್ಲಿ ನಮ್ಮ ಹಾಡು ನುಗ್ಗಬೇಕು ಅನ್ನೋದು ಅವರೊಂದು
ಇದು ಅದು ಆ ಪ್ಯಾಷನ್ ಎಲ್ಲ ಸೇರಿ ಈ ಆಲ್ಬಮ್ ಆಗಿದೆ. ಇದೊಂದು ಡಿವೈನ್ ಪ್ರೋಸೆಸ್ ಕೇಳಿದ್ದು. ಇಟ್ ಇಸ್ ನಾಟ್ ಜಸ್ಟ್ ಒಂದು ಕಂಪೋಸಿಂಗ್, ಒಂದು ಸಿನಿಮಾ ಅಲ್ಲ, ಇದೊಂದು ಪೂಜೆ ಥರ ಮಾಡಿದ್ದೀವಿ ನಾವು. ಥ್ಯಾಂಕ್ ಯು. ಈ ಒಂದು ತಪಸ್ಸು, ಈ ಒಂದು ಡಿವೈನ್ ಪ್ರೋಸೆಸ್, ಪೂಜೆಯನ್ನು ಸಲ್ಲಿಸೋದಕ್ಕೆ ಅಷ್ಟೇ ಭಕ್ತಿಯಿಂದ ಇದ್ದಿದ್ದು ಆ ಇಬ್ಬರು ಭಕ್ತರು, ನಮ್ಮ ಧ್ರುವ ಅವರು ಹಾಗೂ ರೇಷ್ಮಾ ಅವರು. ಧ್ರುವ ಸರ್ ಅವರು ಅಷ್ಟು ಟಾಪ್ ಲೆವೆಲ್ ಹೀರೋ ಆದರೂ ಕೂಡ ಅಷ್ಟೇ ಡೆಡಿಕೇಟೆಡ್ ಆಗಿ, ನಾವು ಆ ವಿಡಿಯೋ ಎಲ್ಲ ನೋಡ್ತಾ ಇದ್ವಿ ಸರ್, ಆ ಪ್ರಮೋಷನಲ್ ವಿಡಿಯೋ, ನೀವಲ್ಲೇ ಸ್ಟುಡಿಯೋದಲ್ಲಿ ನೀವು ಮಲ್ಕೊಂಡು ಡಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡಿರೋದು. ಈ ಲೆವೆಲ್ ಆಫ್ ಡೆಡಿಕೇಶನ್ಗೆ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು ಸರ್ ನಿಮಗೆ. ಸೊ ಈಗ ಸೆಕೆಂಡ್ ಹಾಡು ಲಾಂಚ್ ಆಗಿದೆ, ಲಿರಿಕಲ್ ವಿಡಿಯೋ. ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಇದರ ಆ್ಯಕ್ಚುಲ್ ಸಾಂಗ್ ಶೂಟ್ ಮಾಡೋಕ್ಕೆ, ಕೊರಿಯೋಗ್ರಫಿ ನೋಡೋಕ್ಕೆ, ಡಾನ್ಸ್ ಮಾಡೋಕ್ಕೆ? ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ, ಪ್ರೇಕ್ಷಕರಿಗೆ ಹಾಗೂ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಇವತ್ತು KD ಚಿತ್ರದ 2ನೇ ಸಾಂಗ್ ರಿಲೀಸ್ ಆಗಿದೆ. ನೀವೆಲ್ಲರೂ ಆಶೀರ್ವಾದ ಮಾಡಿರೋದ್ರಿಂದ KD ಚಿತ್ರದ ಮೊದಲನೇ ಗೀತೆ ಶಿವ ಸಾಂಗು, ಶಿವನ ಅನುಗ್ರಹ ಇದೆ ಅಂತ ತುಂಬಾ ಅನಿಸುತ್ತೆ. ಏನಕ್ಕೆ ಅಂದರೆ ಅಷ್ಟು ಚೆನ್ನಾಗೇ ಎಲ್ಲ ಕಡೆ ಟ್ರೆಂಡಿಂಗ್ ಆಯಿತು. ಮೇಡಮ್ ಹೇಳ್ದಂಗೆ ಸುಮಾರು 6 ಲಕ್ಷಕ್ಕಿಂತ ಮೇಲೆ ರೀಲ್ಸ್ ಆಗಿದೆ. ಸೊ ತುಂಬಾ ಖುಷಿ ಆಯಿತು. ಈಗ 2ನೇ ಸಾಂಗು ಸೆಟ್ ಆಗಲ್ಲ ಹೋಗಿ ನನಗೂ ನಿನಗೂ ಅಂತ ರಿಲೀಸ್ ಆಗ್ತಾಯಿದೆ. ಮಾತು ನಮ್ಮ ಅನ್ನದಾತರಿಂದನೇ ಸ್ಟಾರ್ಟ್ ಮಾಡೋಣ. ಯಾಕೆಂದರೆ ಕೆ ವೆಂಕಟನಾರಾಯಣ್ ಸರು ತುಂಬಾ ಈಸ್ ಅ ಪ್ಯಾಷನೆಟ್ ಪ್ರೊಡ್ಯೂಸರ್. KVN ಪ್ರೊಡಕ್ಷನ್ ಅಲ್ಲಿ ವೆಂಕಟ್ ಸರೇ ಆಗಿರ್ಬೋದು, ಸುಪ್ರೀತ್ ಸರೇ ಆಗಿರ್ಬೋದು, ಯಾವುದಕ್ಕೂ ಕಾಂಪ್ರಮೈಸ್ ಅನ್ನೋದು ಇಲ್ಲದೆ ಮಾಡಿರುವಂಥ ಚಿತ್ರ KD. ಆ್ಯಂಡ್ ಈ ಚಿತ್ರದ ನಿಜವಾದ ಹೀರೋ ನಿಮ್ಮೆಲ್ಲರ ಪ್ರೀತಿಯ ಪ್ರೇಮ್ ಸರು. ನಿಜವಾಗ್ಲೂ ಇನ್ಫ್ಯಾಕ್ಟ್ ಹಾನೆಸ್ಟ್ಲಿ ಇವಾಗ ನಾವು ಮನೆಯಿಂದ ಬರ್ತಾ ಇದ್ವಿ ಅಂದರೆ ಏನು ಹಾಕ್ಕೊತಾ ಇದ್ದೀವಿ ಅಂದರೆ ಏನು ಕಾಂಬಿನೇಷನ್ನು ಅಂತೆಲ್ಲ ಚೆಕ್ ಮಾಡ್ತೀವಿ. ಈ ಮನುಷ್ಯರು ಇಲ್ಲಿ ಬಂದು ಸೌಂಡ್ ಚೆಕ್ ಮಾಡಿ ಅದೆಲ್ಲ ಮಾಡಿ, ಅಣ್ಣ ಏನು ಹಾಕೋತಾ ಇದ್ದೀವಿ ಅಂದರೆ ಯಾವುದನ್ನು ಕೊಡ್ರೆ ತಗ್ಲಾಕತ್ತೀನಿ ಅಂತಾರೆ. ಅಂದರೆ ಅವ್ರು ಹೆಂಗೆ ಪ್ರೆಸೆಂಟ್ ಮಾಡ್ಕೊತಾರೆ ಅವರು ಅನ್ನೋದು ಅವ್ರಿಗೆ ಕಾಳಜಿನೇ ಇಲ್ಲ. ನನ್ನ ಸಿನಿಮಾನ ಹೆಂಗೆ ಪ್ರೆಸೆಂಟ್ ಮಾಡ್ತೀನಿ ಅನ್ನೋ ಕಾಳಜಿ ಅವ್ರಿಗೆ. ಸೊ ನಮ್ಮ ನಿಜವಾದ KD ಹೀರೋ ನಮ್ಮ ಪ್ರೇಮ್ ಸರ್ ಅವರು. ಆ್ಯಂಡ್ ರೇಷ್ಮಾ ಮೇಡಮ್ ಅವರು ಎಕ್ಸಾರ್ಬಿಡೆಂಟ್ ಡಾನ್ಸರು, ನಿಮ್ಮೆಲ್ರಿಗೂ ಗೊತ್ತಿರೋಂಗೆ. ಅವ್ರದ್ದು ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ, ಬಟ್ ಸೂಪರಾಗಿ ಡಾನ್ಸ್ ಮಾಡ್ತಾರೆ. ಮೇಡಮ್ಗೂ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಚಿತ್ರದ ಇನ್ನೊಬ್ಬರು ನಾಯಕರು ನಮ್ಮ ಬೇಜಾರು ಮಾಡ್ಕೊಂಬಿಡಿ, ನಿಮ್ಮ ನಾಯಕರೇ, ನಿಮ್ಮ ನಾಯಕರು ಹೌದು ಸರ್, ಅರ್ಜುನ್ ಜನ್ಯ ಸರ್. ಕರೆಕ್ಟ್. ಆ್ಯಂಡ್ ನಾನು ಹೇಳ್ತಾನೆ ಇರ್ತೀನಿ, ಅದ್ದೂರಿಯಿಂದನೂ ನನಗೆ ಬೆಂತಟ್ಕೊಂಡು ಬಂದಿರೋದು ನಮ್ಮ ಶ್ಯಾಮ್ ಸರ್. ಸೊ ಅವರಿದ್ದಾರೆ. ನಮ್ಮ ಕಣ್ಣು, ನಮ್ಮ ಸಿನಿಮಾಟೋಗ್ರಾಫರ್ ನಮ್ಮ ಡೇವಿಡ್ ಅವರು ಇದ್ದಾರೆ. ಸೊ ಆ್ಯಂಡ್ ಅಫ್ಕೋರ್ಸ್ ಶ್ಯಾಮ್ ಸರ್, ಸೊ ಆನಂದ್ ಸರ್, ಸಾರಿ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಇನ್ನೊಬ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ಪ್ರೇಮ್ ಸರ್ ಒಂದು ಕಡೆ ಆದರೆ ರಕ್ಷಿತಾ ಮ್ಯಾಮನು ಇನ್ನೊಂದು ಕಡೆ. ಏನಕ್ಕೆ ಅಂದರೆ ಅವರು ಗುರ್ತು ಹಿಡಿದು ಒಂದು ಟ್ಯಾಲೆಂಟ್ನ ಪ್ರೇಮ್ ಸರ್ಗೆ ಹೇಳಿ, ಪ್ರೇಮ್ ಸರ್ ಅವ್ರನ್ನ ಒಪ್ಸೋದು ತುಂಬ ಕಷ್ಟ. ಪ್ರೇಮ್ ಸರ್ನ ತೀಡಿ ಎಲ್ಲ 360 ಡಿಗ್ರಿಯಲ್ಲೆಲ್ಲ ನೋಡಿ ಆಯ್ಕೆ ಮಾಡಿರೋವಂಥ ಒಂದು ಟ್ಯಾಲೆಂಟ್ ಅಂದರೆ ಈಗ ನಮ್ಮ ಮಾಸ್ಟರ್ ರಾಹುಲ್ ಮಾಸ್ಟರ್. ಸೊ ನಾವು ರಿಹರ್ಸಲ್ಸ್ಗೆ ಹೋದಾಗಲೂ ಅಷ್ಟೇ ಒಂದೊಂದು ಮೂಮೆಂಟೂ ಕಾಂಪ್ರಮೈಸ್ ಆಗದೆ ಮಾಡಿಸ್ತಾರೆ ರಾಹುಲ್ ಮಾಸ್ಟರು. ಸೊ ಮಾಸ್ಟರ್, ಆಲ್ ದಿ ವೆರಿ ಬೆಸ್ಟ್. ವೆಲ್ಕಮ್ ಟು K5, ಆಲ್ ದಿ ಬೆಸ್ಟ್. ಆ್ಯಂಡ್ ನಮ್ಮ ಮೋಹನ್ ಬಿ ಕೆರೆ ಸರು ಇಲ್ಲೇ ಇದ್ದಾರೆ. ಇಡೀ ಎಂಟೈರ್ ಸಿನಿಮಾನೇ ಗ್ರ್ಯಾಂಜುಯಲ್ ಆಗಿದೆ ಅಂದರೆ ಅವರು ಒಂದು ಮೇನ್ ಪಿಲ್ಲರ್. ಸೊ ಇಡೀ ಎಂಟೈರ್ KD ತಂಡಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲ ಪ್ರೇಕ್ಷಕರಿಗೂ ಒಂದು ವಿನಂತಿ ಏನು ಅಂದರೆ, ನೀವು ನಮ್ಮ ಫಸ್ಟ್ ಸಾಂಗ್ ಹಿಂಗೆ ಕೈ ಹಿಡಿದ್ರು, ಈ ಸಾಂಗು ಹಂಗೆ ಕೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀವಿ. ಸೊ ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ಅಷ್ಟೇ ಮರ್ತೋಯ್ತು, ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಆ್ಯಕ್ಚುಲ್ ಕೊರಿಯೋಗ್ರಫಿ, ಆ ಹುಕ್ ಮೂಮೆಂಟ್ ಯಾರು ಕಳಿಸ್ತಾರೆ ಅದನ್ನ ನೋಡಿ ಮಾಡೋದಕ್ಕೆ? ಕರ್ನಾಟಕದಲ್ಲಿ ನಮಗಿಂತ ಚೆನ್ನಾಗಿರೋರು ಎಷ್ಟೊಂದು ಜನ ಇದ್ದಾರೆ, ನಮಗಿಂತ ಟ್ಯಾಲೆಂಟ್ಸ್ ಎಷ್ಟೊಂದು ಜನ ಇದ್ದಾರೆ. ಈಗ ಆ ಟ್ಯಾಲೆಂಟ್ಸು ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಅದನ್ನು ಆಯ್ಕೆ ಮಾಡೋವಂಥ ಒಂದು ಜವಾಬ್ದಾರಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಪ್ಕೊಂಡಿದೆ. ಸೊ
ಆ ಟ್ಯಾಲೆಂಟ್ನ ನಾವು ತಿರ್ಗಾ ಎನಾಕ್ಟ್ ಮಾಡ್ತೀವಿ, ಆ ಟ್ಯಾಲೆಂಟ್ನ ನಾವು ತಿರ್ಗಾ ನಾವಿಲ್ಲಿ ರೀಕ್ರಿಯೇಟ್ ಮಾಡ್ತೀವಿ ಅನ್ನೋದು ನಿಜವಾಗ್ಲೂ ಖುಷಿ ವಿಚಾರನೇ. ಅದು ಯಾರಾದರೂ ಆಗಿರ್ಬೋದು, ಇರೆಸ್ಪೆಕ್ಟಿವ್ ಆಫ್ ಯಾವ ಏಜ್ ಆಗಿರ್ಬೋದು, ಯಾವ ಜೆಂಡರ್ ಆಗಿರ್ಬೋದು, ವಾಟ್ ಎವರ್ ಇಟ್ ಇಸ್. ಬಟ್ ಆ ಟ್ಯಾಲೆಂಟ್ನ ನಾವು ಕಾಪಿ ಮಾಡ್ತೀವಿ ಅನ್ನೋದಕ್ಕಿಂತ ಆ ಟ್ಯಾಲೆಂಟ್ನ ನೋಡಿ ನಾವು ಕಲಿತೀವಿ ಅನ್ನೋದು ತುಂಬಾ ಖುಷಿ ವಿಚಾರ. ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ಟಂಥ KVN ಸಂಸ್ಥೆ ಹಾಗೂ ನಮ್ಮ ಡೈರೆಕ್ಟರ್ ಪ್ರೇಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ಆಮ್ ರಿಯಲಿ ಎಕ್ಸೈಟೆಡ್. ಲವ್ಲಿ, ಥ್ಯಾಂಕ್ ಯು ಥ್ಯಾಂಕ್ ಯು. ಆ್ಯಂಡ್ ಈಗ ರೀಶ್ಮಾ ಅವ್ರು ಹೇಳ್ದಂಗೆ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ. ಮಚ್ಚಲಕ್ಷ್ಮಿ ಅವ್ರ ಎಕ್ಸ್ಪ್ರೆಷನ್, ಒಂದೊಂದು ಬೀಟ್ಗೂ ಒಂದೊಂದು ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ. ಅದು ನೋಡಿದಂಥ ಸ್ಮಾಲ್ ಚಂಕಲ್ಲೂ ಕೂಡ ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಟು ಬಿ ಅ ಪಾರ್ಟ್ ಆಫ್ ದಟ್ ಆ್ಯಕ್ಚುಯಲ್ ಸಾಂಗ್? ಎಸ್, ನಮ್ಮ KD ಸಿನಿಮಾದ 2ನೇ ಸಾಂಗ್ ಲಾಂಚಿಗೆ ಬಂದಿರೋಂಥ ಎಲ್ಲರಿಗೂ ಥ್ಯಾಂಕ್ ಯು. ಮೊದಲನೇದಾಗಿ ನಮ್ಮ ಫಸ್ಟ್ ಸಾಂಗಿಗೆ, ಶಿವ ಶಿವ ಸಾಂಗಿಗೆ ಅಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ, ಅಷ್ಟು ಎಂಜಾಯ್ ಮಾಡ್ಕೊಂಡು ಕೇಳಿದ್ದೀರಾ, ಎಫರ್ಟ್ಸ್ ಹಾಕಿ ಅಷ್ಟು ರೀಲ್ಸ್ ಮಾಡಿದ್ದಾರೆ, ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು ನಮ್ಮ ಇಡೀ ತಂಡಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಗ ಸೆಟ್ ಆಗಲ್ಲ ಹೋಗೆ ನನಗೂ ನಿನಗೂ ಸಾಂಗ್ ರಿಲೀಸ್ ಆಗಿದೆ. ಯೂಶ್ವಲಿ ಲವ್ ಸಾಂಗ್ ಅಂದಾಗ ಎಲ್ಲ ಸೆಟ್ ಆಗಿರೋ ಥರ ಲಿರಿಕ್ಸ್ ಇರುತ್ತೆ, ಇದರಲ್ಲಿ ಹುಕ್ಲೈನೇ ಸೆಟ್ ಆಗಲ್ಲ ಅಂತ ಇದೆ. ಸೊ ತುಂಬ ಮಜವಾಗಿರುವಂಥ ಸಾಂಗ್, ಕೇಳಬೇಕಾದ್ರೇ ಒಂದು ರೆಟ್ರೋ ಫೀಲ್ ಇರುತ್ತೆ, ರೆಟ್ರೋ ಲುಕ್ಕಲ್ಲೂ ಇರ್ತೀವಿ. ಸೊ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್. ನಾವು ಇವಾಗ ಪ್ರೇಮ್ ಸರ್ ಅರ್ಜುನ್ ಜನ್ಯ ಸರ್ ಅಂದಾಗ ಕಾಮನ್, ಅಷ್ಟು ಮಿಲಿಯನ್ ಗಟ್ಟಲೆ ವ್ಯೂಸ್ ಬರೋದು ಅಥವಾ ಅಷ್ಟು ರೀಲ್ಸ್ ಆಗೋದು ಇಟ್ಸ್ ವೆರಿ ಕಾಮನ್. ಬಟ್ ನಾವೆಲ್ಲ ಫೈನಲ್ ಔಟ್ಕಮ್ ಬಂದಾಗ ವಾವ್ ಸಾಂಗ್ ಸೂಪರ್ ಆಗಿದೆ, ಏನು ಚೆನ್ನಾಗಿದೆ ಸಾಂಗ್ ಅಂತ ಹೇಳ್ತೀವಿ. ಬಟ್ ಅದ್ರ ಹಿಂದೆ ಪ್ರೇಮ್ ಸರ್ ಆಗಿರಲಿ, ಅರ್ಜುನ್ ಜನ್ಯ ಸರ್ ಆಗಿರಲಿ, KVN ಪ್ರೊಡಕ್ಷನ್ಸ್ ಆಗಿರಲಿ, ಎಷ್ಟು ಫೈಟ್ ಮಾಡ್ತಾರೆ, ಎಷ್ಟು ಶ್ರಮ ಪಟ್ಟು ಕೆಲಸ ಮಾಡ್ತಾರೆ ಅಂತ ವಿ ಕಾನ್ ಇವನ್ ಇಮ್ಯಾಜಿನ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರೇಮ್ ಸರ್, ಅರ್ಜುನ್ ಜನ್ಯ ಸರ್, KVN ಪ್ರೊಡಕ್ಷನ್ಸ್, ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಅದ್ಭುತವಾದ ಇಡೀ ಆಲ್ಬಮ್ ಕೊಟ್ಟಿರೋಕ್ಕೆ. ಸೊ ಎಲ್ಲರೂ ಈ ಸಾಂಗು ತುಂಬ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಧ್ರುವ ಸರ್ ಹೇಳ್ತಾರೆ ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತ, ಬಟ್ ನನಗೆ ಕಷ್ಟ ಆಗ್ತಿದೆ. ಅವ್ರು ಕೊಡೋ ಎಕ್ಸ್ಪ್ರೆಷನ್ಸ್ಗೆ, ಅವ್ರು ಆ ಚಿಕ್ಕ ಚಿಕ್ಕ ಬೀಟಿಗೂ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ. ಸೊ ಅದನ್ನು ನಾನು ಮ್ಯಾಚ್ ಮಾಡಬೇಕು. ಐ ಥಿಂಕ್ ವಿ ಆರ್ ಟ್ರೈಯಿಂಗ್ ಆರ್ ಬೆಸ್ಟ್ ಈ ಸಾಂಗಿಗೆ ಜಸ್ಟಿಸ್ ಕೊಡೋಕ್ಕೆ, ಯಾಕಂದರೆ ಸಾಂಗ್ ಅಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದು ಸುಮ್ಮನೆ ಝಲಕ್ ಅಷ್ಟೇ ನೀವು ನೋಡಿದ್ದು, ಆ್ಯಕ್ಚುಯಲ್ ಕೊರಿಯೋಗ್ರಫಿ, ಆ್ಯಕ್ಚುಯಲ್ ವಿಜುವಲ್ಸ್ ಆಗಿರಲಿ. ಆ್ಯಂಡ್ ವಿಲಿಯಮ್ಸ್ ಅವರು ಅಷ್ಟೇ, ನಾವು ಇಡೀ ತಂಡ ಸುಮ್ಮನೆ ಅವ್ರನ್ನ ವಾಲ್ಕೆನೋ ವಿಲಿಯಮ್ಸ್ ಅಂತ ಕರೆಯಲ್ಲ, ಫುಲ್ ಪ್ರಿಪೇರ್ ಆಗಿರ್ತಾರೆ ಅವರು, ಹೇಗೆ ವಿಜುವಲಿ ತೋರಿಸ್ಬೇಕು, ಗೆಲ್ಲಿಸ್ಬೇಕು ಅಂತ. ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್. ಆ್ಯಂಡ್ ಈ ಸಾಂಗ್ ಇನ್ನೊಂದು ಮೈಕ್ ಇದ್ರೆ ಕೊಡಿ ಪ್ಲೀಸ್. ಧ್ರುವ ಅವರು ಏನೋ ಹೇಳ್ತಾ ಇದ್ದಾರೆ, ಭಾಳ ಇಂಪಾರ್ಟೆಂಟ್, ಈ ರೀತಿ ವಿಷಯಗಳು ಮಿಸ್ಸೇ ಆಗಬಾರ್ದು. ಅಲ್ಲ, ವಿಲಿಯಂ ವಾಲ್ಕೆನೋ ಅಂತ ಏನಕ್ಕೆ ಹೆಸರು ಅಂದರೆ ಇಲ್ಲಿಂದನೇ ಲೈಟಿಂಗ್ ಮಾಡ್ತಾ ಇದ್ದಾರೆ ಆಮ್ಸ್ಟರ್ಡ್ಯಾಮ್ಗೆ. ಇಲ್ಲಿಂದಾನೆ AI ಫಾಸ್ಟರ್ ನಮ್ಮ ವಿಲಿಯಮ್ಸ್ ಸರ್. ವಾಲ್ಕೆನೋ ವಿಲಿಯಮ್ಸ್ ಅಂತ ಹೆಸರು ಕೊಟ್ಟಿದ್ದೀವಿ. ಬಟ್ ಹೀ ಈಸ್ ಫ್ಯಾಂಟಾಸ್ಟಿಕ್. ಅವ್ರ ಕೆಲಸದ ಮೇಲೆ ನಂಗೆ ತುಂಬ ಕಾನ್ಫಿಡೆನ್ಸ್ ಇದೆ, ಆ್ಯಂಡ್ ಇಡೀ ತಂಡಕ್ಕಿದೆ. ಅಷ್ಟು ಒಳ್ಳೆ
ಅಷ್ಟು ಮಾಡಿ ಅಂತ ಅಷ್ಟು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಸೊ ನಾವು ಮಾಡಿದಾಗ ನಮ್ಗೆ ಯಾವುದು ಇದು ಬೇರೆ ಸಿನಿಮಾ ಅನ್ಸೋದಿಲ್ಲ, ನಮ್ಮದೇ ಹೋಮ್ ಪ್ರೊಡಕ್ಷನ್ ಥರ ಫೀಲ್ ಆಗುತ್ತೆ. ಅಷ್ಟು ಫ್ರೀಡಮ್ ನಮಗೂ ಕೊಟ್ಟಿದ್ದಾರೆ. ಇವಾಗ ಇವರೇ ಹೇಳಿದ್ರಲ್ಲ, ಜಸ್ಟ್ ನಾವು ಈ ಥರ ಒಂದು ಮಾತಾಡಿದಾಗ ಒಂದು ಸ್ವಲ್ಪ ಐಡಿಯಾಗಳು ಕೊಡ್ತಾ ಇರ್ತೀವಿ, ಆ ಐಡಿಯಾನೂ ತಗೊಳ್ತಾರಲ್ಲ ಅನ್ನೋದೆಲ್ಲ ಒಂಥರ ಒಂದು ಖುಷಿ ಆಗುತ್ತೆ. ಸೊ ಡೆಫಿನೆಟ್ಲಿ ಫಸ್ಟ್ ಸಾಂಗ್ ಶಿವ ಶಿವ ಮಾಡಿದಾಗ ತುಂಬ ದೊಡ್ಡ ಹಿಟ್ಟಾಗಿತ್ತು ರೀಲ್ಸಲ್ಲಿ, ಯೂಟ್ಯೂಬಲ್ಲಿ ಎಲ್ಲ. ಸೊ ಈ ಸಾಂಗು ಸರ್ ತುಂಬ ಚೆನ್ನಾಗಿದೆ, ಬಟ್ ಸರ್ ಹೇಳಿದ್ರು ನಾವು ಶೂಟೇ ಮಾಡಿಲ್ಲ, ಇದನ್ನು ಏನು ಮಾಡ್ಬೋದು ಅಂದರು. ಸರ್ ಶೂಟ್ ಮಾಡಿಲ್ಲ ಆದರೆ ಪರವಾಗಿಲ್ಲ, ಬಟ್ ಈ ಥರ ಒಂದು ಕಾನ್ಸೆಪ್ಟ್ ಮಾಡಿದ್ರೆ ಹೆಂಗಿರುತ್ತೆ, ರೀಲ್ಸಲ್ಲೆಲ್ಲ ತುಂಬ ಜನ ಮಾಡಿ ಕಳಿಸ್ತಾರೆ, ಒಂಥರ ಒಳ್ಳೆ ಐಡಿಯಾ ಇರುತ್ತಲ್ಲ, ಫಸ್ಟ್ ಟೈಮ್ ಯಾರೂ ಮಾಡ್ದಂಗೂ ಇರೋಲ್ಲ ಅಂತ ಹೇಳಿದೆ. ಸೊ ಅವರು ಹೌದು ಅಂತೇಳ್ಬಿಟ್ಟು ಎಲ್ಲ ಲಿರಿಕಲ್ ವಿಡಿಯೋನ ಅವರು ತುಂಬ ಡಿಫ್ರೆಂಟಾಗೇ ಮಾಡೋರೆ. ನೀವು ನೋಡಿ, ಅದು ಇನ್ಕ್ಲೂಡಿಂಗ್ ಸಾಂಗ್ ಆದಮೇಲೆ ತಿರ್ಗಾ ಮಿಕಾ ಸಿಂಗ್ನ ಹಿಡ್ದು ಟಿಪ್ಪುನ ಹಿಡ್ದು ಅವ್ರು ತಿರ್ಗಾ ಒಂದು ವಿಡಿಯೋ ಶೂಟ್ ಮಾಡಿ, ಸೊ ಒಂಥರ ಆಲ್ ಎಂತೂ ಆಗಿದ್ದಾರೆ. ಎಲ್ಲರೂ ಸಕ್ಸಸ್ನ ಗ್ಯಾರಂಟಿ ಅನ್ನೋದೊಂದು ಪಾಸಿಟಿವ್ ವ್ಯೂ ಇದರಲ್ಲಿ. ಸೊ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್. ಮ್ಯಾಜಿಕಲ್ ಕಂಪೋಸರ್ ಯಾವಾಗಲೂ ಮ್ಯಾಜಿಕಲ್ಲೇ, ಆ್ಯಂಡ್ ಈ ಸಿನಿಮಾಲಂತೂ ಬೇರೆ ಲೆವೆಲ್ಗೆ ಹೋಗ್ತಾ ಇದ್ದಾರೆ. ಪ್ರೇಮ್ ಸರ್ ಆಲ್ರೆಡಿ ಮ್ಯೂಸಿಕ್ ಯಾವುದು ಇವತ್ತರೆಗೂ 100/100 ಅವ್ರದ್ದು. ಆ್ಯಂಡ್ ಧ್ರುವ ಸರ್ ಅವ್ರ ಯಾವಾಗಲೂ ಅದ್ದೂರಿ ಪೊಗರು, ಆ್ಯಂಡ್ ಇದು ಯಾವಾಗಲೂ ಸಕ್ಸಸ್ ಆಗಿದೆ. ಆ್ಯಂಡ್ ಮ್ಯಾಮ್ ಆಲ್ ದಿ ಬೆಸ್ಟ್ ಟು ಯು, ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ. ಥ್ಯಾಂಕ್ ಯು ಶ್ಯಾಮ್ ಸರ್, ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಜೀ ಕನ್ನಡ ವಾಹಿನಿಯಲ್ಲಿ DKD ಅನ್ನೋ ಅಂತ ಡಾನ್ಸ್ ಪ್ರೋಗ್ರಾಮ್ ಬರುತ್ತೆ. ಆ DKDಯಲ್ಲಿ ಸಿಕ್ಕಿದಂಥ KDನೇ ನಮ್ಮ ರಾಹುಲ್ ಮಾಸ್ಟರ್ ಅವರು. ಸೊ ಅವ್ರಿಗೂ ಒಂದು ಅವಕಾಶ KD ಚಿತ್ರದಲ್ಲಿ ಒಂದು ಕೊರಿಯೋಗ್ರಾಫ್ ಮಾಡೋದಕ್ಕೆ. ಒಬ್ಬ ಕನಸು ಕಾಣುವಂಥ ಹುಡುಗನಿಗೆ ಇಷ್ಟು ದೊಡ್ಡ ನಿರ್ದೇಶಕರ ಒಂದು ನಿರ್ದೇಶನದಲ್ಲಿ ಆ್ಯಂಡ್ KVN ಅನ್ನೋ ಸಂಸ್ಥೆಯಲ್ಲಿ ಕೊರಿಯೋಗ್ರಾಫ್ ಮಾಡುವಂಥ ಒಂದು ಅವಕಾಶ ಸಿಕ್ಕಾಗ ನಿಮಗೆ ಆಗುವಂಥ ಆನಂದ ಏನು? ದಯವಿಟ್ಟು ಪ್ಲೀಸ್ ಮಾತಾಡಿ. ನಾನು ಆ ಕಡೆ ಬಂದ್ಬಿಡ್ತೀನಿ. ಎಲ್ರಿಗೂ ನಮಸ್ತೆ. ಎಸ್ ಮ್ಯಾಮ್, ನೀವು ಹೇಳ್ದಂಗೆ ಇದೊಂದು ನನಗೆ ಸಾಂಗು ತುಂಬ ಇಂಪಾರ್ಟೆಂಟು. ಯಾಕಂತಂದರೆ ಒಂದು ಟೆಕ್ನಿಷಿಯನ್ಸ್ಗೆ ಬ್ಯಾಕ್ಗ್ರೌಂಡಾಗೆ ವರ್ಕ್ ಮಾಡಿರ್ತಾರೆ. ಸೊ ಯಾವಾಗ ಅವ್ರು ಮೇಯ್ನಾಗಿ ಬಂದು ವರ್ಕ್ ಮಾಡಿದಾಗ ಒಂದು ನೇಮ್ ಅನ್ನೋದು ಇಷ್ಟು 70 mm ಸ್ಕ್ರೀನಲ್ಲಿ ಕಾಣುತ್ತೆ, ಅದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ಅವಕಾಶ ಮಾಡಿಕೊಟ್ಟಿದ್ದು ನಂಗೆ ಪ್ರೇಮ್ ಸರು. ಅವಕಾಶ ಇಲ್ಲ ಅಂದಿದ್ರೆ ನನ್ನ ಟ್ಯಾಲೆಂಟ್ ಆಗಿರ್ಬೋದು, ನನ್ನ ಪ್ರೊಜೆಕ್ಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಪ್ರೇಮ್ ಸರ್. ಹಾಗೆ ರಕ್ಷಿತಾ ಮೇಡಮ್ ಕೂಡ. ಸೊ ರಿಯಾಲಿಟಿ ಶೋ ಅಲ್ಲಿ ನನಗೆ ನಾನು ಮಾಡೋವಂಥ ಒಂದು ಕೊರಿಯೋಗ್ರಫಿ ಆಗಿರ್ಬೋದು, ನನ್ನ ಆ ಟ್ಯಾಲೆಂಟ್ನ ಗುರುತಿಸಿ ನನಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು ರಕ್ಷಿತಾ ಮೇಡಮ್. ಮೇ ಬಿ ಮೇಡಮ್ ನನಗೆ ಅವತ್ತು ಇಂಟ್ರೊಡ್ಯೂಸ್ ಮಾಡಿಸಿರ್ಲಿಲ್ಲ ಅಂದರೆ ನಾನು ಅವಕಾಶ ಸಿಗ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಹಾಗೆ ಧ್ರುವ ಸರ್ ಆಗಿರ್ಬೋದು, ರೇಷ್ಮಾ ಮೇಡಮ್ ಆಗಿರ್ಬೋದು, ನೀವು ಹೇಳ್ದಂಗೆ ತುಂಬ ಡೆಡಿಕೇಟೆಡ್ ಆಗಿದ್ದಾರೆ ಮೇಡಮ್. ಸೊ ಒಂದು ಚಿಕ್ಕ ಎಕ್ಸ್ಪ್ರೆಷನ್ ಕೂಡ ಎಷ್ಟೇ ಟಯರ್ಡ್ ಆದ್ರೂ ಸರ್ ಒಂದು 2 minutes ಕೂತ್ಕೊಳ್ತೀರಾ ಅಂದರೆ ಇಲ್ಲ ಸರ್ ಮಾಸ್ಟರ್ ಮಾಡೋಣ ಅಂದು ಅಷ್ಟು ಡೆಡಿಕೇಟಾಗಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಮಲ್ಕೊಂಡಿದ್ರು ಬಿಡಲ್ಲ. ಮಲ್ಕೊಳ್ಳಿ ಆರಾಮಾಗಿ, ಎದ್ರ ಹತ್ರಗೆ ಅದು ಒಂದು ಮಿಸ್ಟೇಕ್ ಇದೆ ಮಾಡ್ಬಿಡೋಣ ಅಂತ. ಸೊ ಎಷ್ಟೇ ಸರಿ ಹೇಳಿದ್ರು ಪರ್ಫೆಕ್ಷನಲ್ಲಿ ತುಂಬ ಇದು ಮಾಡ್ತಾರೆ ಸರ್ ಕೂಡ. ಸೊ ಹಾಗೆ ವಿಲಿಯಮ್ ಸರ್ ಕೂಡ. ಸೊ ಇದು ಪ್ರೀವಿಯಸಲ್ಲಿ ಒಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾ ಇತ್ತು. ಸೊ ತುಂಬ ಸಪೋರ್ಟಿವ್ ಆಗಿದ್ದಾರೆ ಸರ್ ಕೂಡ. ಸೊ ಹಾಗೆ ಅರ್ಜುನ್ ಜನಿಯಾ ಸರು ಎಷ್ಟು ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಸೊ ನಾನು ತುಂಬ ಲಕ್ಕಿ ಪರ್ಸನ್ ಅಂತ ಅನಿಸುತ್ತೆ. ಯಾಕಂತಂದರೆ ಸರ್ ಜೊತೆ ನಾನು ಸರ್ ಕೂಡ ರಿಯಾಲಿಟಿ ಶೋ ಅಲ್ಲಿ ಇನ್ಫಾರ್ಮ್ ಮಾಡಿದರು, ಸರ್ ನಿಮ್ಮ ಜೊತೆ ಒಂದು ಸರಿ ನಾನು ವರ್ಕ್ ಮಾಡಬೇಕು ಅಂತ. ಸೊ ಅದೊಂದು ಅವಕಾಶ ನನಗೆ ಈ ಸರಿ ಸಿಕ್ಕಿದೆ. ಸೊ ಇನ್ನೂ ತುಂಬ ಚೆನ್ನಾಗಿ ಬೆಸ್ಟಾಗಿ ಮೂಮೆಂಟ್ಸ್ಗಳು ಇದೆ. ಸೊ ಚೆನ್ನಾಗಿ ಔಟ್ಪುಟ್ ಬರುತ್ತೆ. ಸೊ ಹಾಗೆ ಡೈರೆಕ್ಷನ್ ಟೀಮ್ ಕೂಡ, ಬಾಯ್ಸ್ ಕೂಡ ನನ್ನೊಂದು ಫ್ಯಾಮಿಲಿ ಥರ ಇದ್ದಾರೆ. ಸೊ ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಜವಾಗ್ಲೂ ಈ ವೇದಿಕೆ ಬಳಸ್ಕೊಂಡು ನಾನು ಕೂಡ ರಕ್ಷಿತಾ ಮ್ಯಾಮ್ಗೆ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ KDಯಲ್ಲಿ ರಾಹುಲ್ ಮಾಸ್ಟರ್ ಆಗಿರ್ಬೋದು, ಅಥವಾ ಹಿಂದಿನ ಚಿತ್ರಗಳಲ್ಲಿ ಪ್ರೇಮ್ ಸರ್ ಅವರ ಏಕಲವ್ಯ ಚಿತ್ರದಲ್ಲಿ ನಮ್ಮ ಕಾಮಿಡಿ ಕಿಲಾಡಿಗಳು ಹುಡುಗರಾಗಿರ್ಬೋದು, ಹಿತೇಶ್ ಆಗಿರ್ಬೋದು, ಸೂರಜ್ ಆಗಿರ್ಬೋದು, ಅವರು ಹೋಗುವಂಥ ಕಾರ್ಯಕ್ರಮಗಳಲ್ಲಿ ಎಲ್ಲೇ ಅವರು ಪ್ರತಿಭೆ ಕಂಡರೂ ಕೂಡ ಆ ಪ್ರತಿಭೆಯನ್ನು ಫಸ್ಟು ಅವ್ರು ಪರಿಚಯ ಮಾಡ್ಕೊಳ್ಳದೆ ಪ್ರೇಮ್ ಸರ್ಗೆ ಇವ್ರಿಗೊಂದು ಅವಕಾಶ ಕೊಡಿ, ನಮ್ಮ ಕನ್ನಡದ ಪ್ರತಿಭೆಗಳು ಅಂತ ಹೇಳಿ. ಸೊ ಆ ರೀತಿ ಪ್ರತಿಭೆಗಳಿಗೆ ಆಕಾಶವಾಗಿರುವಂತಹ ರಕ್ಷಿತಾ ಮೇಡಮ್ಗೆ ನಮ್ಮೆಲ್ಲರ ಕಡೆ ಹ್ಯೂಜ್ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಕಣ್ರಿ ಮೇಡಮ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರೀತಿ ಥ್ಯಾಂಕ್ ಯು ರೀ ಮೇಡಮ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಲವ್ ಯು ಆಲ್. ದಯವಿಟ್ಟು ಲವ್ ಯು ಆಲ್ ಅಲ್ಲಿ ಆಲ್ನ ಕಟ್ ಮಾಡಿಬಿಟ್ಟು ರಕ್ಷಿತಾ ಅವ್ರಿಗೆ ಲವ್ ಯು ಅಂದಂತ ಪ್ರೇಮ್ ಸರ್ ಅನ್ನೋದೇ ಬರಬೇಕು ನಮಗೆ. ಅದು ಇವಾಗ ಹ್ಞೂ ಸರ್, ಸುಮ್ಮನೆ ನಮಗೋಸ್ಕರ ಲವ್ ಯು ಆಲ್ ಅಂತ ಹೇಳ್ಬಿಟ್ರೆ ಅಷ್ಟೇ. ಸೊ ಹಾಗೆ ನಾನು
ಎಸ್ ಮಾಸ್ಟರ್. ಕೊರಿಯೋ ಮಾಡ್ತಿರ್ಬೇಕಾದ್ರೆ ಸರಿಂದ ಈ ಸಾಂಗಲ್ಲಿ ನಾನು ತುಂಬ ಕಲ್ತಿದ್ದೀನಿ. ಯಾಕಂದರೆ ಒಂದು ಕೊರಿಯೋಗ್ರಾಫರ್ಗೆ ಡ್ಯಾನ್ಸ್ ಕಂಪೋಸ್ ಮಾಡೋದು ಓಕೆ, ಬಟ್ ಅದು ಆ ಸ್ಟೋರಿನ ಕ್ಯಾಚ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಎಕ್ಸ್ಪ್ರೆಷನ್ ಡೀಟೇಲಿಂಗ್ ಆಗಿರ್ಬೋದು, ಸೊ ಅದನ್ನೆಲ್ಲ ನಾನು ತುಂಬ ಕಲ್ತಿದ್ದೀನಿ ಸರ್ ಕಡೆಯಿಂದ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಹುಲ್ ಮಾಸ್ಟರ್, ಥ್ಯಾಂಕ್ ಯು. ಈಗ ಮೋಹನ್ ಬಿಕೆರೆ ಸರ್ ಅವರು ಮೈಕ್ ಕೊಡಿ ಅಂದರೆ ಬೆವರ್ತಾ ಇದ್ದಾರೆ. ಸರ್ ಒಂದು ಮಾತು, ಯಾಕಂದರೆ ಒಂದು ರೆಟ್ರೋ ಎರಾ ಸೃಷ್ಟಿ ಮಾಡಿದ ಪ್ರಪಂಚ ತುಂಬ ಚಾಲೆಂಜಿಂಗ್ ಸರ್. ಸೊ ಒಂದು ಮಾತು ಅದ್ರ ಬಗ್ಗೆ. ಇಲ್ಲ, ಈ ಚಿತ್ರದಲ್ಲಿ ಸೆಟ್ಗಳ ಬಗ್ಗೆ ಹೇಳೋದಕ್ಕೆ ಅರ್ಧ ದಿನ ಆದರೂ ಸಾಕಾಗಲ್ಲ. ಆದರೆ ನಾನು ಅರ್ಧ ದಿನ ಮಾತಾಡೋಷ್ಟು ಕೆಪಾಸಿಟಿ ಇಲ್ಲ. ಶಾರ್ಟಾಗಿ ಹೇಳ್ಬೇಕಾದ್ರೆ ರಿಯಲಿ ಸಾಂಗ್ ಏನು ಹೇಳ್ತಾ ಇದೆ ಹಂಗೆ ನನಗೂ ಈ ಸಾಂಗ್ ಸೆಟ್ ಆಗ್ತಾ ಇಲ್ಲ ಮೀನ್ಸ್ ಏನಂದರೆ ಈ ಸಾಂಗಲ್ಲಿ ನಾನು ಸೆಟ್ ಹಾಕೋದು ಇಲ್ಲ. ಯಾಕಂದರೆ ಇದು ಫಾರಿನಲ್ಲಿ ಶೂಟ್ ಮಾಡ್ತಾ ಇದ್ದಾರೆ. ಅದರಿಂದ ಇದೊಂದು ಸಾಂಗ್ ಬಿಟ್ಟು ಇಡೀ ಸಿನಿಮಾದಲ್ಲಿ ಎಲ್ಲದಕ್ಕೂ ಸೆಟ್ ಹಾಕಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಓಲ್ಡ್ ಬೆಂಗಳೂರು, ರೆಟ್ರೋ ಬೆಂಗಳೂರು ಸೆಟ್ಸು. ಹಾಗೆ ಈ ಸಾಂಗ್ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಶಿವ ಸಾಂಗ್ ಹೆಂಗೆ ಹಳೆ ಕಾಲದಲ್ಲಿ 365 ದಿನ ಚಿತ್ರ ಹೊಡೆದ್ರೆ ಎಷ್ಟು ಖುಷಿ ಪಡೋರು ಅದಕ್ಕಿಂತ ಹೆಚ್ಚು ಖುಷಿಯಾಗಿದೆ. ಆಮೇಲೆ ಯಾಕಂದರೆ ಈ ಸಾಂಗ್ ಅಲ್ಲದೆ ಈಗ ನೆಕ್ಸ್ಟ್ ಈ ಸಾಂಗು ಸೆಟ್ ಆಗಲ್ಲ ಸಾಂಗೂ ಎಕ್ಸ್ಟ್ರಾರ್ನರಿ ಇರುತ್ತೆ. ಚೆನ್ನಾಗಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಅದ್ರ ಜೊತೆಗೆ ಏನಂದರೆ ಇದರಲ್ಲಿ ಏನಂದರೆ ಜನ್ಯ ಸಾರು ಮತ್ತು ಪ್ರೇಮ್ ಸಾರ್ದು ಕಾಂಬಿನೇಷನ್ ಸಾಂಗ್ಸ್ ಹೆಂಗಿರುತ್ತೆ ಅಂದರೆ, ನನಗೇನಾದ್ರು ಒಂದು ಸೆಟ್ ಹಾಕಕ್ಕೆ ಕೊಟ್ಟರೆ ಆ್ಯಕ್ಚುಲಿ ನಾವೇನೋ ಒಂದು ಕಾನ್ಸೆಪ್ಟ್ ಅಂದ್ಕೊಂಡಿರ್ತೀವಿ. ಆ್ಯಸ್ ಯೂಶ್ವಲಾಗಿ ಸಾಂಗ್ ಕೇಳಿದಾಗ ಇವರಿಬ್ಬರು ಕಾಂಬಿನೇಷನ್ ಸಾಂಗ್ ನೋಡಿದಾಗ ನನಗೆ ತಿರ್ಗಾ ಚಾಲೆಂಜಿಂಗ್ ಬರುತ್ತೆ. ಚಾನ್ಸೇ ಇಲ್ವಲ್ಲ, ಇದು ಮ್ಯಾಚ್ ಆಗೋಲ್ಲ, ಬೇರೆನಾರು ಹೊಸ್ದಾಗಿ ಕ್ರಿಯೇಟ್ ಮಾಡಬೇಕು ಅಂತ, ಅಷ್ಟು ರಿಸ್ಕಿಯಾಗಿರುತ್ತೆ. ಇದಲ್ಲದೆ ಎಲ್ಲ ಸಾಂಗ್ಗಳು ಅದ್ಭುತವಾಗಿದೆ. ಈಗ ಮೊನ್ನೆ ಒಂದು ಅದ್ಭುತವಾದ ಸಾಂಗಿಗೆ ಒಂದು ಸೆಟ್ ಹಾಕಿದ್ದೀನಿ. ಅದು ರೆಟ್ರೋ ಸಾಂಗ್ ಸೆಟ್ ಹಾಕಬೇಕು, ಪ್ಲಸ್ ರೆಟ್ರೋ ಥರ ಇರಬೇಕು. ಅದು ಅದ್ಭುತವಾದ ಒಂದು ಸಾಂಗ್ ಅದು ನೆಕ್ಸ್ಟ್ ನೀವು ಅದನ್ನು ನೋಡ್ತೀರಾ. ಅಂದರೆ ಆ ಸಾಂಗಿಗೆ ಆ ಸೆಟ್ ಸೆಟ್ ಹಾಕೋದಕ್ಕಿಂತ ಮುಂಚೆ ಏನಂದರೆ ಅಷ್ಟೆಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಹಾಗೆ ಇದರಲ್ಲಿ ಏನಂದರೆ ಮಾತಾಡೋದಕ್ಕೆ ನಾನು ಏನಿಲ್ಲ, ಯಾಕಂದರೆ ಇದರಲ್ಲಿ ಸೆಟ್ ಹಾಕಿಲ್ಲ. ಸಾಂಗ್ ಅಂತೂ ಸೂಪರ್ ಆಗಿದೆ. ಥ್ಯಾಂಕ್ ಯು. ಸ್ಟಾರ್ಟಿಂಗು ಎಂಡಿಂಗು ಅದನ್ನೇ ಹೇಳಿದ್ರು, ಇದರಲ್ಲಿ ಮಾತಾಡೋಕ್ಕೆ ಸೆಟ್ ಆಗಲ್ಲ ಈ ಸಾಂಗ್, ನನಗೂ ಸೆಟ್ ಆಗಲ್ಲ, ಯಾಕಂದ್ರೆ ಸೆಟ್ ಹಾಕಿಲ್ಲ ನಾನು ಅಂತ ಹೇಳ್ಬಿಟ್ಟು. ಏನಕ್ಕೆ ನಾನು ತಲೆ ತಿಂತೀನಿ, ಅಲ್ಲಿ ಕೂತ ನೋಡಿ ಅವನು ನಾಲ್ಕಣ್ಣು ಅವನು ತಲೆ ತಿಂತಾನೆ. ವಾಲ್ಕೆನೋ ವಿಲಿಯಂ ಅವರು. ವಾಲ್ಕೆನೋ ವಿಲಿಯಂ ಸರ್, ಸ್ವಲ್ಪ ನೀವು ನಮ್ಮ ಹಾಡಿನ ಬಗ್ಗೆ ಏನು ಸರ್ ಏನು ಮಾತಾಡಬೇಕು ಅಂತ ಕೇಳ್ತಾ ಇದ್ದಾರೆ ಪ್ರೇಮ್ ಸರ್. ಅವನು ಇನ್ನೂ ಶೂಟ್ ಮಾಡಿಲ್ವಲ್ಲ, ಆಮೇಲೆ ತಲೆ ತಿನ್ನೋಣ ನನಗೆ ಅಂತ ಅವನು. ಎರಡು ಮಾತು. ಎಲ್ರಿಗೂ ನಮಸ್ಕಾರ. ಡೆಡಿಕೇಶನ್ಸು ಟೀಮಲ್ಲಿ ಎಷ್ಟಿದೆ ಅಂದರೆ ಬೆಳಿಗ್ಗೆ 6 ಗಂಟೆದಾಗ ಗೊತ್ತಾಯ್ತು ನನಗೆ. ಯಾಕಂದರೆ ಅಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಅಷ್ಟು ಕೆಲಸ ಕೊಟ್ಟರು ಡೆಡಿಕೇಶನು ಸರ್. ಪ್ರೇಮ್ ಸರ್ ಆ್ಯಕ್ಚುಲಿ ತುಂಬ ಖುಷಿಯಾಗುತ್ತೆ. ನಾವು ಇದಕ್ಕಿಂತ ಮುಂಚಿನವಾಗಿ ಲೊಕೇಶನ್ ನೋಡ್ಕೊಬಂದ್ವಿ, ನಾನು ಪ್ರೇಮ್ ಸರು ಮತ್ತು ಸುಪ್ರೀತ್ ಸರ್ ಎಲ್ಲ ಹೋಗಿ ಎಲ್ಲಿ ಹೆಂಗೆ ಶೂಟ್ ಮಾಡಬೇಕು ಅಂತ. ಬಟ್ ಅಲ್ಲಿ ಹೋಗಿ ಬಂದಮೇಲೆ ಈ ಸಾಂಗ್ ಮತ್ತೆ ಇನ್ನೂ ಡೆವಲಪ್ ಆದಮೇಲೆ ಹೆಂಗೆ ಮಾಡೋದು ಏನು ಮಾಡೋದು ಅಂತ ಇನ್ನೂ ಕಾಂಪ್ಲಿಕೇಶನ್. ಈಗ ಮೇಕಿಂಗ್ ವೈಸ್ ಹೆಂಗೆ ಇದು ತೊಗೋಬೇಕು ಏನು ಮಾಡೋದು ಅಂತ. ಸೊ ಎಂಟೈರ್ ಟೀಮು ತುಂಬ ಚೆನ್ನಾಗಿ ಡೆಡಿಕೇಶನ್ ವರ್ಕ್ ಮಾಡ್ತಾಯಿದೆ. ಆಮೇಲೆ ಸೊ ಟೆಕ್ನಿಕಲಿ ಮಾತಾಡೋದಾದರೆ ಸೊ ಇದೊಂದು ಬೇರೆ ಥರನೇ ಪ್ಲ್ಯಾನ್ ಮಾಡ್ತಾಯಿದ್ವಿ ಆಮ್ಸ್ಟರ್ಡಮಲ್ಲಿ. ಸೊ ಆ ಟೈಮಿಗೆ ಆ ಸೀಸನ್ಗೆ ಹೋಗಿ ಶೂಟ್ ಮಾಡಬೇಕು ಅಂತ ಒಂದೊಂದಷ್ಟು ಲೊಕೇಶನ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಔಟ್ಪುಟ್ಟು ಆಫ್ಟರ್ ಮೇಕಿಂಗ್ ಆದಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಥ್ಯಾಂಕ್ ಯು ವಿಲಿಯಂ ಸರ್, ಥ್ಯಾಂಕ್ ಯು ಸೊ ಮಚ್. ನನ್ನನ್ನು ನೋಡಿ ನಾಚಿದಂಥ ಏಕೈಕ ವ್ಯಕ್ತಿ ನೀವೇ ಸರ್. ಇಷ್ಟೊಂದು ನಾಚ್ಕೊತಿದ್ದೀರಾ. ಆನಂದ್ ಸರ್, ಶ್ಯಾಮ್ ಸರೇ ಮಾತಾಡಿದರೆ ಸಾಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಎಲ್ಲರ ಸಮ್ಮುಖದಲ್ಲಿ ಕೇಳಬೇಕಾಗಿತ್ತು. ಇದು ಅರ್ಜುನ್ ಜನ್ಯ ಸರ್ ಹಾಗೂ ಪ್ರೇಮ್ ಸರ್ಗೆ. ಪ್ರೇಮ್ ಸರ್, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಸಿಕ್ಕಾಪಟ್ಟೆ ನ್ಯೂಸ್ ಮಾಡ್ತು ಸರ್. ನಿಮ್ಮ ಹಾಗೂ ಅರ್ಜುನ್ ಜನ್ಯ ಸರ್ ಅವರ ಅಕೌಂಟಿಗೆ ಸಿಕ್ಕಾಪಟ್ಟೆ ದುಡ್ಡು ಕ್ರೆಡಿಟ್ ಆಗಿದೆ ಅಂತ ಹೇಳ್ಬಿಟ್ಟು. ನೀ ಹೇಳೋದಲ್ಲ, ಅವ್ನು ನಮ್ಮ ತಾಣೆ ಹೇಳಿಲ್ಲ ಅಂತ ಸರ್. ಅವ್ರ ಪಾಸ್ಬುಕ್ಕೇ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಮತ್ತೆ ಸಟ್ಟೆ ಆಗಲ್ಲ ಅಂತ ಇದ್ರೆ ಹೆಂಗೆ ಇದು ಹೇಳ್ತೀನಿ ಗೀತಮ್ಮನ್ಗೆ. ಮೇಲ್ ಹೇಳೋದು ನಾವು ಹಿಂಗೆಲ್ಲ. ಅವರ ಪಾಸ್ಬುಕ್ಕೇ ನನ್ನ ಹತ್ರ ಇದೆ ಅಕೌಂಟ್ದು. ಏನೋ ಅಲ್ಪ ಸ್ವಲ್ಪ ಮ್ಯೂಸಿಕ್ ಯಾವುದೋ ಸಾಂಗ್ ಇಟ್ಟಾದ್ರೆ ನಡೀತಾ ಇರ್ತವೆ, ಅವೆಲ್ಲ ಹೇಳ್ಬಾರ್ದು. ಮೊದ್ಲೇ ಸುಮ್ಮನೆ ಇದಕ್ಕೆ ಬರೀ KVN ಸಂಸ್ಥೆ ಬೇರೆ ಬಹಳ ದೊಡ್ಡದು. ಆಮೇಲೆ ಏನೋ ನಾಳೆ ಹೆಚ್ಚು ಕಮ್ಮಿ ಆಗಿ ತಿರ್ಗಿ ಇನ್ಕಮ್ ಟ್ಯಾಕ್ಸ್ ಮನೆ ಹತ್ರ ಬಂದು ಯಾಕೆ ಬೇಕು ನಮ್ಗೆ ಬೇಡ ಎಲ್ಲಿದೆ ಸುಪ್ಪೆ ಮಗನೇ ಅಲ್ವಾ, ಕರೆಕ್ಟ್ ತಾನೆ, ಯಾಕೆ ಬೇಕು, ನಮ್ಮನ್ನ ಹಾಕೊಂಡು ಹೋಯ್ತಾರೆ.
ಇಲ್ಲ, ಇದು ಒಂದು ಟ್ರೆಂಡ್ ಆಗಿರೋ ಹಾಡಿನಿಂದ ಮತ್ತೆ ಬರ್ತಾ ಇರುವಂತ ಒಂದು ಖುಷಿ ಅದು. ಸೊ ಪ್ರೇಮ್ ಸರ್ ಅವ್ರದ್ದೇ ಹಾಡು ನಿಮ್ಗೆಲ್ರಿಗೂ ಗೊತ್ತಿದೆ, ಅರ್ಜುನ್ ಜನ್ಯ ಸರ್, ಪ್ರೇಮ್ ಸರ್, ಹಿಂದಿ ಇಷ್ಕ್ ಹೇ, ತಮಿಳು ಕಾದಲಿ. ಇವತ್ತು ಆ ಸಾಂಗ್ ಮತ್ತೆ ವಾಪಸ್ ಯಾವ ಲೆವೆಲ್ ಮಿಂಚ್ತಾ ಇದೆ ಅಂತಂದ್ರೆ ಆ ಖುಷಿ ನಿಮ್ಗೆ ಎಷ್ಟಿದೆ ಪ್ರೇಮ್ ಸರ್? ನನ್ಗೆ ಸಡನ್ಲಿ ನನ್ಗೆ ಗೊತ್ತಾನೆ ಆಗ್ಲಿಲ್ಲ. ನಾನು ಒಂದ್ಸರಿ ಅದೇ ಸಾಮಣ್ಣಗೆ ಫೋನ್ ಮಾಡಿ ಕೇಳಿದೆ, ಏನ್ ಇದಕ್ಕಿದಂಗೆ ಟ್ರೆಂಡ್ ಆಗಿ ಇಡೀ ಇಂಡಿಯಾ ಟ್ರೆಂಡ್ ಆಗಿದೆ ಇದು. ಇಂಡಿಯಾ ಟ್ರೆಂಡಿಂಗ್ ಎಲ್ಲರೂ ಆಲ್ ಲ್ಯಾಂಗ್ವೇಜ್, ಎಲ್ಲಾ ಲ್ಯಾಂಗ್ವೇಜ್ ಅವರು ಮಾಡೋದನ್ನ ಒಂದು ಇಡೀ ಟ್ರೆಂಡಿಂಗ್ ಆಯ್ತು. ಆಮೇಲೆ ನೋಡಿದ್ರೆ ನಂಗೆ ಅಕೌಂಟಿಗೆ ದುಡ್ಡು ಬಂತು. ಅಕೌಂಟಿಗೆ ದುಡ್ಡು ಬಂದ್ಬಿಡ್ತಲ್ಲ ನನಗೆ. ಮಗನೇ ಏನೋ ನಂಗೆ ಕಾಸು ಬಂದ್ಬಿಡ್ತು ಕಳ್ಳ ಅಂದೆ ನಾನು. ಅದು ಟ್ರೆಂಡಿಂಗ್ ಆಗಿದ್ದು ಸರ್, ಆ ಕಾಸು ಬಂದಿದೆ ಅಂದ್ರು. ಹೌದಾ, ಸರಿ ಓಕೆ, ನಿನ್ಗೆ ಎಷ್ಟು ಬಂತು ಅಂದ್ರೆ ಹೇಳಲ್ಲ ಅಂದೆ. ಬೇಡ ಬಿಡು ಅಂದೆ. ಅದು ಶೇರ್ ಇದೆ, ಅದಕ್ಕೆ ಕೇಳ್ಬಿಡ್ತೇನೆ ನನ್ನ ಅಂತ. ಯಾಕಂದ್ರೆ ನಾನು ಬರ್ದಿರೋದು ನನಗೆ ಕೊಡ್ಲಾ ಅಂತ ಕೇಳ್ಬಿಡ್ತೇನೆ ಅಂತ. ಅವನೇ ಕಂಪೋಸ್ ಮಾಡಿರೋದು, ಅದಂಗಿರ್ಲಿ. ಎಲ್ಲಿ ಮಗನೇ ಅವು ಕಂಪ್ನಿ ಕೊಡಂಗಿಲ್ಲ. ಆನಂದ್ ಆಡಿದವ್ರು ಅವು ಇವು ಹಂಗ. ಓಕೆ ಓಕೆ, ನಾನೆಲ್ಲ ಹಿಂಗಂತಲ್ಲ ಸ್ಯಾಮಣ್ಣನ್ ತೋರಿಸ್ತಾ ಇದೀಯ ನನ್ನ ಕಡೆ ಮಗನೆ. ಇಲ್ಲ ಧ್ರುವ ಅವರೇ, ನಾವು ಮನೆ ದುಡ್ಡನ್ನ ಆಚೆ ಕೊಡೋದಿಲ್ಲ, ಅದ್ರ ಬಗ್ಗೆ ಜಾಸ್ತಿ ವಿಚಾರ ತಿಳಿಸೋದು ಇಲ್ಲ ನಾವು. ಬಟ್ ಪ್ರೇಮ್ ಸರ್ ಅಂಡ್ ಅರ್ಜುನ್ ಸರ್, ಇಲ್ಲಿರೋರು ಎಲ್ಲರೂ ಈ ರೀತಿ ಟ್ರೆಂಡು ಇದೇ ರೀತಿ ವರ್ಷಾನುಗಟ್ಲೆ ನಿಮ್ಮ ಕಂಪೋಸಿಷನಲ್ಲಿ, ನಿಮ್ಮ ಡೈರೆಕ್ಷನಲ್ಲಿ, ನಿಮ್ಮ ಕ್ರಿಯೇಷನಲ್ಲಿ ನಡೀತಾ ಇರಲಿ ಅಂತ ನಾವು ಆಶಿಸ್ತೀವಿ. ನಾವು ನೆಕ್ಸ್ಟ್ ಮಾಧ್ಯಮ ಮಿತ್ರರ ಹತ್ರ ಹೋಗೋಕ್ಕಿಂತ ಮುಂಚೆ ನಂದೊಂದು ಆ್ಯಸ್ ಅ ಫ್ಯಾನ್, ಈ ಹಾಡಿನ ಅಭಿಮಾನಿಯಾಗಿ ನಂದೊಂದು ರಿಕ್ವೆಸ್ಟ್ ಇದೆ. ನನಗೆ ತುಂಬ ಇಷ್ಟ ಆಗಿದ್ದು ಆ ವಿಜುವಲ್ಸಲ್ಲಿ ಧ್ರುವ ಅವರು ಹಾಗೂ ರೇಷ್ಮಾ ಅವರು ನಮ್ಮ ಎಲ್ಲ ರೆಟ್ರೋ ನಾಯಕ ನಟರ ಒಂದು ಇಮಿಟೇಷನ್ ಮಾಡ್ತಾರಲ್ಲ, ಅದು ನೆಕ್ಸ್ಟ್ ಲೆವೆಲ್ ಇತ್ತು. ಅದನ್ನು ಅವ್ರು ಇವಾಗ ವೇದಿಕೆ ಮೇಲೆ ಒಂದು ಸಣ್ಣದಾಗಿ ರೀಕ್ರಿಯೇಟ್ ಮಾಡ್ಬೇಕನ್ನೋದು ನಮ್ಮ ಆಸೆ ಪ್ರೇಮ್ ಸರ್. ನಾವು ಸಾಂಗ್ ಪ್ಲೇ ಮಾಡ್ತೀವಿ, ಅವ್ರ ಅದು ಒಂದ್ 2-3 ಯಾರ್ದಾದ್ರು ವಿಷ್ಣು ಸರ್ದು, ಅಂಬರೀಶ್ ಸರ್ದು, ಹಂಗೆ ನಮ್ ಕನ್ನಡಿಗರ ಹೆಮ್ಮೆಯ ನಟರು ಅವರೆಲ್ಲ ಎಲ್ಲಾರು ನೆನಪು ಮಾಡ್ಲಿ ಅನ್ಬಿಟ್ಟು ಮಾಸ್ಟರ್ ಹೇಳ್ಬಿಟ್ಟು ಕಂಪೋಸ್ ಮಾಡಿಸಿದ್ದು. ಬಟ್ ಅದು ತುಂಬಾನೇ ಚೆನ್ನಾಗಿದೆ. ನಮ್ತನ ಯಾಕೆ ಬಿಡ್ಬೇಕು, ನಮ್ತನ ಅದು ನಮ್ದು. ಇವತ್ತೇನೇ ಚಿತ್ರಗಳು ಬರ್ತಿದ್ರು ಆ ನಟರು ಕೊಟ್ಟಂತ ಕೊಡುಗೆಯಿಂದಾನೇ ನಾವು ಬೆಳೀತಿರೋದು. ಖಂಡಿತವಾಗ್ಲು ಅವ್ರು ಹಾಕೊಟ್ಟಿದ್ದು ಆದಿನೇ. ಅದನ್ನ ಸುಮ್ನೆ ಮಣ್ಣು ಮುಟ್ಕೊಂಡು ಹೋದ್ರೆ ಸಾಕು, ನಾವು ನಡ್ಕೊಂಡು ಹೋಗ್ಬೇಡ, ಮುಟ್ಕೊಂಡು ಹೋದ್ರೆ ಸಾಕು. ಸೂಪರ್ ಸೂಪರ್. ಹಂಗಂದ್ರೆ ನೀವು ಆಕ್ಷನ್ ಅಂದ್ರೆ ಹೀರೋ ಹೀರೋನ್ ರೆಡಿ ಇಬ್ರು ಮಾಡ್ತಿರ್ಲ? ಹೌದು. ಹಾ ಸರ್, ಇನ್ನ ಪ್ರೆಸ್ ಅವರೆಲ್ಲ ಮಾತಾಡ್ತಾರೆ. ನಾ ಮಾತಾಡ್ನಲ್ಲ 3 ಸಲ ಮಾತಾಡಿದ್ರು, ಅವ್ರ ಜೊತೆನೂ ಮಾತಾಡ್ತಾರೆ. 4ನೇ ಸಲ ಮಾತಾಡಿಲ್ವ, ಇದು ಸುಮ್ನೆ ತಪ್ಪಿಸ್ಕೊಳಕ್ ಹೇಳ್ತಾರೆ ಅದಷ್ಟೇ. ಓಡ್ಬಿಡ್ತಾರೆ ಅವ್ರು, ಹೇಳುವ ನಮ್ಮ ಇದು ಹಂಗೆಲ್ಲ ಮಾಡಲ್ಲ. ಸಾಂಗ್ ರೆಡಿ ಇದೆ, ಅವ್ರು ರೆಡಿ ಇದಾರೆ. ರೆಡಿ, ಕ್ಯಾಮ್ರಾಸ್ ರೆಡಿ. ಬಟ್ ಪ್ರೇಮ್ ಸರ್ ನೀವು ಆಕ್ಷನ್ ಹೇಳಿ ಪ್ರೇಮ್ ಸರ್ ಪ್ಲೀಸ್. ಸೂಪರ್. ನಾನು ಸೇಮ್ ಮಾಡ್ತೀರೇನಾ? ಇಲ್ಲ ಅದೇ ಜಾಗ ಕಂಡ್ರ ಲೈ ಮಕ್ಳ. ಏಯ್ ಕೋತಿ, ನಮ್ಮ ಹುಡುಗರು ಎಲ್ಲ ಹೋಗಿದ್ರಾ? ಮತ್ತೆ ಏನ್ ಕೂತಿದ್ರ ಸೋ ಕೊಟ್ಕೊಂಡು ಅನ್ಎಜುಕೇಟೆಡ್ಸ್? ಶಾರ್ಪ್ ಆಗಿರೋ ಇನ್ನ ಯಂಗ್ಸ್ಟರ್ಸ್ಗಳಿದ್ದೀರಾ ನೀವೆಲ್ಲ. ನೋಡಿ ಹೆಂಗ್ ಪ್ರಾಕ್ಟೀಸ್ ಮಾಡ್ತಾವ್ರೆ. ಇಲ್ಲ ಮಗ, ಹುಡುಗರು ಈಗಿನ ಹುಡುಗರು ಇದಾರಲ್ಲ, ಇರ್ಬೇಕು, ಶಾರ್ಪ್ ಇರ್ಬೇಕು. ಹೌದೌದೌದು, ಸುಮ್ನೆ ಕಣ್ಣೋರು ಕೆಲಸ ಮಾಡ್ಬೇಕು, ಆತರ ಇರ್ಬೇಕು. ಇದ್ದು ನೋಡಿ ಡೆಡಿಕೇಶನ್ ಅಂದ್ರೆ. ಹೆಂಗ್ ಮಾಡ್ತೀರಾ ಅಂದ್ರೆ ನಾನೇ ವಿಸಿಲ್ ಹೊಡಿಬೇಕು ಇವಾಗ. ಹಂಗ್ ಮಾಡ್ಬೇಕು. ಹೌದು ಹೌದು, ಎಲ್ಲ ದೊಡ್ಡ ದೊಡ್ಡವ್ರದ್ದು. ರೆಡಿ? ಪ್ಲೀಸ್ ನಮ್ ಟೀಮ್ ಅವ್ರು ಹೊಡಿರೋ ಚಪ್ಪಾಳೆ ವಿಸಲ್ಸ್ ಏನ್ ಸಖತ್ತಾಗಿ ಮಾಡಿದ್ದಾರೆ ಧ್ರುವ ಸರ್ ಅವರು ಹಾಗೂ ರೇಷ್ಮಾ ಅವರು. ಸೂಪರ್ ಸೂಪರ್. ಈಗ ಇನ್ನೊಂದು ಎಕ್ಸ್ಕ್ಲೂಸಿವ್ ವಿಷಯ, ಈ ಹಾಡಿನ ಹುಕ್ ಮೂಮೆಂಟು ಪ್ರೇಮ್ ಸರ್ ಮಾಡ್ತಾರೆ ನಮಗೋಸ್ಕರ. ಪ್ರೇಮ್ ಸರ್, ಧ್ರುವ ಸರ್, ಅದನ್ನೇ ಮಾಡಿಸಿ, ಅದು ಮಾಡಿಸಿ ಸರ್, ಮಾಡಿಸಿ ಸರ್, ಮಾಡಿಸಿ ಸರ್. ಹಾಂ ಯಾಕೆ ಇಲ್ಲಿ ಬಂದಿದ್ದೀರಾ?
ಏ ಏ ಲಕ್ಷ್ಮಿ ಸ್ಟೇಜ್ ಮೇಲೆ ಗಲ್ಲಿಲಿ ಯಾರು ಇಲ್ಲ ಬತಿಯ. ತುಂಬ ಪೋಲಿ ಅಪ್ಪ ಇವರು. ಓಕೆ, ಈಗ ಐ ಥಿಂಕ್ ನಮ್ಮ ಸರ್ ಬನ್ನಿ ಸರ್, ನಾನು ಹಿಂಸೆ ಹಾಕಲ್ಲ, ಬನ್ನಿ ಸರ್. ಅಲ್ಲ ಸ್ಟೆಪ್ ಏನು ಬರಲ್ಲ, ಸ್ಟೆಪ್ ಹಾಕಲ್ಲ. ಹೌದು, ಇಲ್ಲ ಕರೆಯಲ್ಲ. ಈಗ ನಮಗೆ ಕೇಳಬೇಕಾಗಿರೋಂಥ ಅಲ್ಪ ಸ್ವಲ್ಪ ಇನ್ಫಾರ್ಮೇಷನ್ ಪ್ರಶ್ನೆಗಳನ್ನ ನಾವು ಕೇಳಿದ್ದೀವಿ. ಇವತ್ತಿಲ್ಲಿ ಎಷ್ಟು ಜನ ಮಾಧ್ಯಮದವ್ರು ಸೇರಿದ್ದಾರೆ. ಮೇಡಮ್, ಸರ್, ನಿಮಗೆ ಏನೇ ಪ್ರಶ್ನೆಗಳಿದ್ದಲ್ಲಿ ನೀವು ಕೇಳಬಹುದು, ಮೈಕ್ಗಳು ಬರುತ್ತೆ. ಓಕೆ, ಹಾಯ್ ಸರ್, ಅರ್ಜುನ್ ಸರ್. ಈ ಸಾಂಗ್ ನಿಮ್ಮ ಸ್ಟುಡಿಯೋಯಿಂದ ಶುರುವಾಗಿ ಈ ಸಾಂಗ್ ಕೆಲಸ ಎಲ್ಲೆಲ್ಲಿ ಟ್ರಾವೆಲ್ ಆಯಿತು ಅಂತ? ಏನಕ್ಕೆ ಆರ್ಕೆಸ್ಟ್ರಾ ಆಗಿರ್ಬೋದು, ಅದಾದಮೇಲೆ ಮೀಕಾ ಸಿಂಗ್ ಅವರು ಹಾಡಿದ್ದಾಗಿರ್ಬೋದು, ಶಿವಮಣಿ ಅವರ ಡ್ರಮ್ಸ್ ಆಗಿರ್ಬೋದು, ಈಗ ಈ ಹಂತಕ್ಕೆ ಬಂದಿರೋದು. ಸರ್, ಇದು ಫಸ್ಟ್ ನಾವು ಕಂಪೋಸಿಂಗ್ ಆದಮೇಲೆ ಪ್ರೋಗ್ರಾಮಿಂಗ್ ಅಂತ ಮಾಡ್ತೀವಿ. ಕಂಪೋಸಿಂಗ್ ಆ್ಯಕ್ಚುಲಿ ನೀವು ಹೇಳಿದ್ದು ಬ್ಯಾಂಗ್ಳೂರಿಂದ ಮೈಸೂರಲ್ಲಿ ಮಾಡಿದ್ವಿ. ಮೈಸೂರಿಂದ ಪ್ರೋಗ್ರಾಮಿಂಗ್ ಚೆನ್ನೈ, ಹೈದರಾಬಾದ್, ಬಾಂಬೆನಲ್ಲಾಯಿತು. ಪ್ರೋಗ್ರಾಮಿಂಗ್ ಆದಮೇಲೆ ಫಾರ್ ದ ಆಲ್ ಆರ್ಕೆಸ್ಟ್ರಲ್ ಲೈವ್ ಮಿಕ್ಸು ವಿ ವೆಂಟ್ ಟು ಯುರೋಪ್. ಅಲ್ಲಿ ಬುಡಾಪೆಸ್ಟ್ ಆರ್ಕೆಸ್ಟ್ರಾ ಜೊತೆ ಕೆಲಸ ಮಾಡಿದ್ವಿ. ಸೊ ಅದಾದಮೇಲೆ ಇದರದ್ದು ಲೈವ್ ಡ್ರಮ್ ಮಿಕ್ಸಿಂಗ್ ಎಲ್ಲನೂ YRF ಸ್ಟುಡಿಯೋನಲ್ಲಿ ಮಾಡಿದ್ವಿ. ಶಿವಮಣಿ ಅವರು ಹಾಗೂ ತೌಫಿಕ್ ಖುರೇಶಿ ಅವ್ರ ಜೊತೆ ಕೆಲಸ ಮಾಡಿದ್ವಿ. ಅದಷ್ಟು ಆದಮೇಲೆ ನವೀನ್ ಅವರು ಫ್ಲೂಟ್ ಬಾಂಬೆನಲ್ಲಿ ಮಿಕ್ಸ್ ಮಾಡಿದ್ವಿ. ಆ್ಯಂಡ್ ಚೆನ್ನೈಯಲ್ಲಿ ಅಮಲ್ ರಾಜ್ ಅಂತ ಒಬ್ಬರ ಹತ್ರ ಫುಲ್ ಗಿಟಾರ್ ಸೆಕ್ಷನ್ಸು ಅದು ಎಲ್ಲ ರೆಕಾರ್ಡ್ ಮಾಡಿದ್ವಿ. ಅದೆಲ್ಲ ಆದಮೇಲೆ ಫೈನಲ್ ಮಿಕ್ಸು ಸ್ಟೆಮ್ಸೇ ನಮಗೊಂದು 700-800 ಟ್ರ್ಯಾಕ್ಸ್ ಇತ್ತು. ಅದನ್ನೆಲ್ಲ ಪ್ರೀ ಮಿಕ್ಸ್ ಮಾಡೋಕ್ಕೆ ಚೆನ್ನೈಯಲ್ಲಿ ಸೆಲ್ವಮ್ ಅಂತ ಒಬ್ಬರ ಹತ್ರ ತುಂಬ, ಅದಕ್ಕೆ ಒಂದೊಂದು ಸಾಂಗ್ ಮಿನಿಮಮ್ 15 days ಪ್ರೀ ಮಿಕ್ಸ್ಗೆ ಹಿಡಿತದೆ, ಅಷ್ಟು ಟ್ರ್ಯಾಕ್ಸ್ ಇದೆ. ಸೊ ಅದನ್ನು ರೆಡಿ ಮಾಡಿ ಅಲ್ಲಿಂದ ಅದನ್ನೆಲ್ಲ ಒಂದು 120 ಟ್ರ್ಯಾಕ್ಸ್ ತೊಗೊಂಡು ವಿ ವೆಂಟ್ ಟು ಬಾಂಬೆ. ಎರಿಕ್ ಪಿಳ್ಳೆಯವರು ಅದನ್ನು ಫೈನಲ್ ಮಿಕ್ಸ್ ಆ್ಯಂಡ್ ಮಾಸ್ಟರ್ ಮಾಡಿದ್ರು ಸರ್. ಇದಾಗಿ ಮತ್ತೆ ಎಂಪೈರ್ ಸ್ಟುಡಿಯೋ ಬಾಂಬೆನಲ್ಲಿ ಇದ್ರ DTS ಮಿಕ್ಸ್ ಮಾಡಿದ್ವಿ. ಪ್ರೇಮರೇ, ಈ ಜರ್ನಿ, ಮ್ಯೂಸಿಕ್ ಜರ್ನಿ ಇದೆಯಲ್ಲ, ಸಿಕ್ಕಾಬಡೆ ದೊಡ್ಡದಿದ್ರದ್ದು ಕೇಳಿದ್ದು. ಪ್ರೇಮ್, ಈ ಸಾಂಗ್ಗೆ ಸ್ಫೂರ್ತಿ ಏನು, ಹೇಗೆ ಉಟ್ಕೊಳ್ತೀವಿ ಈ ಹಾಡು ಅಂತ? ಆಮೇಲೆ ಎಲ್ಲೆಲ್ಲಿ ಶೂಟಿಂಗ್ ಮಾಡ್ತೀವಿ, ಯಾವಾಗ ಶೂಟಿಂಗ್ ಹೊರಡೋದು ಯಾವತ್ತು ಅಂತೇಳಿ? ಈ ಸ್ಫೂರ್ತಿ ಏನಿಲ್ಲ, ಸ್ಫೂರ್ತಿ ಬಂದ್ಬಿಟ್ಟು ಯಾರಾದ್ರೂ ಏನೋ ತೊಂದರೆ ಕೊಟ್ಟರೆ, ಏನೋ ಪ್ರಾಬ್ಲಮ್ ಮಾಡಿದ್ರೆ ಸೆಟ್ ಆಗಲ್ಲ, ಹೋಗ ನಂಗೂ ನಿಂಗೋದು ಅಂಥವ್ರು ಯಾರು ವಾಡಿಕೆ ಸಿಕ್ಕಾಬಟ್ಟೆ. ನಾವು ಹುಟ್ಟುತ್ತಾಗಿಂದ ಇಲ್ಲಿವರೆಗೂ ಸೋಮನಿ ಜನ ಬಂದು ಹೋಗ್ತಾರೆ. ಸೊ ಅದಕ್ಕೆ ಸೆಟ್ ಆಗಲ್ಲ, ಹೋಗ ನನಗೂ ನಿನ್ಗೂ ಅಂತ ಹೇಳ್ಕೊಂಡು ಹೋಯ್ತಾ ಇರಬೇಕು, ಬಿಟ್ರೆ ದ್ವೇಷ ಮಾಡಬಾರ್ದು ಅಷ್ಟೇ. ಬಿಟ್ರೆ ಯಾರೋ ಪರ್ಟಿಕ್ಯುಲರ್ ಇವರೇ ಅವರೇ ಅಂತೇನಿಲ್ಲ. ಈಗ ನನಗೂ ನಿನಗೂ ಸೆಟ್ಟೇ ಆಗಲ್ಲ. ಆವಾಗಲೇ ಒಂದು ಕ್ವಶನ್ ಕೇಳಿದೆ ಜಗನ ಅಲ್ವಾ, ಆ ಥರ. ಅದರಲ್ಲಿ ಹಳ್ಳಿ ನಮ್ಮ ಸೊಗಡಿನ ಪದಗಳನ್ನೆಲ್ಲ ಬಳಕೆ ಮಾಡಿದಿರಿ. ಸೊ ಅದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ನಿಮ್ಮ ಇದರಲ್ಲಿ. ಆಲ್ವೇಸ್ ನಾನು ಸಮಥಿಂಗ್ ಇದನ್ನು ಬರ್ದೇನಿ. ಓಯ್ ಓಯ್ ಲಕ್ಷ್ಮಿ, ಗಲ್ಲೀಲಿ ಯಾರು ಇಲ್ಲ ಬತ್ತಿಯ, ಗುಟ್ಟಾಗಿ ಬತ್ತಿಯ, ಮಮ್ಮಿ ಡ್ಯಾಡಿ ಆಟ ಆಡೋಣ ಅಲ್ಲಿ ಬತ್ತಿಯ ಅಂತ ರೆಗ್ಯುಲರ್ ಪದ. ಅದು ಯಾರಾದ್ರೂ ಹುಡುಗರುಗಳಿಗೆ, ನಮ್ಮ ಯಂಗ್ಸ್ಟರ್ಸ್ ಹುಡುಗರುಗಳು ಆಲ್ಮೋಸ್ಟ್ ಅಲ್ಲಿ ಹಂಗೆ ಮಾತಾಡೋದು. ಅದನ್ನು ತೆಗೆದು ಕಟ್ ಆ್ಯಂಡ್ ಪೇಸ್ಟ್ ಮಾಡಿದ್ದೀನಿ ಅಷ್ಟೇ, ನಾನೇನು ಕ್ರಿಯೇಟ್ ಮಾಡಿಲ್ಲ. ಬಸ್ ಯಾರೋ ಮಾತಾಡೋ ಪದಗಳನ್ನ ಕಿತ್ತು ಜೋಡಿಸ್ಕೊಂಡಿದ್ದೀನಿ ಅಷ್ಟೇ. ಮಾಸ್ ಸಾಂಗ್ ಆಯ್ತದು, ಒಂದು ಬೇಸಿಯಾಗಿ ಕ್ಯಾಚ್ ಆಗುತ್ತೆ ಎಲ್ಲ ಆಡಿಯನ್ಸ್ಗೂ. ಹೌದು. ಇದು ಯಾವಾಗ ಶೂಟಿಂಗ್ ಹೊಡ್ತೀರಿ ಈ ಸಾಂಗಿಗೆ ಅಂತ? ಈ ಸಾಂಗ್ ಬಂದು ಆಮ್ಸ್ಟರ್ಡ್ಯಾಮಲ್ಲಿ ಮಾಡ್ತಿದ್ದೀವಿ. ಕರೆಕ್ಟಾ ಇಂಗ್ಲೀಷು ಮಗ ಅನೋಮ್ಮ? ಕರೆಕ್ಟ್ ತಾನೆ ಇಂಗ್ಲೀಷು? ಕರೆಕ್ಟ್ ಅದೇನಾ ಮಗನೇ? ಓಕೆ, ಅದೇ ಕರೆಕ್ಟ್. ಆಮೇಲೆ ನಾನು ಏನೇ ಕೇಳ್ಬಿಡ್ತೀನಿ ಜಗನ. ಓಕೆ, ಸೊ ಆಮ್ಸ್ಟರ್ಡ್ಯಾಮಲ್ಲಿ ಶೂಟ್ ಮಾಡ್ತಿದ್ದೀವಿ. ಈ ಮಂತ್ ಏಪ್ರಿಲ್ ತಿಂಗಳಲ್ಲಿ ಶೂಟಿಂಗ್ ಹೋಗ್ತಾ ಇದೀವಿ. ಡೆಡ್ಲೈನ್ ಯಾವಾಗ? ಡೆಡ್ಲೈನು ಜನ ಇದು ಬಂದ್ಬಿಟ್ಟು ಐ ಥಿಂಕ್ 17 ಮ್ಯಾಕ್ಸಿಮಮ್ 20th ಒಳಗಡೆ. ಯಾವುದು ಈ ನಮ್ಮ ಕಮಿಂಗ್ ಏಪ್ರಿಲ್ 20th ಒಳಗಡೆ. ನಾನು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಅಂದರೆ, ಇದನ್ನು ಯಾರು ಕ್ರಿಯೇಟ್ ಮಾಡ್ತಾರೆ, ಯಾರು ಇದನ್ನು ಮಾಡ್ತಾರೆ, 20ನೇ ತಾರೀಕು ಒಳಗಡೆ, ಏಪ್ರಿಲ್ 20th ಒಳಗಡೆ ಆನಂದ್ ಆಡಿಯೋಗೆ ಕಳಿಸ್ಬೋದು, KVN ಸಂಸ್ಥೆ ಕಳಿಸ್ಬೋದು, ನನಗೂ ಕಳಿಸ್ಬೋದು. ಸೊ ಕಳಿಸಿದ್ರೆ ಅದನ್ನು ಇದನ್ನು ಮಾಡಿ ಬೆಸ್ಟ್ ಯಾವುದಿದೆ, ಬೆಸ್ಟ್ ಯಾವ ಮೂಮೆಂಟ್ ಇದೆ ಅದನ್ನು ಪಿಕ್ ಮಾಡಿ ನಾನು ಮಾಸ್ಟರ್ ಆಗಲಿ ಸೊ ಡಿಸ್ಕಸ್ ಮಾಡಿ ಅದನ್ನು ತಗೊಂಡು ಸೇಮ್ ಹೀರೋಯಿನ್ ಕಡೆ ಅದನ್ನೇ ಮಾಡಿಸಿ, ಸಿನಿಮಾದಲ್ಲಿ ಅದನ್ನೇ ಯೂಸ್ ಮಾಡ್ತೀವಿ. ಸೊ ಅದನ್ನು ಯಾರು ಮಾಡಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ತಿರ್ಗಿ ಅದಕ್ಕೊಂದು ಸ್ಟೇಜ್ ಕ್ರಿಯೇಟ್ ಮಾಡಿ, ಇದನ್ನು ಬೆಸ್ಟ್ ಇವ್ರು ನಮ್ಗೆ ಈ ಮೂಮೆಂಟ್ನ ನಿಮ್ಮದೇ ಯೂಸ್ ಮಾಡ್ತಾ ಇದೀವಿ ಅಂತ ಅವ್ರನ್ನ ಹಾನರ್ ಮಾಡ್ತೀವಿ ಸ್ಟೇಜ್ ಮೇಲೆ. ಸೊ ದ ಬೆಸ್ಟ್ ಇದು ಅಂತ ನನ್ನ ಒಂದು ಅನಿಸಿಕೆ ಮತ್ತು ಭಾವನೆ ಕೂಡ. ಶ್ಯಾಮಣ್ಣನ ಐಡಿಯಾ ಚೆನ್ನಾಗಿತ್ತು, ಅಡಾಪ್ಟ್ ಮಾಡಿದ್ದೀವಿ ಇದನ್ನು. ನೆಕ್ಸ್ಟ್ ಅಲ್ಲಿ ಮೈಕ್ ಕೊಡಿ, ತಗೊಳ್ಳಿ ಮ್ಯಾಮ್, ಮೈಕ್ ತಗೊಳ್ಳಿ.
ಈ ಹಾಡಿಗೆ ಆಲ್ರೆಡಿ ರೆಡಿ ಆಗಿದೆಯಾ ಅಥವಾ ಹುಕ್ ಮೂಮೆಂಟ್ ಕಳ್ಸೋದನ್ನ ಸ್ವಲ್ಪ ಏನಾದ್ರು ಆ್ಯಡ್ ಮಾಡ್ತೀರಾ ಅಥವಾ ಪೂರ್ತಿ ಮಾಡ್ಕೋತೀರಾ? ಇಲ್ಲ ಇಲ್ಲ ಮಗ, ಯಾವುದು ಹುಕ್ ಮೂಮೆಂಟ್ ಯಾವುದು ಬೆಸ್ಟ್ ಬರುತ್ತೆ ಇವಾಗ ಮಾಡ್ತಾ ಇದ್ದೀವಿ. ಈ ರಾಹುಲ್ ಮಾಸ್ಟರ್ ಎಲ್ಲ ಮಾಡಿದ್ದಾರೆ, ಒಂದಷ್ಟು ಮಾಡಿದ್ದೀವಿ. ಸುಮಾರು ಧ್ರುವರಾಗಲಿ ರಿಶ್ಮಾಗಲಿ ಅದನ್ನ ಮೇಲೆ ನನ್ನ ಕಂಪೋಸಿಂಗ್ ಇದಾಗಿದೆ, ಪ್ರಾಕ್ಟೀಸ್ ಮಾಡಿದ್ದಾರೆ. ಇನ್ನು ಬೆಸ್ಟ್ ಮೂಮೆಂಟು ನಾವೇನು ಮಾಡ್ಬಿಡ್ತೀವಿ, ಇವತ್ತು ಚೆನ್ನಾಗಿರ್ತದೆ ನಾಳೆ ಮತ್ತೆ ಚೇಂಜ್ ಮಾಡ್ತೀವಿ, ಇವಾಗ ಚೆನ್ನಾಗಿರ್ತದೆ ನಾಳೆ ಚೇಂಜ್ ಮಾಡ್ತಾನೆ ಇರ್ತೀನಿ ನಾವು ಯಾವುದು ಪರ್ಟಿಕ್ಯುಲರ್ ಆಗಿ ನಮ್ಮ ಮ್ಯೂಸಿಕ್ಕು ಅಷ್ಟೇ. ಇಲ್ಲ ಇದಾವೆ ಕೇಳಿ ನಮ್ಮ ಹೀರೋ. ಸೊ ಮ್ಯೂಸಿಕ್ಕು ಅಷ್ಟೇ, ಇವತ್ತು ಬೆಳಿಗ್ಗೆ ಮಾಡ್ಬಿಟ್ಟು ತಿರ್ಗಿ ನಾಳೆ ಹೋಗಿ ಏನೋ ಒಂದು ಚೇಂಜ್ ಮಾಡ್ತೀವಿ, ಇಲ್ಲ ರಾತ್ರಿ ಮಲಗಿದಾಗ ಕಾಲ್ ಮಾಡ್ತೀನಿ ಮಗನೇ ಅದೊಂದೇನೋ ಕಿತ್ತಾಕ್ಬಿಡೋ ಬಡಕಣೋ ಅಂತ. ಹಿಂಗೆ ನಮ್ಮದು ಬೆಸ್ಟ್ ಯಾವುದು ಕೊಡ್ತಾರೆ ಅದನ್ನು ಯೂಸ್ ಮಾಡಿ ಸೊ ಅವ್ರಿಗೆ ಆನರ್ ಮಾಡ್ತೀವಿ. ಅರ್ಜುನ್ ಸರ್, ನೀವು ಹೇಳ್ತಾ ಇದ್ರಿ ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಅಂತ ಅನುಶ್ರೀ ಅವ್ರಿಗೆ. ಮತ್ತು ನಿಮ್ಮ ಟೀ ಶರ್ಟ್ ಮೇಲೆ 2 ಲೇಯರ್ ಲವ್ ಸಿಂಬಲ್ ಇದೆ, ಒಂದು ನಿಮ್ಮ ಹೆಂಡತಿ ಮತ್ತು ಇನ್ನೊಂದು ಅನುಶ್ರೀ ಅವ್ರಿಗ ಅಂತ. ಮೇಡಮ್ ಇದಕ್ಕೂ ಕೇಡಿಗೆ ಏನು ಮೇಡಮ್ ಸಂಬಂಧ? ನನ್ನನ್ನೇ ಕೇಡಿ ಮಾಡ್ತಾ ಇದ್ದೀರಲ್ಲ ಮೇಡಮ್. ಈಗ ನಮ್ಮ ಮನೆಗೆ ಹೋದರೆ ಚೇಂಜ್ ಮಾಡ್ತೀನಿ ಮೇಡಮ್ ಲಿರಿಕ್ಕು. ಈ ಕಡೆ ಇದು ನಮ್ಮ ಮನೆ ಅಂದ್ಕೊಳ್ಳಿ, ಅಲ್ಲ ಇದು ಅನುಶ್ರೀ ಅವರು. ಇಲ್ಲಿ ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಅಂತೀನಿ. ಹಿಂಗೆ ಮನೆಗೆ ಹೋಗಿದ ತಕ್ಷಣ ಸೆಟ್ ಆಗುತ್ತೆ ಬಾರೆ ನಂಗು ನಿಂಗು ಅಂತ ಚೇಂಜ್ ಮಾಡ್ತೀನಿ ಮೇಡಮ್ ಅಷ್ಟೇ. ಸರ್, ಈಗ ಈ ಸಾಂಗ್ಗೆ ರುವಾರಿನೇ ನೀವಿಬ್ಬರು ಅಂತ ಎಲ್ಲರೂ ಹೇಳ್ತಾ ಇದ್ರು ಇಲ್ಲಿ, ಪ್ರೇಮ್ ಸರ್ರು ಮತ್ತು ಅರ್ಜುನ್ ಸರ್ರು. ಸೊ ಅರ್ಜುನ್ ಸರ್ ಏನೋ ಅನುಶ್ರೀ ಅವ್ರಿಗೆ ಹೇಳಿದ್ರು ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಅಂತ. ಪ್ರೇಮ್ ಅವರು ಹೇಳೋದಾದರೆ ಯಾವ ನಟಿಗೂ ಮತ್ತು ನಿಮಗೂ ಸೆಟ್ ಆಗಿಲ್ಲ, ಸೆಟ್ ಆಗದೆ ಇರೋದಕ್ಕೆ ಈ ಥರ ಒಂದು ಸಾಂಗ್ ಲಿರಿಕ್ ಬಂತ, ಸಾಹಿತ್ಯ ಬಂತ ಅಂತ ನಿಮ್ಮಲ್ಲಿ. ಆ ನಟಿ ಯಾರು ಅಂತ ಸರ್? ಮಗ ನಿನ್ನ ಮಗ ತೋರಿಸ್ಲಾ? ಏನೋ ಒಂದು ಕಾಂಟ್ರವರ್ಸಿ ಮಾಡ್ಬೇಕಣ ನೀನು. ಕಾಂಟ್ರವರ್ಸಿ ಅಲ್ಲ ಸರ್, ನೀವೇ ರೂವಾರಿಗಳು, ನಿಮ್ಮ ಅನುಭವನ ಇಲ್ಲಿ ಬರ್ದಿರ್ತೀರಾ. ಕಾಂಟ್ರವರ್ಸಿ ಅಲ್ಲ ಸರ್, ಜಸ್ಟ್ ಫಾರ್ ಫನ್. ಸೆಟ್ ಆಗಲ್ಲ ಅನ್ನೊಂದು ಪದ ಇದೆಯಲ್ಲ ಮಗನೇ, ಅದು ಯಾರಿಗಾದರೂ ಕೇಳು ನೀನು, ಪ್ರತಿಯೊಬ್ಬನಿಗೂ ಗೊತ್ತು, ಪ್ರತಿಯೊಬ್ಬನಿಗೂ. ಯಾರಿಗೆ ನಿಮ್ಗೆ ಸಾಮಾನ್ಯವಾಗಿ ನಾವು ಮೊನ್ನೆ ಮಿಕ್ಸ್ ಮಾಡ್ತಿದ್ದೀವಿ, ಆ ಸಾಂಗ್ ನೋಡ್ಬಿಟ್ಟು ಅಲ್ಲಿ ಬಾಂಬೆಲಿ ಹೇಳ್ತಾರೆ ವಾಟ್ ಎ ಬ್ಯೂಟಿಫುಲ್, ವಾಟ್ ಇಸ್ ದಿಸ್, ಕ್ಯಾ ಸೆಟ್ ಆಗಲ್ಲ, ಓ ತೇರಾ ಮೇರಾ ಹಂಗಿಂದ, ಓ ಯಾ ನೈಸ್ ಮ್ಯಾನ್ ಸೂಪರ್ ಅಂದ್ರೆ ಹಿಂಗೆ ಸೆಟ್ ಆಗಲ್ಲ ಅನ್ನೋದಿದೆಯಲ್ಲ ಎಲ್ಲರಿಗೂ ಗೊತ್ತು ಮಗ. ಅವಾಗ ತಾನೇ ಹುಟ್ಟಿರೋ ಮಗುಗೆ ಒಂದು ಸ್ವಲ್ಪ ಗೊತ್ತಿರೋ ಆ ಮಗುವಿಂದ ಹಿಡಿದು ಕೊನೆ ಸಾಯೋವರೆಗೂ ಗೊತ್ತು. ಲಾಸ್ಟಲ್ಲಿ ಸಾಯುವಾಗ ಬಾಯಿಗೆ ನೀರು ಬಿಡ್ಬೇಕಾದ್ರೂ ಯಾರೋ ನೋಡ್ತಾ ಇದ್ರೆ ಮಾತು ಬಂದಿಲ್ಲ ಅಂದ್ರೂ ಕಣ್ಣಲ್ಲಿ ಹೇಳ್ತಾ ಇರ್ತಾನೆ ಹಂಗೂ ನಿಂಗೂ ಸೆಟ್ಟೇ ಆಗಿಲ್ವಲ್ಲ ಇಷ್ಟು ದಿವಸ ಅಂತ. ಹಿಂಗೆ ಅದು ಸೆಟ್ ಆಗಲ್ಲ ಪದ ವಾಡಿಕೆ ಪದ, ಸೊ ಈಸಿ ಪದ ಅಲ್ವಾ ಸರ್? ನೋಡಿ ಸಾರ್ ಸಿನಿಮಾಗೆ ಅಸೆಟ್ ಆಗುತ್ತೆ. ಏನಕ್ಕೆ ಗೊತ್ತಾ, ಇದು ಸಾಂಗ್ ಸಿನಿಮಾಗೆ ಈ ಸೆಟ್ ಆಗಲ್ಲ ಅನ್ನೋದು ಸಾಂಗು ಅಸೆಟ್ ಆಗತ್ತೆ. ನಾವು ಕಂಪೋಸ್ ಮಾಡಿ ಇದನ್ನ ಕಂಪೋಸ್ ಮಾಡಿದ ತಕ್ಷಣ ಅರ್ಜುನ್ ನನ್ಗೆ ಅದೇ ಹೇಳ್ದ, ಸರ್ ಇದು ಇಟ್ಟೆ ಬಿಡಿ ಸರ್ ಅಂತ. ಅದಾದ್ಮೇಲೆ KVN ಸರ್ ಕೇಳಿದ್ರು, ಲವ್ ಸಾಂಗ್ ಏನು ಮಾಡಿದಿರಿ, ಹೆಂಗೆ ಮಾಡಿದಿರಿ ಅಂತ. ಬನ್ನಿ ಸರ್ ಕೇಳಿಸ್ತೀನಿ ಅಂತ ಮೈಸೂರಲ್ಲಿ ಕಂಪೋಸ್ ಮಾಡ್ತಿದ್ವಿ. ಮೈಸೂರಲ್ಲಿ ಯಾವುದೋ ರೆಸಾರ್ಟಲ್ಲಿ ಕೂತಿದ್ವಿ. ಅಲ್ಲಿ ಬಂದು KVN ಸರ್ ಕೇಳಿದ್ರು, ಏನು ಸಖತ್ತಾಗಿದೆ, ಸೆಟ್ ಆಗಲ್ಲ ಹೋಗಿ ಒಂದ್ಸರಿ ಕೇಳಿದ ತಕ್ಷಣ ಆಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಹಂಗೆ ಪ್ರತಿಯೊಬ್ಬರು ಕೇಳಿದ ತಕ್ಷಣ ಆಡ್ತಾರೆ ಅದನ್ನು. ಮೊನ್ನೆ ಒಂದು 20-25 ಸೆಕೆಂಡ್ ನಾವು ಬರೀ ಟೀಸರ್ ಬಿಟ್ವಿ, ಬರೀ 18 ಅವರ್ಸಲ್ಲಿ ಟ್ರೆಂಡಿಂಗ್ ಬಂದ್ಬಿಡ್ತದ್ದು. ನನಗೆ ಅವಾಗಲೇ ಗೊತ್ತಾಯ್ತು ಇದು ಎಲ್ಲರಿಗೂ ಸೆಟ್ ಆಗ್ತದೆ, ನನಗೂ ನಿನಗೂ ಸೆಟ್ ಆಗಲ್ಲ ಬಿಟ್ರೆ ಎಲ್ಲರಿಗೂ ಸೆಟ್ ಆಗುತ್ತೆ ಇದು ಅಂತ ಅಲ್ವಾ? ಧ್ರುವ ಸರ್ ನೀವೇ ಹೇಳಿ. ಸಾರ್ ಕೊಡಿ ಮೈಕ್, ಅದು ಮೈಕ್ ಸರ್ ನೀವು ಹೇಳಿ, ನಿಮಗೂ ಯಾರಿಗೂ ಸೆಟ್ ಆಗಲ್ಲ ಅಂತ. ಮಗ ನನಗೆ ಎಲ್ಲರೂ ಸೆಟ್ ಆಗ್ತಾರೆ ಮಗನೇ. ನಾನು ಯಾರೋ ಚಾಕು ಹಿಡ್ಕೊಂಬಂದು ಚುಚ್ಚಾಕ್ ಬಂದ್ರು ಹೇಳ್ತೀನಿ ಸೊ ಸೆಟ್ ಆಗಲ್ಲ ಹೋಗೋ ನಂಗೋ ನಿಂಗೋ ಅಂತ ಹೇಳಲ್ಲ, ಸೆಟ್ ಆಗ್ತಾರೆ, ನಂಗೆಲ್ಲ ಸೆಟ್ ಆಗ್ತಾರೆ. ಸಿನಿಮಾ ಶೂಟಿಂಗ್ ಮಾಡ್ತಾ ಹೋಗ್ತಾ ಇದ್ದೀರಾ, ಯಾವ ಸರ್? ಇಲ್ಲ ಮುಗೀತು, ಕಂಪ್ಲೀಟ್ ಶೂಟಿಂಗ್ ಕಂಪ್ಲೀಟ್ ಆಯಿತು. ಇನ್ನೊಂದು ಸಾಂಗ್ ಇದೆ, ಏಪ್ರಿಲ್ಗೆ ಸಾಂಗು ಶೂಟ್ ಮಾಡ್ತಿದ್ವಿ. ಸೊ ಮುಗೀತು, ಡಬ್ಬಿಂಗು ಆಯಿತು, ಎಲ್ಲರೂ ಡಬ್ಬಿಂಗು ಮಾಡಿಬಿಟ್ರು. ಆಲ್ಮೋಸ್ಟ್ ರವಿ ಸರ್ ಮಾಡಿದ್ರು, ಧ್ರುವರ್ ಮಾಡಿದ್ರು, ರಮೇಶ್ ಅರವಿಂದ್ ಸರ್ ಎಲ್ಲ ಆಲ್ ಡಬ್ಬಿಂಗ್ ಕಂಪ್ಲೀಟೆಡ್. ಇನ್ನು ಹಿಂದಿ ಡಬ್ಬಿಂಗ್ ನಡೀತಾ ಇದೆ. ಸೊ ಅದು ಸಂಜಯ್ ದತ್ ಅವರು ಶೂಟಿಂಗ್ ಬ್ಯುಸಿ ಇರೋದ್ರಿಂದ ಅದೊಂದು ಇಲ್ಲ, ಇನ್ನು ಮಿಕ್ಕಿದೆಲ್ಲ ಹಿಂದಿನೂ ನಡೀತಾ ಇದೆ. ಆಗಸ್ಟ್ ತಿಂಗಳಲ್ಲಿ ಸಿನಿಮಾ ತೆರೆಗೆ ಬರ್ತದೆ. ಸೊ ಏಪ್ರಿಲ್ ಮಧ್ಯ ಮಿಡ್ಡಲ್ಲಿ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ ಸರ್, ಯಾವಾಗ ಅಂತ. ಏಪ್ರಿಲ್ ಮಧ್ಯ ಟೀಸರ್ ಲಾಂಚ್ ಮಾಡ್ತೀವಿ ಮುಂಬೈಲಿ, ಆ್ಯಂಡ್ ಅಲ್ಲಿ ಅನೌನ್ಸ್ ಮಾಡ್ತೀನಿ ಸರ್, ಟೀಸರ್ ಡೇಟ್ ಹಾಕ್ತೀನಿ ಸರ್ ಯಾವಾಗ ರಿಲೀಸ್ ಅಂತ. ಆಗಸ್ಟಿಗೆ ಬರುತ್ತೆ. ನಾವು ಎಲ್ಲನೂ ಪ್ರಿಪೇರ್ ಮಾಡಿ ರೆಡಿಯಾಗಿ ಎಲ್ಲ ಹೋಗ್ತೀವಿ ಸರ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಯಾರಾದರೂ ಇದ್ದೀರಾ ಸರ್? ಇಲ್ಲಿ ಕೊಡಿ. ಸರ್ ವರ್ಲ್ಡ್ ಡ್ಯಾನ್ಸರ್ ಸರ್, ನಮ್ಗೆ ಗೊತ್ತಾಗ್ಲಿಲ್ಲ. ಈಗ ನೀವು ಹೇಳಿದ್ರಿ, ಬೇಕಾದ್ರೆ ಅವತ್ತೇ ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಯಾರು ಬೆಸ್ಟ್ ನಮ್ಮ ಸಾಂಗಿಗೆ ಇದನ್ನು ಮಾಡಿದ್ದಾರೆ, ಸೊ ಅದನ್ನು ನಾವಲ್ಲಿ ಎಸ್ ಆಲ್ವೇಸ್ ಸರ್, ಪ್ಲೀಸ್ ನಿಮ್ಮ ಸಜೆಷನ್ಸ್ ಗುಡ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅವತ್ತೇ ಮಾಡೋಣ ಬಿಡಿ ಸರ್. ಅವತ್ತೇ ಯಾರು ಬೆಸ್ಟ್ ಅದನ್ನು
ರೀಲ್ಸ್ ಮಾಡಿದ್ದಾರೆ, ಅದನ್ನ ಯಾವ್ದು ಬೆಸ್ಟ್ ಪಿಕ್ Best ಮಾಡ್ತೀವಿ, hook ಅದನ್ನ ಮಾಡ್ತಾರೆ. 29th ಒಂದು ಸ್ಟೇಜ್ ಕ್ರಿಯೇಟ್ ಮಾಡ್ತೀವಿ. ಸ್ಟೇಜ್ ಕ್ರಿಯೇಟ್ ಮಾಡ್ಬಿಟ್ಟು ನಮ್ಮ ಹೀರೋ ಕೈಲಿ ಅವ್ರಿಗೆ ಆನರ್ ಮಾಡಿಸ್ತೀನಿ ಸರ್, ಖಂಡಿತವಾಗ್ಲು. ಕೆವಿನ್ ಸಂಸ್ಥೆಯವರು ಕರೆದು, ಕೆವಿನ್ ವೆಂಕಟ್ ಸರ್ ಕರೆದು ಆನರ್ ಮಾಡಿಸ್ತೀನಿ ಸರ್. ಸಾರಿ, ಯಾ ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್. ನೀವು ಕೊಟ್ಟಿದ್ದ ಐಡಿಯಾ ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಬ್ಯೂಟಿ. ನೆಕ್ಸ್ಟು ಮುಗಿತಾ ಕ್ವೆಶನು ಇದೆಯಾ? ಮಗನೇ ಇಲ್ಲ ಎಲ್ಲ ಮುಗೀತು, ಕಂಪ್ಲೀಟ್ ಆಯಿತು, ಇಲ್ಲ ಮುಗೀತು. ಆ್ಯಂಡ್ ಇಲ್ಲ ಸುಮ್ಮನೆ ಕೆಲವು ಇದು ಹೋಗ್ತಿರ್ತವೆ, ಯಾರ್ಯಾರೋ ಸುಮ್ಮನೆ ಹೇಳ್ತಿರ್ತಾರೆ. ಆ್ಯಂಡ್ ಅಣ್ಣ ಆರಾಮಾಗೆ ಒಳ್ಳೆ ಇವಾಗೆಲ್ಲ ಚೆನ್ನಾಗಿದ್ದಾರೆ, ಚೆನ್ನಾಗಿ ಬಂದು ಶೂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಅವಾಗ ಕಾಲ್ ಮಾಡ್ತಿರ್ತೀನಿ, ಮಾತಾಡ್ತಿರ್ತೀನಿ. ಥ್ಯಾಂಕ್ ಯು. ಏನು ನನಗೇನು ಗೊತ್ತಿಲ್ಲಪ್ಪ. ಹೌದು, ವಿಲನ್ ಬತ್ತು. ಹಾಂ, ಕೊಡೋ ಮೈಕು. ಲೋ ಅಣ್ಣ ಯಾಕರ್ಲ ಲೇ, ಅವ್ನು ಯಾರು ಬಂದಲ್ಲ ಮೈಕ್ ಕೊಡ್ರಲ್ಲ, ಯಾಕರ್ಲ ಸರ್. ಕೇಡಿನಲ್ಲಿ ದಿ ವಿಲನ್ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅಂದರೆ ದಿ ವಿಲನ್ ಸಿನಿಮಾದಲ್ಲಿ ಶಿವಣ್ಣ ಮತ್ತು ಸುದೀಪ್ ಆ್ಯಕ್ಟ್ ಮಾಡಿದರು. ಸೊ ಅವ್ರು ಕೇಡಿನಲ್ಲಿ ಇದ್ದಾರೆ ಅಂದರೆ ವಿಲನ್ 2 ಆಗೋಗ್ಬಿಡುತ್ತೆ. ಸೊ ಅವರಿಬ್ಬರು ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಒಂದು ವಿಷಯ ಇದೆ. ಇಲ್ಲಪ್ಪ, ನನಗೇನೋ ಗೊತ್ತೇ ಇಲ್ಲ. ನನಗೆ ಇದು ಹೊಸ ಐಡಿಯಾ. ಇದು ಕೆವಿನ್ ಪ್ರೊಡಕ್ಷನ್ ಗೊತ್ತಾ? ಮಗ ಎಲ್ಲಿ ಸುಪ್ರೀತ್ ಅವರು ಮಗನ ನಿಂಗೆ ಗೊತ್ತಾ? ಅಲ್ಲ, ನಂಗೆ ಗೊತ್ತಿದ್ದಂಗೆ ಕಾಸ್ ಕೊಟ್ಟಿಟ್ಟಿದ್ದು ಹೆಂಗೆ ನೀನಂತ. ಓಕೆ, ಇಲ್ಲ ಮಗನೇ, ನನಗೂ ಗೊತ್ತಿಲ್ಲ. ಓಕೆ, ಸೊ ಅಮ್ಮ ಮೈಕ್ ಕೊಡ್ರಲ್ಲಿ ಮಕ್ಕಳ ಪ್ಲೀಸ್. ಯಾಕೆ ಒಂದೇ ಮೈಕ್ ಏನ್ರ? ಈ ಕಡೆ ಒಂದೆರಡು, ಆ ಕಡೆ ಒಂದೆರಡು ಕೊಡ್ರಲ್ಲ ಮೈಕ್. ಯಾಕ ಅವ್ರು ಕೇಳ್ಬೇಕಾ? ಲವ್ ಪ್ರೇಮ್ ಸರ್, ವಾಟ್ ಇಸ್ ನಿಮ್ಮ ಇದು? ಅಮ್ಮ, ಕೀರ್ತಿ ಪಾಟೀಲ್ ಮಾತಾಡ್ತಿರೋದು. ಯಾವಾಗಲೂ ಅಪ್ಡೇಟೆಡ್ ವರ್ಷನಲ್ಲಿ ನೀವು ಸಿನಿಮಾಗಳನ್ನು ಮಾಡ್ತಾ ಹೋಗ್ತೀರಾ, ಅದೇ ರೀತಿ ಕಥಾಹಂದರ ಕೂಡ ಇರೋವಂಥದ್ದು. ನಿಮ್ಮ ರೆಟ್ರೋ ಸ್ಟೈಲ್ ಸಿನಿಮಾದಲ್ಲಿ ಈಗಿನ ಜೆನ್ಜಿ ಲವ್ ಏನಾದರೂ ತೋರಿಸಿದ್ದೀರಾ ಅಂತ? ಅಂದ್ರೆ ಜೆನ್ಜಿ ಅಂದ್ರೆ ನಂಗೆ ಕನ್ನಡ ಕೇಳಕ್ ಮಗ. ಈಗಿನ ಕಾಲಘಟ್ಟದ ಲವ್ ಸ್ಟೋರಿ ಸರ್, ಜೆನ್ಜಿ. ಓಕೆ ನನ್ಗೆ ಅದು ಇಂಗ್ಲೀಷ್ ಅರ್ಥ ಆಗಲ್ಲ, ಸಾರಿ ಕಂದ, ಬೇಜಾರ್ ಮಾಡ್ಕೊಬಿಡ ಹಂಗೆ ಹೇಳ್ದೆ ಅಂತ. ಅಲ್ಲಲ್ಲ, ನಾನು ಹಂಗೇನೆ, ನಾನು ನಾನೇನು ಡೌಗ್ಯೂ ಮಾಡಲ್ಲ. ಸೊ ನನ್ಗೆ ಸಡನ್ ಕೆಲವು ಪದಗಳು ಅರ್ಥ ಆಗಲ್ಲ, ಕೆಲವು ಪದಗಳು ನನಗೆ ಅರ್ಥ ಆಗಲ್ಲ. ಇಂಗ್ಲೀಷು ಅರ್ಥ ಆಗುತ್ತೆ, ನಾನು ಮಾತಾಡ್ತೀನಿ, ಆರ್ಟಿಸ್ಟ್ಗಳು ಹೋಗ್ತೀನಿ, ಇಂಡಿಯಾ ಸುತ್ತಾ ಇದ್ದೀನಿ, ನನಗೆ ಅರ್ಥ ಆಯ್ತು. ಬಟ್ ತುಂಬ ಕೆಲವು ರಿಸ್ಕ್ ಪದಗಳು ಅರ್ಥ ಆಗಲ್ಲ ಮಗ. ಸುಮ್ಮನೆ ನಾನೇನೋ ಮಾತಾಡಿ ಯಾಕೆ ಬೇಕು? ಓಕೆ ಮಗನೇ, ಏನು ಆ ಥರದ್ದೇನಿಲ್ಲ. ನನಗೆ 1970s 80s ಅಂಡರಲ್ಲಿ ನಡೆಯೋ ಒಂದು ರಿಯಲ್ ಸ್ಟೋರಿ ಇದು. ಅದನ್ನ ಇಟ್ಕೊಂಡು ಮಾಡಿದ್ದೀನಿ ಕಂದ. ನಾಟ್ಲಿಕ್ಕೆ ಪಬ್ಬು ಪೆಪ್ಪಿ ಆ ಥರದ್ದು ಯಾವುದಿಲ್ಲ. ಇದು ಎಮೋಷನ್ಸ್. ನೀವು ಸಿನಿಮಾ ನೋಡಿದಾಗ ತುಂಬ ಎಮೋಷನ್ ಕನೆಕ್ಟ್ ಆಗ್ತೀರಾ, ಅದೊಂದು ಗೊತ್ತು ಮಗನೇ ನನಗೆ. ಅದೊಂದು ಟ್ರೈ ಮಾಡಿದ್ದೀನಿ ಮಕ್ಕಳ. ಈ ಹೊಸ ಎಕ್ಸ್ಪೆರಿಮೆಂಟ್ ಯಾವಾಗ ನೋಡ್ಬೋದು ಸರ್? ಅದು ಆಗಸ್ಟ್ಗೆ ಬರುತ್ತೆ ಮಗನೇ, ಆಗಸ್ಟ್ಗೆ ಸ್ಕ್ರೀನ್ ಮೇಲೆ ಬರುತ್ತೆ ಕಂದ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಮಕ್ಕಳ. ಅವ್ರ ಜೆನ್ಜಿ ಕಿಡ್ಸು ಅವು ಅರ್ಥ ಆಗಲ್ಲ ಇಂಗ್ಲೀಷು. ಹೇಳಪ್ಪ ಸರ್. ಈ ಸಾಂಗನ್ನು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಬೇರೆ ಬೇರೆ ಸಿಂಗರ್ಸ್ ಹಾಡಿದ್ದಾರೆ, ಟಿಪ್ಪು ಅವರು ಅಥವಾ ಮಿಕಾ ಸಿಂಗ್ ಅವರು. ಸೊ ಲಿರಿಕ್ಸ್ ಕೇಳಿದಾಗ ಅವರ ಫಸ್ಟ್ ರಿಯಾಕ್ಷನ್ ಯಾವ ಥರ ಇತ್ತು ಅಂತ? ತುಂಬ ಚೆನ್ನಾಗಿತ್ತಮ್ಮ. ಕನ್ನಡ ನಾನು ಬರ್ದಿದ್ದೀನಿ ಮಗನೇ, ತೆಲುಗು ಚಂದ್ರಬೋಸ್ ಬರ್ದಿದ್ದಾರೆ, ತ್ರಿಬಲ್ ಆರ್ ಆಸ್ಕರ್ ಬತ್ತಲ್ಲ ಅವ್ರು ಬರ್ದಿದ್ದಾರೆ, ಹಿಂದಿ ಬಂದ್ಬಿಟ್ಟು ರಕೀಬಾಲಂ ಬರ್ದಿದ್ದಾರೆ, ಆ್ಯಂಡ್ ತಮಿಳ್ ಬಂದು ಮದನ್ ಕರ್ಕಿ ಬರ್ದಿದ್ದಾರೆ, ವೈರ್ಮುತ್ ಅವ್ರ ಸನ್ ಅವ್ರು ಬರ್ದಿದ್ದಾರೆ. ಎಲ್ಲ ದೊಡ್ಡ ದೊಡ್ಡವರೇ ಬರ್ದಿದ್ದಾರೆ. ಮನಂ ಗೋಪಾಲಕೃಷ್ಣ ಬರ್ದಿದ್ದಾರೆ. ಫಸ್ಟ್ ಲೈನ್ ಹೇಳಿದಾಗ ನಾವು ಭಾಳ ಕ್ಯಾಚಿ ಆಗಿದೆಯಲ್ಲ ಇದು ನಲ್ಲ ಇರಕ್ಕೆ ಅನ್ಕೊಂಡು ಅವರು ಇವರು. ಸೊ ಎಲ್ಲರೂ ತುಂಬ ಕ್ಯಾಚಿ ವರ್ಡ್ಸ್ ಅಂದರು, ಯಾಕಂದರೆ ಓಪನಿಂಗ್ ವರ್ಡ್ಸೇ ಸೆಟ್ ಆಗಲ್ಲ ಹೋಗಿ ನಂಗೋ ನಿಂಗು ಅಂತ. ಅದನ್ನು ತಗೊಂಡೋಗಿ ನಾವು ಪಂಜಾಬು, ಅರ್ಜುನ್ ಹೇಳಿದ್ರು ಪಂಜಾಬ್ ಇದಕ್ಕೆ ಕನೆಕ್ಟ್ ಮಾಡೋಣ. ಮೇರಾ ತೇರಾ ಏನದು ಹಿಂದಿ ಮಗನೇ? ಮೇರಾ ತೇರಾ ಕೈಸಾ ಮೇಲ್ ಬಿಲ್ಲೋ, ಮೇರಾ ತೇರಾ ಕೆಸ ಮೇಲ್ ಬಿಲ್ಲೋ ಅಂತ. ಅದೇ ನೋಡಿದ್ದು ಸೆಟ್ ಆಗಲ್ಲ ಇಲ್ಲಿ, ನಮ್ಮ ಕನ್ನಡ ಸೆಟ್ ಆಗಲ್ಲ, ಅಲ್ಲಿ ನೋಡಿದ್ರೆ ಪಂಜಾಬ್ ಆ ಥರ. ಸೊ ಹಂಗೆ ಹಿಂದಿ ಆ ಥರ ಕನೆಕ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅದ್ಭುತ ಹೋಗ್ತೀವಿ ಯಾಕಂದ ಎಲ್ಲ. ಥ್ಯಾಂಕ್ ಯು ಸರ್. ಪ್ರೇಮ್ ಸರ್, ತೆಲುಗು ಏನಿದೆ ಅಂತ ಹೇಳ್ತೀರಾ? ತೆಲುಗು ತಮಿಳ್ ಫಸ್ಟ್ ಲೈನ್. ಬೇಡ ಮಗ, ನೀನು ಸುಮ್ಮನೆ ಇರು ನೀನು. ಹಾಂ, ಈಗೆಲ್ಲ ರಿಲೀಸ್ ಆಗ್ಬಿಟ್ಟಿದೆ, ಎಲ್ಲ ಕೇಳ್ಕೊತಾ ಇರ್ತಾರೆ. ಧ್ರುವ ಸರ್, ಈ ಸಾಂಗು ಅದ್ದೂರಿ ಸಿನಿಮಾದಲ್ಲಿ ಇಲ್ಲಿ ತೂ ಅಂತ ಹೋಗಿದರು ನಿನ್ನ ಹಿಂದೆ ಬರ್ತೀನಿ ಹೋಗಿ, ಆ ಸಾಂಗು ಮತ್ತೆ ಈ ಸಾಂಗ್ ಒಂದೇ ಥರ ಕೇಳಿಸ್ತಾ ಇದೆ. ಇಲ್ಲ ನೋಡಿ, ಅದಕ್ಕೆ ಕಂಪೋಸರ್ ಹರಿಕೃಷ್ಣ ಸರ್, ಇದಕ್ಕೆ ಅರ್ಜುನ್ ಜನ್ಯ ಸರ್. ಮತ್ತು ಅದು ಮ್ಯಾಮ್ ಹೇಳ್ದಂಗೆ ಜೆನ್ಜಿ ಇತ್ತು ಅದರಲ್ಲಿ. ಇದು ರೆಟ್ರೋ, ಪ್ರಾಪರ್ ರೆಟ್ರೋ ಮೂಡು. ಸೊ ಅದೇ ಬೇರೆ ಇದೇ ಬೇರೆ. ಆ ಮ್ಯೂಸಿಕ್ ಡೈರೆಕ್ಟರ್ ಬೇರೆ, ಈ ಮ್ಯೂಸಿಕ್ ಡೈರೆಕ್ಟರ್, ಧ್ರುವರೇ ಆ ಚಿತ್ರಣ ಬೇರೆ, ಈ ಚಿತ್ರಣ ಬೇರೆ.
ನೀವು ಕೇಳಕ್ಕೆ ಚಾನ್ಸ್ ಇಲ್ಲ. ಎರಡೂ ಮನೆಗೆ ಹೋಗ್ಬಿಟ್ಟು ಎರಡು ಜೊತೆ ತಲಕಂಗೆ ಕೇಳಿ ದಯವಿಟ್ಟು ಪ್ಲೀಸ್. ಧ್ರುವರೇ ಒಂದು ನಿಮಿಷ, ಚಾನ್ಸ್ ಇಲ್ಲ, ತಿಂಕು ಮಾಡೋಕ್ಕಾಗಲ್ಲ ನೀವು. ಈ ಸಾಂಗ್ನ ಆ ಸಾಂಗ್ ಹೋಲಿಸ್ಲೇಬೇಡಿ, ಆ ಸಾಂಗ್ನ ಈ ಸಾಂಗ್ ಹೋಲಿಸ್ಲೇಬೇಡಿ, ತಿಂಕು ಮಾಡೋಕ್ಕಾಗಲ್ಲ ನೀವು, ನೆವರ್. ಲಾಸ್ಟ್ ಟೈಮು ಶಿವ ಶಿವ ಸಾಂಗ್ಗೆ ನಿಮ್ಮನ್ನು ಕಾರ್ ಮೇಲೆ ಹತ್ತಿಸಿದ್ರು, ನೀವು ಸ್ವಲ್ಪ ಎದುರುಕೊಂಡಿದ್ರಿ, ಕಾರ್ ಮೇಲೆ ಹತ್ತಿ. ಈ ಸಾಂಗ್ ಯಾವ್ದ್ರ ಮೇಲೆ ಹತ್ತಿಸ್ತಾರೆ ಪ್ರೇಮ್ ಅವರು ಅಂತ? ಫ್ಲೈಟ್ ಹತ್ತಿಸ್ತಾವ್ರಣ. ಹಾಂ, ಆ ಕಮಿಟ್ಮೆಂಟ್ ಹೆಂಗೆ ಅಂತ. ಅದೇ ಈಗ ಆಮ್ಸ್ಟರ್ಡಮ್ ಕರ್ಕೊಂಡು ಹೋಗೋದಕ್ಕೆ ಫ್ಲೈಟ್ ಹತ್ತಿಸ್ತಾವ. ಬರ್ಬೇಕಾದ್ರೆ ಲೊಕೇಶನ್ ಎಲ್ಲ ನೋಡ್ಕೊಂಡ್ ಬಂದೆ ಜಗಣ. ಬರ್ಬೇಕಾದ್ರೆ ಕೇಳ್ದ, ಅಣ್ಣ ಫ್ಲೈಟ್ ನಡುಕ್ತಾ ಅಂದ. ಇಲ್ಲ ಕಣ, ಯಾರು ಹೇಳಿದ್ರು ನಿನ್ಗೆ? ಇಲ್ಲ ಅರ್ಧದಲ್ಲೇನೋ ನಡುಕ್ತಂತೆ. ಸೊ ಅದಕ್ಕೆ ಕೇಳಿದೆ ನಾನು, ಏನು ನಡ್ಗಲ್ಲ, ಬರಲ್ಲ ಅವನಿಗೆ ಫ್ಲೈಟ್ ಹತ್ತಕ್ಕೆ ಭಯ. ಅದಕ್ಕೆ ಏನು ನಡ್ಗಲ್ಲ, ಬಾ ನನ್ನ ಮಾತು ಕೇಳು. ಫಸ್ಟೇ ಪ್ರಿಪೇರ್ ಆಗ್ಬಿಟ್ರೆ ಬೆಸ್ಟ್. ಎಲ್ಲಾರ ಫ್ಲೈಟ್ ಇಳಿದ್ರೆ ಸಮುದ್ರದಲ್ಲಿ ಇಳಿತದೆ, ಈಜೋಡ್ಕೊಂಡು ಹೆಂಗ ಬರ್ಬೋದು, ಏನ್ ತೊಂದರೆ ಇಲ್ಲ. ಯಾರೋ ಸುಮ್ಮನೆ ಕೈ ಹಿಂಗಂದ್ರೆ ನಮ್ಮವ್ರು ಕನ್ನಡಿಗರು ಯಾರು ಇರ್ತಾರೆ, ಹಿಡ್ಕೊಳ್ಳೋ ನನ್ನ ಮಕ್ಕಳ ಅಂತ ಹಿಡ್ಕೊಬರ್ತಾರೆ. ತೊಂದರೆ. ಧ್ರುವರೇ ಏನ್ ಹೇಳ್ತೀರಾ? ಅವ್ನ ಮಕ್ಕ ನೋಡಿ, ಅವ್ನ ರಿಯಾಕ್ಷನ್ ನೋಡಿ. ಅಲ್ಲ, ಅವ್ರು ಓದ್ ಬಂದಾದ್ಮೇಲೆ ಎಲ್ಲ ಆರ್ಟಿಸ್ಟ್ಗಳು ಲೊಕೇಶನ್ ಹೇಗಿತ್ತು ಅಂತ ಕೇಳಿದ್ರೆ ನಾನು ಒಬ್ಬರೇ ಅನ್ಸುತ್ತೆ, ಅಣ್ಣ ಟರ್ಬ್ಯುಲೆನ್ಸ್ ಆಯ್ತಾ ಅಂತ ಕೇಳಿದಿತ್ತು. ಏನಿಲ್ಲ, ಅದ್ರ ಪಾಡಿಗೆ ಅದು ಅಲ್ಲಾಡ್ತಿತ್ತು, ನಮ್ಮ ಪಾಡಿಗೆ ನಾವು ಬಂದ್ಬಿಟ್ವಿ ಅಂದರು. ಸೊ ಇಲ್ಲ, ಈ ಸಾಂಗಲ್ಲಿ ಆಗಲೇ ಹೇಳ್ದಂಗೆ ಎಷ್ಟೊಂದು ಜನ ಟ್ಯಾಲೆಂಟ್ಸ್ಗೆ ಒಂದು ಅವಕಾಶ ಸಿಗುತ್ತೆ, ಅವ್ರನ್ನ ನೋಡಿ ನಮಗೆ ಕಲಿಯೋವಂಥ ಒಂದು ಅವಕಾಶ ಸಿಗುತ್ತೆ. ಸೊ ಅವ್ರು ಹೆಂಗೆ ಮಾಡಿರ್ತಾರೆ, ಇವ್ರು ಯಾವ ಥರ ಸೆಲೆಕ್ಟ್ ಮಾಡ್ತಾರೋ, ಅವ್ರು ಎಲ್ಲೊತ್ತಿ ಏನು ಮಾಡಿರ್ತಾರೋ ಅಲ್ಲೇ ನಮ್ಮನ್ನ ಹತ್ತಿಸ್ಬಿಟ್ಟು ಮಾಡಿಸ್ತಾರೆ. ಸೊ ಯಾರು ದಯವಿಟ್ಟು ಅದೊಂದು ರಿಕ್ವೆಸ್ಟ್, ಎಲ್ಲೂ ಹತ್ತದೇನೆ ಒಂದು ಸ್ಟೆಪ್ ಮಾಡಿ ನಮ್ಮನ್ನು ಹತ್ತಿಸಲ್ಲ. ಧ್ರುವ ಸರ್ ಇಲ್ಲಿ ಸರ್, ಈ ಸಿನಿಮಾ ಬೇರೆ ಬೇರೆ ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಬೇರೆ ಬೇರೆ ಭಾಷೆಗೂ ನೀವೇ ಡಬ್ ಮಾಡ್ತೀರಾ ಹೆಂಗೆ ಅಂತ? ಇಲ್ಲ ಮೇಡಮ್, ಕನ್ನಡ ಮಾತ್ರ. ನನಗೆ ಬರೋದೊಂದೇ ಕನ್ನಡ, ಸೊ ಕನ್ನಡ ಮಾತ್ರ ಡಬ್ ಮಾಡೋದು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಎನಿ ಮೋರ್ ಕ್ವೆಶನ್ಸ್ ಅಥವಾ ಶುಡ್ ವಿ? ಯಾ, ಕೊಡ ಮೈಕ್ ಕೊಡಲಿ. ಇಲ್ಲಿ ಪ್ರೇಮ್ ಸರ್, ಯಶವಂತ್ ಅಂತ ಫಿಲ್ಮ್ಬಿಟ್ಟಿಂದ. ಸರ್, ಈಗ ಆಮ್ಸ್ಟರ್ಡಾಮ್ನಲ್ಲಿ ಶೂಟ್ ಮಾಡಬೇಕು ಅಂತ ಹೇಳಿದ್ರಿ, ಆ್ಯಂಡ್ ಇದು ರೆಟ್ರೋ. ಸೊ ಅಲ್ಲಿನ ಒಂದು ವಾತಾವರಣಕ್ಕೆ ರೆಟ್ರೋ ಹೆಂಗೆ ಫೀಲ್ ಕೊಡುತ್ತೆ ಅಂತ? ಮಗನ ಅದು ರೆಟ್ರೋನೇ. ಅದು ಆ ದೇಶ ಅಲ್ಲಿ ಹೋಗಿ ನೋಡಿದಾಗ ನಿನಗೆ ಫುಲ್ ಫ್ಲವರ್ ರೂಮ್ ಮತ್ತು ರೆಟ್ರೋನೇ. ಓಲ್ಡು ಅದು ಇನ್ನೂ ನಮ್ಮದು 75, ಅದು ಇನ್ನೂ ಹಳೆ ಓಲ್ಡ್ ಕಂದ. ಸಿಟಿ ಆಗಲಿ ಜಾಗಗಳಾಗಲಿ ತುಂಬ ಓಲ್ಡ್ ಇದೆ ನಮಗೆ. ಅದಕ್ಕೆ ಆ ಜಾಗ ಹುಡುಕಿದ್ದೀನಿ, ಆ ಜಾಗ ಹುಡುಕಿ ಮ್ಯಾಚ್ ಮಾಡಿ ಮಾಡ್ತಾಯಿದ್ದೀನಿ ಕಂದ. ಮ್ಯಾಚ್ ಆಗುತ್ತೆ ಪಕ್ಕ. ಆ ಜಾಗ ಹೋಗಿ ನೋಡ್ಕೊಬಂದ್ವಿ ಮಗ, ಒಂದು ವಾರ ನಾನು, ನಮ್ಮ ಕ್ಯಾಮ್ರಾಮನ್ನು, ಸುಪ್ರೀತ್ ಅವರು ಎಲ್ಲ ಹೋಗಿ ನೋಡ್ಕೊಬಂದ್ವಿ. ಚೆನ್ನಾಗಿ ಮ್ಯಾಚ್ ಆಗುತ್ತೆ ಕಂದ. ಸೂಪರ್ ಸರ್. ಅಂಡ್ ಎನಿ ಯಾರಾದ್ರೂ ಎನಿಥಿಂಗ್ಸ್? ಎಸ್, ಹೇಳ ಮಗನೇ. ಯಾ, ಐ ಥಿಂಕ್ ಇನ್ನೊಂದು ಲಾಸ್ಟ್ ಕ್ವೆಶ್ಚನ್ ಮಾಡೋಣ. ಎಸ್ ಮ್ಯಾಮ್, ಹೇಳಕ್ಕಂದ. ಓಕೆ, ನಿಮ್ಮ ಸಿನಿಮಾದಲ್ಲಿ ಯಾವಾಗಲೂ ತಾಯಿ ಸೆಂಟಿಮೆಂಟ್ ಇರುತ್ತೆ. ಈ ಸಿನಿಮಾದಲ್ಲಿ ಯಾವ ಸೆಂಟಿಮೆಂಟ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು? ಎಮೋಷನ್ಸ್ ಇದ್ದೇ ಇರ್ತಕ್ಕಂಥ, ಒಂದೇ ತರ ಎಮೋಷನ್ಸ್ ಅಂತೂ ಮಾಡೋಕ್ಕಾಗಲ್ಲ. ಇದರಲ್ಲಿ ಧ್ರುವರ್ನ ನೋಡಿದ ತಕ್ಷಣ ಖಂಡಿತವಾಗ್ಲೂ ಅವರ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಜೋಗಿ ಟೈಮಲ್ಲಿ ಗೀತಕ್ಕ ಯಾವಾಗಲೂ ಹೇಳೋರು, ಸಿನಿಮಾ ನೋಡಿರಲಿಲ್ಲ ಅವ್ರಿಗೆ. ಒಂದ್ಸರಿ ಕಪಾಲಿ ಥಿಯೇಟ್ರಿಗೆ ಬಂದು ಅವರು ಸಿನಿಮಾ ಥಿಯೇಟ್ರಿಗೆ ನೋಡ್ಕೊಂಡು ಸಿನಿಮಾ ರಿಲೀಸ್ ಆದಾಗ ಹೊರಗಡೆ ಬಂದು ಅಕ್ಕ ಹೇಳಿದ್ರು ನನಗೆ, ಅಣ್ಣನ್ನ ನೋಡೋಕ್ಕೆ ಆಗ್ತಾಯಿಲ್ಲ ಪ್ರೇಮ್, ನನಗೆ ಮನೇಲಿ ಬಂದರೂ ಹಂಗೆ ಕಾಣ್ತಾರೆ, ಅದು ಯಪ್ಪ ಎಷ್ಟು ಇದು ಅಂತ. ಅಂದರೆ ಆ ಥರ ನನಗೆ ಧ್ರುವರ್ ನೋಡಿದಾಗ ಹಂಗೆ ಅನ್ಸ್ಬಿಡುತ್ತೆ ನಿಮಗೆ ಕೊನೆಯಲ್ಲಿ ಲಾಸ್ಟಲ್ಲಿ ಅಷ್ಟು ಎಮೋಷನ್ ಇದೆ. ಸೊ ಕಾಳಿದಾಸ ಅಷ್ಟು ಅದ್ಭುತವಾಗಿ ಕಾಣ್ತಾನೆ, ಅಷ್ಟು ಎಮೋಷನ್ಸ್ ಅವನ ಮೇಲೆ ಪ್ಲೇ ಮಾಡಿದ್ದೀವಿ ನಾವು ಕಳೆದ ಸಿನಿಮಾಲಿ. ಸೊ ಅದನ್ನಂತೂ ಹೇಳ್ತೀನಿ ನಾನು, ಓಕೆನಾ. ಆ್ಯಂಡ್ ಅವಾಗಲೇ ಹೇಳ್ದಂಗೆ ಮನಂ ಗೋಪಾಲಕೃಷ್ಣ ಅವರು ತೀರೋಗಿದ್ರು, ಅದನ್ನು ಇದನ್ನು ಮಾಡಿದ್ವಿ. ಆ್ಯಂಡ್ ಅವ್ರಿಗೆ ಇಲ್ಲಿಂದನೇ ಶ್ರದ್ಧಾಂಜಲಿ ಸಲ್ಲಿಸಿದ್ದೀವಿ. ಆ್ಯಂಡ್ ಫಸ್ಟ್ ಸಾಂಗ್ ತುಂಬ ದೊಡ್ಡದಾಗಿ ಹಿಟ್ ಮಾಡಿದ್ರಿ. ಆ್ಯಂಡ್ ಸೆಕೆಂಡ್ ಸಾಂಗ್ ರಿಲೀಸ್ ಆಗಿದೆ. ಆ್ಯಂಡ್ ಶೂಟಿಂಗ್ ನೆಕ್ಸ್ಟ್ ಮಂತ್ ಆಗುತ್ತೆ, ಆಗಸ್ಟ್ಗೆ ಪಿಕ್ಚರ್ ರಿಲೀಸ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲ ಬಂದಿದ್ದು, ಯಾರ್ದು ಏನು ತೊಂದರೆ ಇಲ್ಲ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾಳೆ 45 ಟೀಸರ್ ಲಾಂಚ್ ಆಗುತ್ತೆ ನಮ್ಮ ಇದೊಂದು, ಯಾಕೆಂದರೆ ಹೌದು ನಾಳೆ ಟೀಸರ್ ಲಾಂಚ್ ಆಗುತ್ತೆ 45. ಆ್ಯಂಡ್ ಆಲ್ ದ ಬೆಸ್ಟ್ ಮಗನೇ. ಸೊ ಯಾಕೆಂದರೆ ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟರ್ ಒಂದು ಸೆಕೆಂಡ್ರಿ, ಎಸಿಲೇ ಕೂತ್ಕೊಂಡು ಟನ್ 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 ಡಾಣ ಅನ್ನೋ, ಈಗ ಹಂಗಲ್ಲ, ಈಗ ಹೊರಗಡೆ ಬಂದವನೇ ಅಣ್ಣ, ಗೊತ್ತಾಯ್ತದೆ ಡೈರೆಕ್ಟರ್ ಏನು ಅಂತ. ಸೊ ಆಲ್ ದ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್ ಮಗನೇ 45ಗೂ.
ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಪ್ರೇಮ್ ಸರ್. ಬಟ್ ಐ ಥಿಂಕ್ ಟು ಎಂಡ್ ದಿಸ್ ಇದನ್ನು ಕಾರ್ಯಕ್ರಮ ಎಂಡ್ ಮಾಡಬೇಕಾಗಿರೋದು, ಆ್ಯಕ್ಚುಲಿ ಮಾತೇ ಆಡಿಲ್ಲ ನಮ್ಮ ಸುಪ್ರೀತ್ ಸರ್. ಇಟ್ಸ್ ವೆರಿ ಇಂಪಾರ್ಟೆಂಟ್, ನೀವು ಬಂದು ದಯವಿಟ್ಟು ಮಾತಾಡಬೇಕು. ಯಾಕಂದರೆ ನಮ್ಮ KD ಚಿತ್ರ ಒಂದು ದೊಡ್ಡ ಕನಸು, ಆ ಗ್ರ್ಯಾಂಡಿಯರ್ನೆಸ್ಗೆ, ಆ ಕನಸಿಗೆ ಒಂದು ದೊಡ್ಡ ಶಕ್ತಿ ಆಗಿರೋದು ವೆಂಕಟ್ ನಾರಾಯಣ್ ಸರ್, ನಮ್ಮ KVN ಸಂಸ್ಥೆ. ಅದಕ್ಕೆ ನೆರಳಾಗಿರೋದು ನಮ್ಮ ಸುಪ್ರೀತ್ ಸರ್ ಅವರು. ಸೊ ಸುಪ್ರೀತ್ ಸರ್, ಫ್ಯೂ ವರ್ಡ್ಸ್ ಆನ್ ಬಿಹಾಫ್ ಆಫ್ KVN ಹಾಗೂ ವೆಂಕಟ್ ನಾರಾಯಣ್ ಸರ್. ಎಲ್ರಿಗೂ ನಮಸ್ತೆ. ಇವತ್ತು 2 ಸಾಂಗ್ ರಿಲೀಸ್ ಮಾಡಿದ್ದೀವಿ. ವಿ ಆರ್ ಅಬೌಟ್ ಟು ಶೂಟ್, ಇನ್ನು 1 ತಿಂಗಳಲ್ಲಿ ಶೂಟ್ ಸಹ ಮಾಡ್ತೀವಿ. ಶ್ಯಾಮ್ ಸರ್ ಐಡಿಯಾ ಕೊಟ್ಟಿರೋ ಪ್ರಕಾರ ಅದನ್ನು ಯಾರು ರೀಲ್ಸ್ ಮಾಡಿ ಕಳಿಸ್ತೀರಾ, ಆನಂದ್ ಅಡಿಯಾಗೆ, ಪ್ರೇಮ್ ಸರ್ಗೆ, KVN ಪ್ರೊಡಕ್ಷನ್ಸ್ಗೆ ಟ್ಯಾಗ್ ಮಾಡಿ ಬೆಸ್ಟ್ ಹುಕ್ ಸ್ಟೆಪ್ನ ಸೇಮ್ ಯೂಸ್ ಮಾಡ್ತಾರೆ. ಟೀಮ್ ಬಗ್ಗೆ ಹೇಳಬೇಕು ಅಂತಂದರೆ ಥ್ಯಾಂಕ್ ಯು ಸರ್, ಪ್ರೇಮ್ ಸರ್. ಸಾಂಗ್ ಈ ಸಿನಿಮಾದಲ್ಲಿ 6 ಸಾಂಗ್ ಇದೆ, 6 ಸಾಂಗೂ ಸಹ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ಸ್ ಟು ಅರ್ಜುನ್ ಜನ್ಯ ಸರ್ ಆಲ್ಸೋ, ಆ್ಯಂಡ್ ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್, ಎಸ್ಪೆಷಲಿ ಥ್ಯಾಂಕ್ಸ್ ಟು ಧ್ರುವ ಸರ್, ಬಿಕಾಸ್ ತುಂಬ ಟೈಮ್ ಕೊಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಆ್ಯಂಡ್ ಮೋರ್ ಓವರ್ ಈ ಸ್ಟೇಜಲ್ಲಿ KVN ಸರ್ನ ಮಿಸ್ ಮಾಡ್ಕೊತಾ ಇದ್ದೀವಿ ಇವತ್ತು. ಸೊ ಮೈಕ್ ಅದನ್ನೇ ನಾನು ಇಲ್ಲಿಂದನೇ ಕೇಳ್ತೀನಿ KVN ಸರ್ಗೆ, ಯಾಕೆ ಬರಲಿಲ್ಲ? ಸೆಟ್ ಆಗಲ್ಲ, ಹೋಗ ನನಗೂ ನಿನ್ಗೂ ಏನಾರು ಆ ಥರ ಏನಾರು ಇದೆಯಾ? ನನಗೆ ಪ್ರೇಮ ನಾನು KVN ಸರ್ ಸೆಟ್ ಆಗಲ್ಲ ಅಂತ ಏನಾರು ಇದೆಯಾ? ಹಾಗೆಲ್ಲ ಇಲ್ಲ, ಇವತ್ತು ಮಾರ್ಚ್ 31 ಇರೋದ್ರಿಂದ ಫೈನಾನ್ಷಿಯಲ್ ಇಯರ್ ಎಂಡ್ ಇರೋದು. ಹಂಗಿರ್ಲಿ, ನನಗೇನೋ ಮೋಸ್ಟ್ಲಿ ನನಗೂ ಅವ್ರಿಗೂ ಸೆಟ್ ಆಗ್ತಾ ಇಲ್ವೇನೋ, ಅದಕ್ಕೆ ಗೊತ್ತಾಯಿಲ್ಲ ಅನ್ಕೊಂಡೆ. ಇಲ್ಲ ಪ್ರೇಮ್ ಸರ್, ಅವ್ರ ದೊಡ್ಡ ಪ್ರೊಡ್ಯೂಸರ್, ಅವ್ರ ಫಿನಾನ್ಸ್ ಚೆನ್ನಾಗಿರ್ಬೇಕು, ಆಗ ನಮ್ಮ ಸಿನಿಮಾಗಳು ತಂಪಾಗಿರುತ್ತೆ. ಅಲ್ಲ, ಆಲ್ವೇಸ್ ಅವ್ರ ಬಗ್ಗೆ ಏನು ಮಾತಾಡಂಗೆ ಇಲ್ಲ. ಏನಕ್ಕೆ ಅಂದ್ರೆ ಈ ಟೇಸ್ಟ್ ಇರಬೇಕು ಅಂತಾರಲ್ಲ. ಈಗಾಗಲೇ ಬೆಳಗ್ಗೆ ಫೋನ್ ಮಾಡಿದ್ರು, ಯಾಕೆ ಸರ್ ಗೊತ್ತಾಯಿಲ್ಲ ಅಂತ ಕೇಳಿದೆ ನಾನು. ಏನಕ್ಕೆ ಸರ್ ಗೊತ್ತಾಯಿಲ್ಲ? ಪ್ರೇಮ್ ಅವರೇ ಸಾಂಗ್ ನೋಡಿದೆ, ಈಗ ನಾನು ಇದ್ರಲ್ಲಿ ಯೂಟ್ಯೂಬಲ್ಲಿ ಕಳಿಸಿದ್ರು, ನೋಡಿದೆ, ಭಾಳ ಚೆನ್ನಾಗಿದೆ ಅಂತಂದ್ರು. ಆಮೇಲೆ ಆಗಿ ಇಲ್ಲಿ ಬಂದು ಹೇಳಿ ಅದನ್ನ ಅಂದೆ, ಬೇಡ ನೀವೆಲ್ಲ ಇದ್ದೀರಾ ಮಾಡಿ ಪ್ರೇಮ್ ಅವರೇ, ಹಂಗೆ ಆದರೂ ಸೆಟ್ ಆಯ್ತಾರೆ ನನಗೂ ಅದಕ್ಕೂ. ಸೊ ವಿ ಆರ್ ಮಿಸ್ಸಿಂಗ್ ಹಿಮ್. ನೆಕ್ಸ್ಟ್ ಇವೆಂಟ್ ಟೀಸರ್ ಲಾಂಚಲ್ಲಿ ಏನು ಮಾಡ್ತಿದ್ದೀವಿ ಅದಕ್ಕೆ ಖಂಡಿತವಾಗ್ಲೂ ಬರ್ತಾರೆ ವಿತೌಟ್ ಫೇಲ್. ಥ್ಯಾಂಕ್ಸ್ ಟು ಎವ್ರಿ ಒನ್, ಎಲ್ಲ ಮಾಧ್ಯಮ ಮಿತ್ರರಿಗೆ, ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೂ ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ನಮ್ಮ ಮೈದಂಗೆ, ಧ್ರುವನ್ಗೆ, ಮತ್ತು ರೇಷ್ಮಂಗೆ, ಮತ್ತು ನಮ್ಮ ಶ್ಯಾಮಣ್ಣಂಗೆ, ಆನಂದಣ್ಣಂಗೆ, ಎಲ್ಲರಿಗೂ ನಿಮಗೆಲ್ಲ ಏನು ಹೇಳಲ್ಲ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಆಂಜನೇಯ. ಜೈ ಆಂಜನೇಯ. ಥ್ಯಾಂಕ್ ಯು ಪ್ರೇಮ್ ಸರ್, ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್. ಸಾರಿ ಎಲ್ಲರಿಗೂ 31 31 ಯುಗಾದಿ ಹಬ್ಬ. ಸ್ಪೀಡ್ ತಿನ್ನೋರು ಸ್ಪೀಡ್ ತಿನ್ಕೊಳ್ಳಿ. ಅದೇ ಅದು ಹೇಳ್ಬಾರ್ದು, ಸೆನ್ಸಾರು. ಕುರಿ ಕೋಳಿ ಬೆಳೆಸ್ಬೋದು, ಕಣ್ಮುಂದೆ ಕುಯ್ಯಕ್ಕಾಗಲ್ಲ. ಕುರಿ ಕೋಳಿನ ಕುಯ್ಯಂಗಿಲ್ಲ. ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ. ಅಂಡ್ ಹ್ಯಾಪಿ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ಹಿಂದೂಗಳಿಗೆ, ನಮ್ಮ ಸೌತ್ ಇಂಡಿಯಾ ಅಂತೆಲ್ಲ ಎಂಟೈರ್ ಇಂಡಿಯಾಗೆ ಹೊಸ ವರ್ಷ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ KD ಟೀಮಿಂದ. ಥ್ಯಾಂಕ್ ಯು ಸೋ ಮಚ್. ತಂಡದ ಜೊತೆ ಒಂದು ಫೋಟೋ ಆಪರ್ಚುನಿಟಿ ಆಗಲಿ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು, ನಮ್ಮ ನಾಡ ಹಬ್ಬ. ಲವ್ ಯು ಆಲ್. ಜೈ ಆಂಜನೇಯ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಕಾರ್ಯಕ್ರಮ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರು, ಹಾಡು ಕೇಳಿದಿರಾ, ಈಗ ನೋಡಿರ್ತೀರಾ, ಅದನ್ನು ನಿಮ್ಮ ಮನಸ್ಸಲ್ಲೇ ಕ್ರಿಯೇಟ್ ಮಾಡಿಕೊಂಡು ಹುಕ್ ಮೂಮೆಂಟನ್ನು ಕ್ರಿಯೇಟ್ ಮಾಡಿ KVN ಸಂಸ್ಥೆನ ಟ್ಯಾಗ್ ಮಾಡಿ, ಪ್ರೇಮ್ ಸರ್ನ ಟ್ಯಾಗ್ ಮಾಡಿ, ಆ್ಯಂಡ್ ನಮ್ಮ ಧ್ರುವ ಸರ್, ರೇಷ್ಮಾ ಹಾಗೂ ಇವ್ರನ್ನ ಟ್ಯಾಗ್ ಮಾಡಿ, ಆನಂದ್ ಆಡಿಯೋನ ಟ್ಯಾಗ್ ಮಾಡಿ. ದ ಬೆಸ್ಟ್ ಹುಕ್ ಮೂಮೆಂಟ್ ಯಾರ್ದಾಗಿರುತ್ತೆ ಅವ್ರನ್ನ ವರ್ಲ್ಡ್ ಡ್ಯಾನ್ಸ್ ಡೇ ದಿವಸ ಆನರ್ ಮಾಡಿ, ಆ ಹುಕ್ ಮೂಮೆಂಟನ್ನು ಪ್ರೇಮ್ ಸರ್ ಅವರು, ನಮ್ಮ ರಾಹುಲ್ ಮಾಸ್ಟರ್ ಅವರು ಅದನ್ನು ಧ್ರುವ ಅವರು ಹಾಗೂ ರೇಷ್ಮಾ ಅವ್ರ ಕೈಯಲ್ಲಿ ಒರಿಜಿನಲ್ ಸಾಂಗಲ್ಲಿ ಮಾಡಿಸ್ತಾರೆ. ಸೊ ನಿಮ್ಮ ಹುಕ್ ಮೂಮೆಂಟು ನಮ್ಮ ನಾಯಕ ನಟ ನಟಿ ಮಾಡಲಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಅತಿಥಿಗಳಿಗೆ ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಹ್ಯಾಪಿ ವೀಕೆಂಡ್. ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಪಾರ್ಕಿಂಗಲ್ಲಿ ರಂಗನಾಥ್ ಅವರು ಇರ್ತಾರೆ. ಸೊ ಅಲ್ಲಿ ಸೈನ್ ಮಾಡಿ ನಿಮ್ಮ ಗಾಡಿಗಳನ್ನ ನೀವು ತಗೊಂಡು ಡ್ರೈವ್ ಮಾಡಿಕೊಂಡು ಲಾಂಗ್ ವೀಕೆಂಡ್ಗೆ ಹೋಗ್ಬೋದು. ಥ್ಯಾಂಕ್ ಯು ನವರಸನ್ ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಅವರ ಕಡೆಯಿಂದ ನಡೆದಂಥ ಈವೆಂಟ್. ಥ್ಯಾಂಕ್ ಯು ನಮ್ಮ ಕನ್ನಡ ಪಿಕ್ಚರ್ ಪ್ರವೀಣ್. ಥ್ಯಾಂಕ್ ಯು.